ಆ, ನಾನೀಗ ಒಂದು ಪ್ರೆಸೆಂಟೇಷನ್ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಅವ್ರು ಹೇಳಿದ್ದು ಮಾತಿಗೆ ಸ್ವಲ್ಪ ಸೇರಿಸಿ ಹೇಳಬೇಕು ಅಂತ. ಇನ್ನೊಂದು 2006ರಿಂದ ನಾನು ಆ, ರೈತನಾಗಿ ಕಾಫಿ ತೋಟ ಒಂದು ತಗೊಂಡು ಆಗ ಆ, ಆ, ಇದು ಅಗ್ರಿಕಲ್ಚರ್ ರೆಗ್ಯುಲೇಷನ್ಸ್ ಪ್ರಕಾರ ವೆಟ್ಲ್ಯಾಂಡ್ ತೊಗೊಳಕ್ ಆಗ್ತಿರ್ಲಿಲ್ಲ. ಕಾಫಿ ಲ್ಯಾಂಡ್ ತೊಗೊಂಡು ಅದರಲ್ಲಿ ಒಂದು 2006ರಿಂದ ಬೆಳೀತಾ ಇದ್ದೀನಿ. ಕಾಫಿ ಮತ್ತು ಮೆಣಸು, ಅಡಿಕೆ ಮತ್ತು ಭತ್ತ. ಅದು ಬಿಟ್ಟು ತಮಿಳ್ನಾಡಲ್ಲಿ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ತರಕಾರಿನೂ ಬೆಳೀತಾ ಇದ್ದೀನಿ. ಇದು ಮೇಯ್ನಾಗಿ ಏನಂದರೆ ನಮಗೊಂದು ಕುತೂಹಲತೆ ಈ ಅಗ್ರಿಕಲ್ಚರಲ್ಲಿ ಹೆಂಗೆ ನಾವು ಈ ತಂತ್ರಜ್ಞಾನ ತಂದು ರೈತರಿಗೆ ಹೆಂಗೆ ಹೆಲ್ಪ್ ಆಗೋ ಥರ ಮಾಡೋದು ಅಂತ ಇದರಿಂದ ಉದ್ದೇಶದಿಂದ ಹಿಡಿದಿರೋದು ಇದರಲ್ಲಿ. ಆಮೇಲೆ ಸುಮಾರು ಭಾರತದಲ್ಲಿ ಎಲ್ಲ ಆಚೆ ಕಡೆನೂ ಹೋಗಿ ರೈತರ ಜೊತೆ ಇದ್ದು ಅಲ್ಲೇ ವಾಸ ಮಾಡಿ ಅವರ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತಾರಲ್ಲ, ಅವರು ಯಾಕೆ ಅಂದರೆ ಸಕ್ಸಸ್ಫುಲ್ ಆಗಿದ್ದಾರೆ, ಬೇರೆಯವ್ರಿಗೆ ಯಾಕೆ ಆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಒಂದು ಸುಮಾರು ಯೋಚನೆಗಳೆಲ್ಲ ಮಾಡಿ ಅದರಿಂದ ಒಂದು ನೋಟ್ಸ್ ಎಲ್ಲ ಬರ್ಕೊಂಡು ಆಮೇಲಿಂದ ಈಗ 2017ನಲ್ಲಿ 2017ನಲ್ಲಿ ಈ ಕಂಪನಿ ಫಾರ್ಮಿಟೋಪಿಯಾ ಅಂತ ಮಾಡಿದ್ವಿ ನಾವು. ಈಗ ಫುಲ್ ಟೈಮ್ ಇದರಲ್ಲೇ ನಾನು ನಮ್ಮ ವೈಫು ವರ್ಕ್ ಮಾಡ್ತೀವಿ. ನಮ್ಮ ಜೊತೆ 12 ಜನ ಎಂಪ್ಲಾಯೀಸು ಇದ್ದಾರೆ. ಅದರಲ್ಲಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಪ್ರೊಫೆಸರ್ಸು ಇದ್ದಾರೆ. ಜೊತೆಗೆ IT ಟೀಮು ಇದೆ. ಸೊ ಇದರ ಉದ್ದೇಶ ಮೇಯ್ನ್ಲಿ ಏನಂದರೆ ರೈತರಿಗೆ ಹೇಗೆ ಈ ಸಕ್ಸಸ್ನ ಫಾರ್ಮಲ್ಲಿ ತರೋದು ಅಂತ. ನಾನೊಂದು ಪ್ರೆಸೆಂಟೇಷನ್ ಶೇರ್ ಮಾಡ್ತೀನಿ ನಿಮಗೆ. ಈಗ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಹಲೋ, ನನಗೆ ಕಾಣಿಸ್ತಾ ಇದೆ ಸರ್. ಬೇರೆ ಓಕೆ ಓಕೆ ಕಾಣಿಸ್ತಾ ಇದೆ ಜೈ. ಓಕೆ, ಥ್ಯಾಂಕ್ ಯು. ಸೊ ಇದು ಇಂಗ್ಲೀಷಲ್ಲಿದೆ, ಬಟ್ ಆದಷ್ಟು ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಇದು ಐಡಿಯಾ ಏನಂದರೆ ಈಗ ಏನಾದರೂ ಈಗ ಬೆಳಿಬೇಕು ಅಂದರೆ ಈ ಅಗ್ರಿಕಲ್ಚರ್ ಕೂಡ ಒಂದು ಬಿಸ್ನೆಸ್ ಅಂತಲೇ ನೋಡಬೇಕಾಗತ್ತೆ. ಏಕೆಂದರೆ ಅದಕ್ಕೆ ಬೇಕಾಗಿರೋ ಜ್ಞಾನ ಬೇಕು, ಜೊತೆಗೆ ದುಡ್ಡು ಬೇಕು, ಜೊತೆಗೆ ಶ್ರಮನೂ ಬೇಕು, ಜೊತೆಗೆ ಅದರಿಂದ ಬಂದಿದ್ದ ಪ್ರೊಡ್ಯೂಸ್ನು ಮಾರಿ ಅದರಿಂದ ನಾವು ಲಾಭವನ್ನು ಪಡಿಬೇಕಾಗತ್ತೆ. ಸೊ ಅದನ್ನು ಬಿಸ್ನೆಸ್ ಆಗಿ ನೋಡುವಾಗ ಇದರಲ್ಲಿ ಯಾಕೆ ಸುಮಾರು ಜನ ರೈತರಿಗೆ ಈ ಥರ ಒಂದು ಸಕ್ಸಸ್ ಸಿಗ್ತಾ ಇಲ್ಲ. ಈಗ ನಮ್ಮ ಇಂಡಿಯಾಲಿ ಅನಾಲಿಸಿಸ್ ಪ್ರಕಾರ 70% ರೈತರಲ್ಲಿ ಲಾಭ ತುಂಬ ಕಮ್ಮಿ. ಇನ್ಫ್ಯಾಕ್ಟ್ ಸುಮಾರು ಜನಕ್ಕೆ ನೆಗೆಟಿವ್ ಅಂತಾರೆ ಲಾಭ. ಇದ್ಯಾಕೆ ಎಲ್ರಿಗೂ ಆಗ್ತಾ ಇದೆ ಈ ಥರ? ಇದನ್ನು ಯಾಕೆ ನಾವು ತೆಗಿಬೇಕು, ಈ ಪ್ರಾಬ್ಲಮ್ ಹೆಂಗೆ ತೆಗಿಬೇಕು ಅಂತ ಶುರು ಮಾಡಿದ್ದು ನಾವು 2017 ಜರ್ನಿ ಇದು. ಸೊ ಈ ಲೋಗೋ ಬಂದು ಲೆವೆಲಿಂಗ್ ದ ಪ್ಲೇಯಿಂಗ್ ಫೀಲ್ಡ್ ಫಾರ್ ಆಲ್ ಫಾರ್ಮರ್ಸ್ ಟು ಸಕ್ಸೀಡ್ ಅಂದರೆ ನಮಗೇನಂದರೆ ಈಗ ಮಹಾರಾಷ್ಟ್ರನಲ್ಲಿ ಒಬ್ರು ಪೊಮೊಗ್ರನೇಟ್ ಬೆಳೆದು ತುಂಬಾ ಸಕ್ಸಸ್ ಪಡೆದಿದ್ದಾರೆ ಅಂದರೆ ಅದೇ ಥರ ಕಂಡೀಷನ್ಸ್ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೂ ಆ ರೈತರಿಗೂ ಯಾಕೆ ಪಡಿಕೂಡ್ದು ಅಂದರೆ ಅದರ ಡಿಫ್ರೆನ್ಸ್ ಏನಂದರೆ ನಾಲೆಡ್ಜು, ಅದು ಯಾಕೆ ಇವ್ರಿಗೂ ಸಿಕ್ಕೂಡ್ದು ಅಂತ. ಸೊ ಆ ಥರ ಎಲ್ರಿಗೂ ಈಗ ಎಲ್ಲೆಲ್ಲಿ ಯಾರ್ಯಾರು ಚೆನ್ನಾಗಿ ಬೆಳೀತಿದಾರೋ ಆ ನಾಲೆಡ್ಜ್ ಎಲ್ರಿಗೂ ಶೇರ್ ಆಗಬೇಕು. ಯೂನಿವರ್ಸಿಟಿ ರಿಸರ್ಚ್ ಸ್ಟೇಷನ್ ನಾಲೆಡ್ಜ್ ಎಲ್ರಿಗೂ ತಲುಪಬೇಕು. ಇನ್ನೊಂದು ಭಾರಿ ಮುಖ್ಯ ಏನಂದರೆ ಈಗ ಬದಲಾವಣೆಗಳಾಗ್ತಿರೋದು, ಈಗ ಒಂದು ದಶಕದಲ್ಲಿ ಆಗಿರೋ ಬದಲಾವಣೆ ಪ್ರಾಬ್ಲಿ ಒಂದು ಶತಮಾನದಲ್ಲೂ ನೋಡಿಲ್ಲ ನಮ್ಮ ತಂದೆ ತಾಯಿಗಳು. ಅಂದರೆ ವೆದರಲ್ಲಿ ಅಥವಾ ಮಾರ್ಕೆಟ್ ಇರ್ಬೋದು, ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಖರ್ಚು ಎಷ್ಟು ಮಾಡಬೇಕಾಗ್ತಿದೆ ಈಗ ಒಂದು ಏಕರ್ ಬೆಳಿಬೇಕಾದ್ರೆ. ಇನ್ನೊಂದು ಜಾಸ್ತಿ ಅರ್ಬನೈಸೇಷನ್ ಅಂದರೆ ಜಾಸ್ತಿ ಸಿಟಿಗಳು ಬೆಳೀತಾ ಇದ್ದಾಗ ಅವ್ರಿಗೆ ಬೇಕಾಗಿರೋ ಅನ್ನ ಅಥವಾ ಬೇರೆ ಹಣ್ಣು ಹಂಪಲಗಳೆಲ್ಲ ಬೇರೆ ಆಗುತ್ತೆ, ವೆರೈಟಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಮೋರ್ ಪ್ರಾಸೆಸ್ ಫುಡ್ ಆಗುತ್ತೆ. ಅದರಿಂದ ಆ ಬದಲಾವಣೆಗಳನ್ನು ನಾವು ಈಗ ಹಂಬಲಿಸ್ಕೋಬೇಕು ರೈತರು. ಸೊ ಅದು ಈಗಲೇ ನಾವು ಅದಕ್ಕೆ ರೆಡಿ ಆಗಲಿಲ್ಲ ಅಂದರೆ ಮುಂದೆ ತೊಂದರೆ ಆಗುತ್ತೆ. ಆ ಉದ್ದೇಶದಿಂದ ರೈತರಿಗಾಗಿ ನಾವೊಂದಷ್ಟು ರೈತರು, IT ಸ್ಟಾಫು ಮತ್ತು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಪರವಾಗಿ ಇದನ್ನು 3 ವರ್ಷದಲ್ಲಿ ನಾವು ಮಾಡಿದ್ದೇವೆ. ಇದು ತುಂಬ ಬೇಗನೆ ಮಾಡೋ ಕೆಲಸ ಅಲ್ಲ ಇದು. ಏಕೆಂದರೆ ಇದು ಒಂದೊಂದು ಬೆಳೆ ತೊಗೊಂಡ್ರು ಅದನ್ನು ಫುಲ್ ಅರ್ಥಪೂರ್ಣವಾಗಿ ಗೊತ್ತಾಗಿ ಅದು ಹೇಗೆ ಬೇರೆ ಕಂಡೀಷನ್ಸ್ ಜೊತೆ ಇಂಟ್ರ್ಯಾಕ್ಟ್ ಆಗ್ತದೆ, ಈ ಲೊಕೇಶನಲ್ಲಿ ಹೆಂಗೆ ಏನು ಬೇಕಾಗುತ್ತೆ, ಆ ಲೊಕೇಶನ್ ಏನು ಬೇಕಾಗುತ್ತೆ. ಆಮೇಲೆ ಬೆಳೆಯುವ ವಿಧಾನಗಳು ಬೇರೆ ಬೇರೆ ವಿಧಾನಗಳಲ್ಲಿ ಒಂದೇ ಬೆಳೆಯನ್ನು ಬೆಳಿಬೋದು ಕರೆಕ್ಟಾಗಿ. ಅಂದರೆ ಈಗ ಟೊಮೆಟೊ ತೊಗೊಂಡ್ರೆ ಒಂದು 20-24 ಥರ ಬೆಳಿಬೋದು. ಅಂದರೆ
ಯಾವ ಬೀಜ ಯಾವ ತಗೋತೀರಾ, ಆಮೇಲೆ ಯಾವ ಸೀಸನಲ್ಲಿ ಬೆಳೀತಾ ಇದ್ದೀರಾ, ಯಾವ ಥರ ನಿಮ್ಮ ಭೂಮಿನ ತಯಾರು ಮಾಡ್ತಾ ಇದ್ದೀರಾ, ಅಂದರೆ ರಿಡ್ಜಸ್ ಅಂಡ್ ಫರೋಸ್ ಮಾಡ್ತಾ ಇದ್ದೀರಾ ಅಥವಾ ರೈಸ್ ಬೆಡ್ ಇಲ್ಲ ಡ್ರಿಪ್ ಯೂಸ್ ಮಾಡ್ತೀರಾ. ಈ ಕಾಂಬಿನೇಷನಲ್ಲಿ ನಿಮಗೆ ಆ್ಯಕ್ಚುಲಿ ನಿಮಗೊಂದು ಪ್ಲ್ಯಾನ್ ಬರಬೇಕು. ಅದು ಬಂದು ನಿಮ್ಮ ಕೈಲಿದೆ, ಅಂದರೆ ನಿಮ್ಮ ಕೈಲಿ ಬರಬೇಕು. ಅದು ನೀವು ಡಿಸೈಡ್ ಮಾಡಬೇಕು. ಚಾಯ್ಸಸ್ ಅಂದರೆ ಇದರ ಸೆಲೆಕ್ಷನ್ಸ್ ಎಲ್ಲ ನಿಮ್ಮ ಕೈಲಿ ಇರಬೇಕು. ಯಾಕಂದರೆ ನೆಲ ಇರೋದು ನಿಮ್ಮದು, ಭೂಮಿ ಇರೋದು ನಿಮ್ಮದು, ಜಾಗ ಇರೋದು ನಿಮ್ಮದು. ಸೊ ಇದನ್ನು ಹೆಂಗೆ ಮಾಡೋದು, ಎಲ್ರಿಗೂ ತಲುಪಿಸೋದು. ಈಗ ಒಂದು ಬುಕ್ ಓದಿ ಅಥವಾ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ಸನ್ನು ಓದಿ ಇದನ್ನೆಲ್ಲ ಎಲ್ಲ ರೈತರು ಕಲಿತು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅಭ್ಯಾಸ ಮಾಡೋದಕ್ಕೆ ಸುಮಾರು ಹೊತ್ತು ಆಗುತ್ತೆ. ಇನ್ನೊಂದು ಸುಮಾರು ಶ್ರಮನೂ ಬೇಕಾಗುತ್ತೆ. ಅದನ್ನೇ ನಾವು ಅಷ್ಟು ಎಜುಕೇಷನ್, ಅಷ್ಟು ರಿಸರ್ಚ್, ಅಷ್ಟು ಇನ್ಫಾರ್ಮೇಷನ್ ಇರೋದನ್ನು ನಿಮಗೆ ಬೇಕಾಗಿದ್ದಾಗ ಯಾವ ಬೆಳೆಗೆ ಯಾವಾಗ ಹೆಂಗೆ ಏನು ಅಂತ ಡೈರೆಕ್ಟಾಗಿ ಕೊಡೋದು. ಅಂದರೆ ಅದು ಜಾಸ್ತಿ ಓದಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡೋ ಬದಲು ಎಲ್ಲರ ರೈತರಿಗೂ ಸಿಗೋ ಥರ ಮಾಡೋಕ್ಕೆ ಇದು ನಮ್ಮ ಅಭಿಪ್ರಾಯ, ಇದು ನಮ್ಮ ಗೋಲ್. ಈಗ ಇದರಲ್ಲಿ ಜಸ್ಟ್ ಒಂದು ಸ್ಟೇಜ್ ಸೆಟ್ ಮಾಡೋಣ. ಏನು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮಲ್ಲಿ ಅಂದರೆ, ಈಗ ಈ ಹಸಿರು ಕ್ರಾಂತಿನಲ್ಲಿ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಇಲ್ಲ ಅಂದ್ಬಿಟ್ಟು, ಫುಡ್ ಸೆಕ್ಯೂರಿಟಿ ತರಬೇಕು ಅಂದರೆ ಕೆಮಿಕಲ್ ಯೂಸ್ ಮಾಡಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಒಂದು ಉದ್ದೇಶದಿಂದ ಹಸಿರು ಕ್ರಾಂತಿ ಆಯಿತು. ಅದರಿಂದ ಜಾಸ್ತಿ ಕೆಮಿಕಲ್ ಬಳಕೆ ಆಗಿ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಯಿತು. ಎಲ್ಲರೂ ಬೆಳೆಯೋದು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು, ಜಾಸ್ತಿನೂ ಬರ್ತಾ ಇತ್ತು. ಎರಡನೇದು ಈಗ ಏನಾಗಿದೆ ಅಂದರೆ, ಆ ಹಸಿರು ಕ್ರಾಂತಿಯ ಒಂದು ಕೊನೆ ಕಡೆ ಹಂತ ನೋಡೋಕ್ಕೆ ಬರ್ತಾ ಇದೀವಿ ನಾವು. ಯಾಕೆಂದರೆ ಅದನ್ನು ನಾವು ಕೆಮಿಕಲ್ ಯೂಸ್ ಮಾಡ್ತಿರೋದು ಅಥವಾ ಏನು ಯೂಸ್ ಮಾಡ್ತಿದ್ದೀವೋ ಇದರಲ್ಲಿ ಫಾರ್ಮಲ್ಲಿ ಅದನ್ನು ಸರಿಯಾಗಿ ಬಳಸದೆ ಅಥವಾ ಜಾಸ್ತಿ ಬಳಸಿ ಈಗ ನೆಲದ ಫಲವತ್ತು ಮತ್ತು ಬೇರೆ ಥರ ಇಶ್ಯೂಗಳು, ಅಂದರೆ ಈಗ ಕೀಟ ರೋಗಗಳ ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಾ ಇದೆ, ಅದೆಲ್ಲ ಬರ್ತಾ ಇದೆ. ಅದರಿಂದ ಏನಾಯಿತು, ಅದರ ಜೊತೆಗೆ ನಿಮಗೆ ಖರ್ಚು ಹೆಚ್ಚಾಗ್ತಾ ಇದೆ. ಅಂದರೆ ಸುಮಾರು ರೈತರಿಗೆ ಬೇಕಾಗಿರೋ ಪದಾರ್ಥಗಳು ಸಬ್ಸಿಡಿನಲ್ಲಿದೆ. ನಿಮಗೆ ಗೊತ್ತಾಗಿದೆ, ಈಗ ಹೋದ ವರ್ಷನೇ ತಿರ್ಗಾ ಫರ್ಟಿಲೈಸರ್ ಸಬ್ಸಿಡಿ ತೆಗೆದಿದ್ದಾರೆ. ಅಂದರೆ ಯೂರಿಯಾಗೆ 60% ಸಬ್ಸಿಡಿ ಇದೆ. ಅದೊಂದು ಒಂದು ಟೈಮಲ್ಲಿ ಸಬ್ಸಿಡಿ ಹೋಗಲೇಬೇಕು. ಸಬ್ಸಿಡಿ ಇದ್ದು ಕಂಟ್ರಿ ರನ್ ಮಾಡೋಕ್ಕಾಗೋದಿಲ್ಲ. ಸೊ ಸುಮಾರು ಸಬ್ಸಿಡಿ ತೆಗಿತಾ ಇದ್ದಾಗ ಅದೇ ಥರ ಲೇಬರ್ ರೇಟ್ ಜಾಸ್ತಿ ಆದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಒಂದು ಟೈಮ್ ಪ್ರೊಡಕ್ಟಿವಿಟಿ ಒಂದು ಲೆವೆಲ್ಗೆ ಬಂದು ಅಲ್ಲಿಂದ ಒಂದು ಮಟ್ಟ ತಲುಪಿದ ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜೊತೆಗೆ ಏರ್ತಾ ಇತ್ತು. ಅದು ಏರದಿಂದ ಪ್ರಾಫಿಟಬಿಲಿಟಿನೂ ಕಮ್ಮಿ ಆಗ್ತಾ ಬಂತು. ಈ ಎರಡು ವಿಷಯ ನಡೀತಾ ಇದ್ದಾಗ ಇನ್ನು 30-40 ವರ್ಷದಲ್ಲಿ ನಾವು ನಮಗಿರೋ ಈಗ ದೇವ್ರು ಕೊಟ್ಟ ನೆಲ, ಗಾಳಿ, ನೀರು ಎಲ್ಲ ಸ್ವಲ್ಪ ಮರ್ತು ಬಿಟ್ವಿ ನಾವು. ಅಂದ್ರೆ ಸಸ್ಟೈನಬಿಲಿಟಿ ಕಡೆ ಜಾಸ್ತಿ ಗಮನ ಕೊಡ್ಲಿಲ್ಲ ನಾವು. ಅಂದ್ರೆ ನೆಲದ ಫರ್ಟಿಲಿಟಿ ಹೆಂಗೆ ಮೇಂಟೈನ್ ಮಾಡೋದು, ನೀರನ್ನ ಹೆಂಗೆ ಶೇಖರಣೆ ಮಾಡೋದು, ಇಲ್ಲ ಕಮ್ಮಿ ಯೂಸ್ ಮಾಡೋದು, ಅದೆಲ್ಲ ಬರ್ತ್ಬಿಟ್ಟು ಪ್ರೊಡಕ್ಟಿವಿಟಿ ಪ್ರಾಫಿಟಬಿಲಿಟಿ ಮೇಲೆ ಫೋಕಸ್ ಇತ್ತು. ಈಗ ಏನಾಗಿದೆ ಅಂದ್ರೆ, ಸುಮಾರು ಚಿಕ್ಕ ರೈತರು, ಮೀಡಿಯಂ ಸೈಜ್ ರೈತರಲ್ಲಿ ಈಗ ಪ್ರೊಡಕ್ಟಿವಿಟಿ, ಪ್ರಾಫಿಟಬಿಲಿಟಿ, ಸಸ್ಟೈನಬಿಲಿಟಿ ಮೂರರಲ್ಲಿ ಇಂಬ್ಯಾಲೆನ್ಸ್ ಇದೆ. ಅಂದರೆ ನೆಲದ ಗುಣಮಟ್ಟ ಮತ್ತು ನೀರಿನ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ, ನೆಲದ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ. ಅದೇ ನಿಮ್ಮ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆ ಒತ್ತಡದಿಂದ ನೀವು ಜಾಸ್ತಿ ಬೆಳಿಬೇಕಾಗ್ತಿದೆ ಅಥವಾ ಬೇರೆ ಬೆಳೆನ ಬೆಳೆಯೋಕ್ಕೆ ಒತ್ತಡ ಆಗ್ತಿದೆ ಜನಕ್ಕೆ. ಬಟ್ ಅದನ್ನು ಬೆಳೆದಾಗ್ಲೂ ಈಗ ಸುಮಾರು ರಿಸರ್ಚು ಯೂನಿವರ್ಸಿಟಿಗಳಲ್ಲಿ ಹೊಸ ತಳಿಗಳು, ಹೊಸ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್, ಅಂದರೆ ಹೆಂಗೆ ಬೇಸಾಯ ಕ್ರಮಗಳು ಇದೆಲ್ಲ ಬರ್ತಾ ಇದೆ. ಬಟ್ ಅದು ತಲುಪೋದು ಇನ್ನೂ ಬೇಗ ತಲುಪಬೇಕು, ಮುಂಚೆ ತಲುಪದಂಗಲ್ಲ, ಇನ್ನೂ ಬೇಗ. ಯಾಕೆಂದರೆ ಬದಲಾವಣೆಗಳು ಜಾಸ್ತಿ ಆಗ್ತದೆ. ಸೊ ಈ ಮೂರು ಪ್ರಾಬ್ಲಮ್ನ ಹೇಗೆ ಒಂದೊಂದು ಫಾರ್ಮಲ್ಲೂ ಪ್ರೊಡಕ್ಟಿವಿಟಿ, ಪ್ರಾಫಿಟಿವಿಟಿ, ಸಸ್ಟೈನಬಿಲಿಟಿ ಒಂದು ಬ್ಯಾಲೆನ್ಸ್ ತರೋದು ಅಂತ ಈಗ ಒಂದು ಪ್ರಾಬ್ಲಮ್ ಇದೆ ನಮಗೆ. ಇನ್ನೊಂದು, ನೀವು ಈಗ ಈ ಅಡ್ವೈಸ್ ತಗೋಬೇಕು ಅಂದರೆ ಇದರ್ ನೀವು ಒಂದು ಕನ್ಸಲ್ಟೆಂಟ್ ಇಟ್ಕೋಬೇಕಾಗತ್ತೆ, ಇಲ್ಲ ನೀವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ರೆಫರ್ ಮಾಡಿ ನೀವೇ ಅರ್ಥ ಮಾಡ್ಕೊಂಡು ಮಾತಾಡಿ ಅದನ್ನು ಬಳಕೆ ಮಾಡಿ ಮಾಡಬೇಕಾಗತ್ತೆ. ಇಲ್ಲ ನೀವು ಯೂನಿವರ್ಸಿಟಿ ಅಥವಾ KVKಗೆ ಹೋಗಿ ಬಸ್ಸಲ್ಲಿ ಹತ್ತಿ ಅಥವಾ ಹೆಂಗೋ ಹೋಗಿ ಅವ್ರನ್ನ ಮೀಟ್ ಮಾಡಿ, ಅವ್ರು ಸಿಕ್ಕಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕಲ್ತ್ಕೊಂಡು ಬಂದು ತಿರ್ಗಾ ನೀವು ಮಾಡಬೇಕಾಗತ್ತೆ. ಇದು ಬಂದು ಈಗಿರೋ ರೈತರ ಸಂಖ್ಯೆಗೆ ಈ ಥರ ಒಂದು KVK ಸ್ಟ್ರಕ್ಚರು ಅಥವಾ ಯೂನಿವರ್ಸಿಟಿ ಸ್ಟ್ರಕ್ಚರಿಂದ ಅಡ್ವೈಸು ಅದು ಸ್ಕೇಲಬಲ್ ಅಲ್ಲ. ಅಂದರೆ ಅದನ್ನು ನೀವು ಎಲ್ಲರಿಗೂ ತಲುಪಿಸೋಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದು ಒಬ್ಬರು ಮನುಷ್ಯನ ಮೇಲೆ ಡಿಪೆಂಡೆಂಟ್ ಇದೆ. ಇನ್ನೊಂದು ಬಂದು ಒಂದು ಡಿಸ್ಟ್ರಿಕ್ಟಿಗೆ 4-5 ಸೈಂಟಿಸ್ಟ್ KVKಲ್ಲಿದ್ದರೆ ಅದು ಸಾಕಾಗೋಲ್ಲ ಎಲ್ಲ ರೈತರಿಗೂ.
ಸೊ ಇದಕ್ಕೆ ಒಂದು ಪರಿಹಾರನೂ ಬೇಕಾಗುತ್ತದೆ. ಅಂದ್ರೆ ಎಲ್ರಿಗೂ ಎಲ್ಲ ಅಡ್ವೈಸ್ ತಲುಪಬೇಕು. ಅದು ತಲುಪ್ಬಿಟ್ರೆ ಅದಾದ್ಮೇಲೆ ರೈತರ ಉತ್ಸಾಹ, ರೈತರ ಏನು ಕೇಪಬಿಲಿಟಿ ಮೇಲೆ ಬೆಳೆ ಆಮೇಲೆ ಫಾರ್ಮಿನ ಸಕ್ಸಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾಲೆಡ್ಜ್ನ ಎಲಿಮಿನೇಟ್ ಮಾಡೋದು, ನಾಲೆಡ್ಜ್ ಇಶ್ಯೂಸ್ನ ಎಲಿಮಿನೇಟ್ ಮಾಡ್ಬಿಡ್ಬೇಕು. ಅಂದ್ರೆ ನಾಲೆಡ್ಜ್ ಎಲ್ರಿಗೂ ಈಕ್ವಲ್ ಆಗಿ ಬರಬೇಕು. ಅದಾದ್ಮೇಲೆ ನಿಮ್ಮ ತಾಕತ್ ಮೇಲೆ ಆ ಫಾರ್ಮ್ನ ಒಳ್ಳೆ ಸಕ್ಸಸ್ ತರ್ಬೋದು. ಇದೆಲ್ಲದರಲ್ಲಿ ಇನ್ನೊಂದು ಆಗ್ತಾ ಇದೆ, ಬೇರೆ ದೇಶಗಳಲ್ಲಿ ರೈತರ ಜಮೀನು, ರೈತರು ಏನು ಬೆಳೀತಾ ಇದ್ದಾರೆ, ರೈತರು ಯಾವ ಸ್ಟೇಜಲ್ಲಿ ಇದೆ ಆ ಕ್ರಾಪು, ಯಾವ ಹಂತದಲ್ಲಿದೆ ಕ್ರಾಪು, ಅವ್ರಿಗೆ ಏನು ಬೇಕೀಗ, ಅದರ ಜೊತೆಗೆ ನಿಮ್ಮ ಇದು ವಾತಾವರಣದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋದೆಲ್ಲ ಒಂದು ಡೇಟಾ ಇದೆ ಸುಮಾರು ಕಡೆ. ಅಂದರೆ ಈಗ ಅಮೆರಿಕಲ್ಲಿ ನೋಡಿದ್ರೆ ನೀವು ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ಆ ಥರ ಅವ್ರು ಈಕ್ವಲ್ ಅಂಡ್ ಪ್ರಾವಿನ್ಸ್ ಲೆವೆಲಲ್ಲಿ ಹೋದರೆ ಅವರು ಸಾಯಿಲ್ ರಿಪೋರ್ಟು ಅವೈಲೇಬಲ್ ಇದೆ ಎಲ್ರಿಗೂ. ಅಂದರೆ ಅವ್ರು ಮಾಡ್ತಾ ಇರ್ತಾರೆ ಸಾಯಿಲ್ ಕಂಟಿನ್ಯೂಸ್ ಆಗಿ ರಿಯಲ್ ಟೈಮಲ್ಲಿ, ಅದ್ರ ಡೇಟಾನು ಬರ್ತಾನೆ ಇರುತ್ತೆ. ಅದ್ರ ಜೊತೆ ಯಾರು ಏನು ಬೆಳೀತಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಇರುತ್ತೆ ಅವ್ರ ಹತ್ರ. ಆ ಥರ ಆ ಡೇಟಾ ನಮಗೆ ಅಷ್ಟಿಲ್ಲ ಈಗ. ಅಂದರೆ ಅದಕ್ಕೆ ಆ ಡೇಟಾ ತರೋಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಬಟ್ ಆ ಥರ ಬಂದು ರೈತರೇ ಈ ಡೇಟಾನ ಜನ್ರೇಟ್ ಮಾಡೋ ಥರ ಇನ್ನೂ ಬಂದಿಲ್ಲ. ಅಂದರೆ ಯಾರೋ ಒಬ್ರು ಆಫೀಸರ್ ಈಗ ಇದು ಕಬ್ಬು ಬೆಳೆಸ್ತಾ ಇದ್ರೆ, ಕಬ್ಬು ಪ್ರಾಸೆಸಿಂಗ್ ಶುರು ಆಗ್ಬಿಟ್ಟಿದ್ರೆ ಕಂಟಿನ್ಯೂಸ್ ಆಗಿ ಕಬ್ಬು ಸಪ್ಲೈ ಬರ್ತಾನೆ ಇರಬೇಕು. ಅವಾಗ ಏನು ಮಾಡ್ತಾರೆ, ಆಫೀಸನ್ನು ಕಳಿಸಿ ಒಂದು ಆ್ಯಪ್ ಕೊಟ್ಬಿಟ್ಟು ಒಂದೊಂದು ರೈತರನ್ನು ಮೀಟ್ ಮಾಡಿ ಕಬ್ಬು ಚೆಕ್ ಮಾಡಿ, ಓಕೆ ಈಗ ತೆಗಿಬೋದು ಅಂತ ಕ್ಯೂ ಮಾಡ್ತಾ ಇರ್ತಾರೆ. ಬಟ್ ಇದೆಲ್ಲ ಬಂದು ಅಂದರೆ ಫಿಸಿಕಲ್, ಅಂದರೆ ಪೀಪಲ್ ಹೋಗಿ, ಜನ ಹೋಗಿ ಮೀಟ್ ಮಾಡಿ, ಕಲಿತು ಎಂಟ್ರಿ ಮಾಡಿ ಎಲ್ಲ ಮಾಡ್ಬೇಕಾಗುತ್ತೆ. ಅದ್ರ ಬದಲು ರೈತರ ಡೇಟಾ ರೈತರ ಕೈಯಲ್ಲಿ ಇರಬೇಕು. ಅವರ ಬೆಳೆಯ ಡೇಟಾ ಬಂದು ಮೇಂಟೈನ್ ಅಂತ ಒಂದು ಉದ್ದೇಶ. ಸೊ ಅದಿಲ್ಲ ಈಗ. ಆ ಡೇಟಾ ಇಲ್ಲದಿಂದ ಏನಾಗುತ್ತೆ ಅಂದರೆ ನಿಮಗೆ ಮಧ್ಯಸ್ಥರು ಜಾಸ್ತಿ ದುಡ್ಡು ಮಾಡೋ, ಅದು ಏನಂದ್ರೆ ಇನ್ಫಾರ್ಮೇಶನ್ ಆಗ್ಬಿಟ್ರೆ, ಅಂದರೆ ನಿಮ್ಮ ಹತ್ರ ಇದಿದೆ ಬೆಳೆ ಅಂತ ಬೇರೆಯವ್ರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿದೆಯೋ ಅವ್ರು ಬಂದು ಮಧ್ಯ ದುಡ್ಡು ಮಾಡ್ತಾರೆ. ಅದರಿಂದ ಈ ಡೇಟಾ ಬಂದ್ಬಿಟ್ರೆ ನೀವು ಈ ಸುಮಾರು ಏನೋ ಪ್ರೈಸ್ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ಮಾರ್ತೀರಾ ಮತ್ತು ಕನ್ಸ್ಯೂಮರ್ ಅಲ್ಲಿ ಎಷ್ಟು ಕೊಡ್ತೀರಾ ಆ ಬೆಲೆನೂ ಕೂಡ ಕಮ್ಮಿ, ಅದರ ಗ್ಯಾಪನ್ನು ಕೂಡ ಕಮ್ಮಿ ಮಾಡಿ ನಿಮ್ಗೆ ಆದಷ್ಟು ಬೆಲೆ ಜಾಸ್ತಿ ತರ್ಬೋದು. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇನ್ನೊಂದು, ಈಗ ಸಪೋಸ್ ಆ ಡೇಟಾ ನೋಡಿ ತಂತ್ರಜ್ಞಾನ ನೋಡ್ಬಿಟ್ಟು ಈಗ ಈ ಜಾಗದಲ್ಲಿ ಸುಮಾರು ಜನ ಟೊಮೆಟೊ ಬೆಳಿತಿದ್ದಾರೆ ಒಟ್ಟಿಗೆನೆ, ಅದೇ ನಮ್ಮ ಡಿಮ್ಯಾಂಡ್ ಪ್ರೊಜೆಕ್ಷನ್ ನೋಡಿದ್ರೆ ಇಷ್ಟು ಬೇಕಾಗಿಲ್ಲ ಅಂತ ಹೇಳಿ ಅವ್ರಿಗೆ ಬೆಳೆಯಕ್ಕೆ ಮುಂಚೆನೆ ಅವ್ರಿಗೆ ಏನು ಸಲಹೆ ಕೊಡ್ಬೋದು. ಅಂದ್ರೆ ನೀವು ಅರ್ಧ ಟೊಮೆಟೊ ಬೆಳಿ, ಅರ್ಧ ಬೇರೆ ಬೆಳೀರಿ, ಇದರ ಡಿಮ್ಯಾಂಡ್ ಬರುತ್ತೆ ಈಗ ಅಂತ. ಇದೆಲ್ಲ ಮಾಡೋದಿಕ್ಕೆ, ಯಾಕೆಂದ್ರೆ ಇದೆಲ್ಲ ಬೇಕು ರೈತರಿಗೆ. ಇಲ್ಲ ಯಾಕೆಂದ್ರೆ ಅಕ್ಕಪಕ್ಕ ಏನು ಬೆಳೀತಿದ್ದಾರೆ ಅಂತ ಬೆಳೀತಾನೆ ಇದ್ರೆ ನಾವು ಎಲ್ಲರೂ ಮಾಡ್ತಿದ್ದಾರೆ. ಈಗ ರೀಸೆಂಟಾಗಿ ಕೋಲಾರಲ್ಲಿ ಆಯ್ತಲ್ಲ, ಆ ಥರ ಬಿಸಾಕೋ ಟೊಮೆಟೊ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ ಟೊಮೆಟೊ ಬಿಸಾಕೋಷ್ಟು ಸ್ಥಿತಿಗೆ ಬರ್ತಾ ಇದೆ. ಬಟ್ ಇದು ಪ್ರಾಬ್ಲಮ್ ಏನಂದ್ರೆ ಡೇಟಾ ಇದ್ರೆ ಯಾರು ತಗೋತಾರೆ, ಯಾರು ಕೊಂಡ್ಕೋತಾರೆ, ಯಾರು ಅದನ್ನ ತಿಂತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಅವರು ಬಂದು ರೈತರ ಜೊತೆಗೆ ಸಂಪರ್ಕ ಇಟ್ಕೊಂಡು ಇನ್ನೂ ಒಳ್ಳೆ ಎಫಿಷಿಯನ್ಸಿಲಿ ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದು. ಇನ್ಫಾರ್ಮೇಶನ್ ಒಬ್ಬರ ಕೈಲಿದ್ರೆ ಅವ್ರು ಅದರ ದುಡ್ಡು ಮಾಡ್ತಾರೆ. ಅದು ಇಟ್ಕೊಡುದು, ಇನ್ಫಾರ್ಮೇಶನ್ ಡೆಮೋಕ್ರಟೈಸ್ ಮಾಡಬೇಕು ಅಂತ ಒಂದು ಐಡಿಯಾ. ಸೊ ಈ ಪ್ರಾಬ್ಲಮ್ಸ್ ಇದೆ ನಮ್ಮಲ್ಲಿ. ಇದನ್ನ ಹೆಂಗೆ ಪರಿಹಾರ ಕೊಡೋದು ಅಂದ್ರೆ, ಈಗ ಇದು ನಾವು ಈ KVK ಯೂನಿವರ್ಸಿಟಿ ರಿಸರ್ಚ್ ಸ್ಟೇಷನ್ ಜೊತೆಗೆ ಅವರ ಜ್ಞಾನ, ಅವರ ರಿಸರ್ಚ್ ಮಾಡಿರೋದು, ಅವರಲ್ಲಿರೋ ಎಕ್ಸ್ಪೀರಿಯನ್ಸ್ನ ಹೆಂಗೆ ತಲುಪಿಸೋದು ಅವರ ಜೊತೆಗೆ, ಅಂದ್ರೆ ಅದ್ರ ಜೊತೆಗೆ ಇದನ್ನು ಎಕ್ಸಿಸ್ಟ್ ಆಗೋತರ, ಅದನ್ನ ರಿಪ್ಲೇಸ್ ಮಾಡೋದಲ್ಲ, ಇದು ಎಕ್ಸಿಸ್ಟ್ ಮಾಡೋದು. ಸೊ ಈಗ ಡಿಜಿಟಲ್ ಎಕ್ಸ್ಟೆನ್ಷನ್ ಪ್ಲಾಟ್ಫಾರ್ಮ್ ಇದರಲ್ಲಿ ಏನು ಮಾಡಿದ್ವಿ ನಾವು, 3 ವರ್ಷ ಬಂದ್ಬಿಟ್ಟು ನಾವು ಒಂದು 43 ಬೆಳೆಗಳನ್ನ ಅನಲೈಸ್ ಮಾಡಿದ್ದೀವಿ ಈ ಥರ. ಅಂದರೆ ಈಗ ಯಾವ ಸೀಸನಲ್ಲಿ ಅದರಲ್ಲಿ ಆ ಬೆಳೆಗೆ ಯಾವ್ಯಾವ ಹಂತಗಳಿದೆ. ಒಂದು ನಿಮಿಷ ಅದು ಪಿಕ್ಚರೇ ತೋರಿಸ್ಬಿಡ್ತೀನಿ, ಅದು ನೋಡಿದ್ರೆ ಗೊತ್ತಾಗ್ತದೆ. ಓಕೆ, ಸರ್ ಎನಿ ಪ್ರಾಬ್ಲಮ್? ಅಲ್ಲ, ಒಂದು ನಿಮಿಷ, ಐ ಆಮ್ ನಾಟ್ ಏಬಲ್ ಟು ಥಿಂಗ್ ಇಸ್ ಕಮಿಂಗ್. ಒನ್ ಸೆಕೆಂಡ್. ಫುಲ್ ಸ್ಕ್ರೀನ್ ಮಾಡಿ ಸರ್. You'll have to stop sharing screen and come back. ಇನ್ನೊಂದು ನೋಡ್ಬೇಕು. ಓಕೆ, ಇನ್ನೊಂದು ಸ್ಟಾಪ್ ಶೇರ್ ಮಾಡಿ ಮತ್ತೆ ಶೇರ್ ಅಂತ ಹೇಳಿ select the screen. Yeah, but I don't have the chart. I think looks like it's okay. I had it. It's okay. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಸರ್ ಈ ಹಂತದಲ್ಲಿ. ಯಾಕಂದ್ರೆ ಬಹುಶಃ ಸುಮಾರು ಜನಕ್ಕೆ ಒಂದು ಕ್ವಶನ್ ಬಂದಿರಬಹುದು.
ಯಾಕಂದ್ರೆ ಹೌದು ಇವರೆಲ್ಲ ಎಫ್ ಪಿ ಒಸ್ ತಾವು ಒಂದು ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ ಹಾಕ್ಬೇಕು ಅಂತ ಹೊರಟಿರೋರು. ಸೊ ಇವರಿಗೆ ಯಾವ ರೀತಿ ಉಪಯೋಗ ಆಗ್ಬೋದು ಅಂತ ಏನೋ ಪ್ರಶ್ನೆ ತಲೆಗೆ ಹುಟ್ಟಿರ್ಬೋದು, ಅಥವಾ ಏನಾದ್ರು ಹೌದು ಬೇರೆ ಪ್ರಶ್ನೆ ಬಂದಿರ್ಬೋದು. ಏನಾದ್ರು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದೆಯಾ? ಕೇಳ್ಬೋದಾ? ಹಾ ಶೂರ್ ಶೂರ್. ಏನಾದ್ರು ನಾನು ಪ್ರಶ್ನೆ ಆಕ್ಚುಲಿ ಇದೆಯಾ? ಫಸ್ಟ್ 2 ಚಾರ್ಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಬಟ್ ಮುಂದೆ ನಿಮಗೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳಿದೆ, ಈಗ ಇದು ಸೊಲ್ಯೂಷನ್ ಹೇಳ್ತೀನಿ, ಅದಾದ್ಮೇಲೆ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಟ್ಟು ಕ್ವೆಶನ್ ಕೇಳೋಣ. ಅದಾದ್ಮೇಲೆ ಇದು ಹೆಂಗೆ ಎಲ್ಲರೂ ಯೂಸ್ ಮಾಡ್ಬೋದು, ಹೆಂಗೆ ಉಪಯೋಗ ಆಗುತ್ತೆ ಅಂತಲೂ ಹೇಳ್ತೀನಿ. ಸೊ Okay. ಈಗ ಇದು ಡಿಜಿಟಲ್ ಎಕ್ಸ್ಟೆನ್ಷನ್ ಪ್ಲಾಟ್ಫಾರ್ಮ್ ಅಂದ್ರೆ ಏನ್ ಮಾಡ್ಬೇಕು, 40-45 ಬೆಳೆಗಳನ್ನ ನಾವು ಅನಲೈಸ್ ಮಾಡಿದೀವಿ. ಅಂದ್ರೆ ಯಾವ ಹಂತದಲ್ಲಿ, ಈಗ ಹೈಬ್ರಿಡ್ ತೊಗೊಂಡ್ರೆ ಅಥವಾ ನೀವು ಬೇರೆ ತಳಿ ತೊಗೊಂಡ್ರೆ ಅದು ಎಷ್ಟು ದಿನದಲ್ಲಿ ಬೆಳೆ ಬರುತ್ತೆ, ಯಾವ ಹಂತಗಳಿದೆ ಅದರಲ್ಲಿ, ವೆಜಿಟೇಟಿವ್ ಗ್ರೋತ್, ರಿಪ್ರೊಡಕ್ಟಿವ್ ಗ್ರೋತ್, ಅದೆಲ್ಲ. ಆಮೇಲೆ ಆ ಹಂತದಲ್ಲಿ ಬೆಳೆಗೆ ಯಾವಾಗ ಏನು ಬೇಕು, ನೀವಿರೋ ಲೊಕೇಶನ್ಗೆ ತಕ್ಕಂತೆ ಅದನ್ನು ಅನಲೈಸ್ ಮಾಡಿದ್ದೀವಿ. ಅಂದರೆ ಈಗ ಇನ್ನೊಂದು ರೈತರಲ್ಲಿ, ನಾನು ರೈತನೇ, ನಮ್ಮಲ್ಲಿ ಏನಂದರೆ ನಾವು ಈಗ ಬೆಳೆಗೆ ಯಾವಾಗ ಏನು ಬೇಕೋ ಅದು ಕೊಡಬೇಕು, ಆವಾಗಲೇ ಬೆಳೆ ಬಂದು ನಮಗೆ ವಾಪಸ್ ಕೊಡೋದು. ಅದು ಈಸಿಯಾಗಿ ಹೇಳ್ಬೋದು ಅಷ್ಟೇ, ಬಟ್ ಪ್ರಾಬ್ಲಮ್ ಇದೆ, ಗೊತ್ತು ನಮಗೆ. ಅಂದರೆ ಈಗ ದುಡ್ಡಾಗ ಲೇಬರ್ ಸಿಕ್ಕಿದಾಗ ಕೆಲಸ ಮಾಡ್ತೀವಿ ನಾವು, ಬಟ್ ಆದಷ್ಟು ಬೆಳೆಗೆ ಯಾವಾಗ ಏನು ಬೇಕೋ ಅವಾಗ ಕೊಟ್ಟರೆ ಬೆಳೆ ನಮಗೆ ವಾಪಸ್ಸು ಒಳ್ಳೆ ಇಳುವರಿ ಕೊಡುತ್ತೆ. ಸೊ ಈ ಟೈಮಿಂಗ್ ಆಫ್ ಆಪರೇಷನ್ಸು, ಆಮೇಲೆ ಯಾವಾಗ ಏನು ಕೊಡಬೇಕು ಇನ್ಪುಟ್ಸು, ಬೋತ್ ಕೆಮಿಕಲ್ ಆ್ಯಂಡ್ ನಾನ್ ಕೆಮಿಕಲ್. ಆರ್ಗ್ಯಾನಿಕ್ ಮಾಡ್ತೀವಿ ಅಂದ್ರೂ ಅದಕ್ಕೆ ನೀವು ನ್ಯೂಟ್ರಿಷನ್ ಯಾವ ಥರ ಕೊಡಬೇಕು ಅದನ್ನು ಗೊತ್ತಿರಬೇಕು. ಅದೇ ಥರ ಕೆಮಿಕಲ್ಲೇ ಮಾಡ್ತೀವಿ ಅಂದರೆ ಇದು ಮಾಡಬೇಕು. ಇನ್ನೊಂದು ಏನಂದರೆ, ಈಗ ಸುಮಾರು ನಿಮ್ಮಲ್ಲಿ ಎಲ್ಲರೂ ಗೊತ್ತಿರುತ್ತೆ, ರೈತರೆಲ್ಲರೂ ನಾವೀಗ ಜಾಸ್ತಿ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ ಯೂಸ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಏನೋ ಒಂದು ರೋಗನ ಅಥವಾ ಏನೋ ಕೀಟ ಬಂತು ಅಂದರೆ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಅವಾಗ ಏನು ಮಾಡ್ತೀವಿ, ನಾವು ಡೀಲರ್ ಹತ್ರ ಹೋಗ್ತೀವಿ, ಅವರೊಂದು ಏನೋ ಒಂದು ಕೊಡ್ತಾರೆ, ಅದನ್ನ ಯೂಸ್ ಮಾಡ್ತೀವಿ. ಒಂದು 7 ದಿವಸ ಆದಮೇಲೆ ನೋಡ್ತೀವಿ, ಅದು ಇನ್ನೂ ಇಫೆಕ್ಟ್ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಹಾಕ್ತೀವಿ. ಇದೇ ಆಗ್ತಾ ಇರೋದು. ಇದ್ರ ಬದಲು ನಾವೇನು ಮಾಡ್ತಾ ಇದ್ದೀವಿ, ಆದರೆ ಇದನ್ನು ತಡೆಗಟ್ಟಕ್ಕೂ ಸುಮಾರು ರಿಸರ್ಚ್ ಮಾಡಿ ಯೂನಿವರ್ಸಿಟೀಸಲ್ಲಿ ಇದೆ. ಅಂದರೆ ಇದನ್ನ ಕಮ್ಮಿ ದುಡ್ಡಲ್ಲಿ ಮುಂಚೆನೇ ತಡೆಗಟ್ಟುವ ಕ್ರಮಗಳು ಇದೆ. ಅಂದರೆ ನಿಮಗೆ ಟ್ರ್ಯಾಪ್ಸ್ ಇರ್ಬೋದು, ಅಥವಾ ಬಯೋ ಇನ್ಪುಟ್ಸ್ ಇರ್ಬೋದು, ಅಥವಾ ಕಲ್ಚರಲ್ ಪ್ರಾಕ್ಟೀಸ್ ಇರ್ಬೋದು. ಸೊ ನಮ್ಮ ಫೋಕಸ್ ಬಂದು ಅದನ್ನು ನೀವು ಮುಂಚೆನೇ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ನಿಮ್ಮ ಖರ್ಚು ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಕಮ್ಮಿ ಆಗುತ್ತೆ ಅಂತ ಉದ್ದೇಶ. ಅದರಿಂದ ಡಿಜಿಟಲ್ ಎಕ್ಸ್ಟೆನ್ಷನಲ್ಲಿ ರಿಸರ್ಚ್ ಮಾಡಿ ಕ್ರಾಪ್ನ ಡಿಜಿಟೈಸ್ ಮಾಡಿದ್ದೀವಿ. ಅದು ನಿಮಗೆ ತಕ್ಕಂತೆ, ನಿಮ್ಮ ಹೊಲಕ್ಕೆ ತಕ್ಕಂತೆ, ಅದು ನೀವು ಯಾವ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಆಮೇಲೆ ನೀವು ಯಾವ ಡ್ರಿಪ್ ಯೂಸ್ ಮಾಡ್ತೀರಾ ಅದೆಲ್ಲ ಸೆಲೆಕ್ಷನ್ ಮಾಡಿದ್ಮೇಲೆ ನಿಮಗೆ ಒಂದು ಕ್ರಾಪ್ ಪ್ಲಾನ್ ಬರುತ್ತೆ. ಇವತ್ತಿನ ದಿವಸ ಇವತ್ತು ಮಾಡಬೇಕು, ಇದು ಯಾವಾಗ ಮಾಡಬೇಕು, ಇದಕ್ಕೆ ಏನು ಬೇಕು, ಯಾಕೆ ಮಾಡ್ತಾ ಇದ್ದೀವಿ ಅಂತಲೂ ಸೇರಿಸಿದ್ವಿ. ಯಾಕೆಂದರೆ ರೈತರು ನಾವು ಕ್ವಶನ್ ಕೇಳಬೇಕೀಗ, ಯಾಕೆ ಇದನ್ನು ಮಾಡ್ತಾ ಇದ್ದೀವಿ. ಈಗ ಆ ಕ್ವಶನ್ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ, ಪ್ರಾಬ್ಲಿ ಬೇರೆ ಬೆಟರ್ ಮೆಥಡ್ ಇರ್ಬೋದು ಮಾಡೋದು ಅಂತ. ಸೊ ಅದನ್ನು ಕೊಟ್ಟಿದ್ದೀವಿ. ಆಮೇಲೆ ಡೋಸೇಜ್, ಸುಮಾರು ಮಿಸ್ಟೇಕ್ಸ್ ಆಗುತ್ತೆ ಡೋಸೇಜಲ್ಲಿ, ಅದ್ರ ಬಗ್ಗೆನೂ ಇದೆ. ಅಂದರೆ ಒಂದೇ ಜಾಗದಲ್ಲಿ ಇದು ಬಂದು PDF ಥರ ಅಲ್ಲ, ಅಂದರೆ ನೀವು ಡಾಕ್ಯುಮೆಂಟ್ ಓದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡೋದಲ್ಲ. ನಿಮಗೆ ಪ್ಲ್ಯಾನ್ ಬರುತ್ತೆ, ಕ್ಯಾಲೆಂಡರ್ ಥರ. ಇವತ್ತು ದಿವಸ ಇದು ಮಾಡಬೇಕು, ಇದನ್ನ ಹೆಂಗೆ ಮಾಡೋದು, ಏನು ಬೇಕು ಇದಕ್ಕೆ, ಎಷ್ಟು ಡೋಸೇಜ್, ಹೆಂಗೆ ಕ್ಯಾಲ್ಕುಲೇಟ್, ಎಲ್ಲ ಬರುತ್ತೆ ಒಂದೇ ಕಡೆ. ಅದನ್ನು ಡಿಜಿಟಲ್ ಎಕ್ಸ್ಟೆನ್ಷನ್ ಪ್ಲಾಟ್ಫಾರ್ಮ್. ಇದನ್ನೇ ನೀವು ಒಂದು KVK ಸೈಂಟಿಸ್ಟ್ ಹತ್ರ ಕೂತ್ಕೊಂಡ್ರೆ, ಟೈಮ್ ಸ್ಪೆಂಡ್ ಮಾಡಿ ಅವ್ರು ಸಿಕ್ಕಿದಾಗ ಮಾತಾಡಿದ್ರೆ ಇದು ಸಿಗ್ಬೋದು, ಈ ಇನ್ಫಾರ್ಮೇಷನ್. ಬಟ್ ಇದನ್ನು ನಾವು ಎಲ್ರಿಗೂ ಕೊಡೋ ಥರ ಡಿಜಿಟಲ್ ಪ್ಲಾಟ್ಫಾರ್ಮ್ ಥರ ಮಾಡಿದ್ವಿ. ಇನ್ನೊಂದು ಏನಂದರೆ, ಇದರಲ್ಲಿ ಈಗ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗಬೇಕು ಅಂತ ನಮ್ಮ ಉದ್ದೇಶ. ಯಾಕೆ ಅಂದರೆ ನಾವು ಹೇಳ್ದಂಗೆ ಈ ನೆಲದ ಫಲವತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಎಲ್ಲ ಕಡೆ. ಅದರಿಂದ ಸುಮಾರು ಎಲ್ಲರಿಗೂ ಹೋಗ್ತಾನೆ ಈಗ ಜನ ಹೇಳೋದೇನು ಅಂದರೆ, ನಮ್ಮ ನೆಲ 50 ವರ್ಷ ಬಾಳಿಕೆ ಬರ್ಬೋದು ಅಷ್ಟೇ, ಇದೇ ಥರ ಇದು ಫಾರ್ಮಿಂಗ್ ಮಾಡ್ತಾ ಹೋದರೆ. ಇದನ್ನು ನಾವು ಒಂದು ಸ್ವಲ್ಪ ವಾಪಸ್ ಅದನ್ನು ತಿರುಗಿಸ್ಬೇಕು. ಅಂದರೆ ಸ್ವಲ್ಪ ಫಲವತ್ತು ವಾಪಸ್ ಬರಬೇಕು ಅಂದರೆ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳೆಲ್ಲ ಮುಂಚೆನೇ ಉಪಯೋಗಿಸ್ಬೇಕು. ಇದು ಬಂದು ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಕೆಮಿಕಲ್ಸ್ ಸುಮಾರು ಡಿಸ್ಟ್ರಿಬ್ಯೂಷನ್ ಹಳ್ಳಿಗೂ ಬರುತ್ತೆ, ಬೇಕಾದ್ರೆ ಬಯೋ ಇನ್ಪುಟ್ಸ್ ಜಾಸ್ತಿ ಬರ್ತಾ ಇಲ್ಲ. ಅದನ್ನು ನಾವೇನು ಮಾಡ್ತಾ ಇದೀವಿ, ನಿಮ್ಮ ಬೆಳೆ ಬೆಳೀತಿರುವ ಹಂತದಲ್ಲಿ ಯಾವ್ದು ಬೇಕು ಅಂತ ಒಂದು ಬಾಕ್ಸ್ ಮಾಡಿ ಅದನ್ನು ನಿಮ್ಮ ಹೊಲಕ್ಕೆ ಕಳಿಸೋ ಥರ. ಅಂದರೆ ಅದನ್ನು ಎಲ್ಲೂ ಓಡಾಡಿ ನೀವು IHR ಹೋಗಿ ಅಲ್ಲಿ ಹುಡುಕಿ ತೊಗೊಂಡು ಬರಬೇಕಾಗಿಲ್ಲ. ಅಲ್ಲಿ ಇದ್ರೂ ಇರ್ಬೋದು, ಸರಿ ಟೈಮು ಇದ್ದೇನೂ ಇರ್ಬೋದು. ಅದನ್ನೇ ನಿಮಗೆ ತಲುಪೋ ಥರ ಮಾಡೋದು ಅಂತ ಇದೊಂದು ಸೆಕೆಂಡ್ ಕಾಂಪೊನೆಂಟು. ಮೂರನೇದೇನೆಂದರೆ, ನೀವು ಆ್ಯಪ್ನ ಯೂಸ್ ಮಾಡಿದಾಗ, ಅಂದರೆ ಇನ್ನೊಂದು ಇದು ಇಂಟರ್ವ್ಯೂ ಆ್ಯಪ್ ಅಂದರೆ ನೀವು ಅದನ್ನು ಉಪಯೋಗಿಸ್ಬೋದು ಡೈಲಿ. ಅಂದರೆ ನೀವು ಬೆಳಗ್ಗೆ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಬರುತ್ತೆ, ನೀವು ಅದರಲ್ಲಿ ಓಕೆ ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ ಅಂತಲೂ ಮೂವ್ ಮಾಡ್ಬೋದು. ಅಂದರೆ ಅದನ್ನು ತುಂಬ ಮೂವ್ ಮಾಡಿದ್ರೆ ಗಿಡಕ್ಕೆ ಉಪಯೋಗ ಇಲ್ಲ ಅನ್ನೋದನ್ನು ಹೇಳ್ತದೆ ಆ್ಯಪು.
ಅಂದರೆ ಈಗ ಒಂದು 3 ದಿವಸದೊಳಗೆ ಮಾಡಬೇಕಾಗಿರೋದನ್ನ ನೀವು 15 ದಿವಸ ಆದ್ಮೇಲೆ ಮಾಡಿದ್ರೆ ಮಾಡ್ತೀರಾ, ಖರ್ಚಾಗತ್ತೆ, ಬಟ್ ಗಿಡಕ್ಕೆ ಉಪಯೋಗ ಆಗಲ್ಲ ಅಂತಲೂ ಹೇಳ್ತಾರೆ. ಸೊ ಈಗ ಅದನ್ನು ಮಾಡಿದಾಗ ಬೆಳಗ್ಗೆ ನೀವು ಓಕೆ ಇದು ತೊಗೊಂಡೆ 2 ಆಳು ಯೂಸ್ ಮಾಡ್ತೀನಿ, 2 ಗಂಡಾಳು 1 ಹೆಣ್ಣಾಳು ಪ್ಲಸ್ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀನಿ ಅಂತ ಎಂಟ್ರ್ ಮಾಡೋದು ಈಸಿಯಾಗಿ. ಅದು ಮಾಡಿದ್ರೆ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ ಹಿಂದ್ಗಡೆ ಡೇಟಾಬೇಸಲ್ಲಿ ಈಗ ಏನು ಬೆಳೀತಿದ್ದೀರಾ, ಯಾವ ಹಂತದಲ್ಲಿದ್ದೀರಾ, ಏನು ಕೆಲಸಗಳು ನಡೀತಾ ಏನು ನಡೀತಿಲ್ಲ, ಅದರಿಂದ ನಾವೇನು ನೋಟಿಫಿಕೇಶನ್ ಕಳಿಸ್ಬೋದು. ಅಂದರೆ ಈ ಟೈಮಲ್ಲಿ ಈ ಕೆಲಸ ಭಾರಿ ಮುಖ್ಯ, ಇದು ಮಿಸ್ ಮಾಡ್ತಾ ಇದ್ದೀರಾ ಮಾಡಿ ಅಂತ. ಇದು ಜನ್ರೇಟ್ ಮಾಡಿ ಅದಾಗೆ ಬರುತ್ತೆ. ಅದರಿಂದ ಡೇಟಾ ಬಂದು ನಿಮ್ಮ ಆ್ಯಪೇ ಜನ್ರೇಟ್ ಮಾಡುತ್ತೆ. ನಮ್ಮ ಹಿಂದ್ಗಡೆ ಬ್ಯಾಕ್ ಎಂಡ್ ಇರೋ ಸೊಲ್ಯೂಷನು ಅದನ್ನು ನಿಮಗೆ ವಾಪಸ್ಸು ರಿಮೈಂಡರು ಪ್ಲಸ್ ನಮ್ಮ ಜನನೂ ಅಗ್ರಾನಮಿಸ್ಟು ಫೋನ್ ಮಾಡಿ ನಿಮಗೆ ಹೇಳೋ ಥರನೂ ಮಾಡಿದ್ದೀವಿ. ಅಂದರೆ ನಿಮ್ಮ ಡೇಟಾ, ನಿಮ್ಮ ಬೆಳೀತಿರೋ ಡೇಟಾ ಬಂದು ನೋಡಿ, ಅದೇ ಇವಾಗ ಸಪೋಸ್ ನಮಗೆ ಅಲ್ಲಿ ಕೀಟ ಆ ರೀಜನಲ್ಲಿ ಕೀಟಗಳ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದರೆ ನಿಮಗೆ ಮುಂಚೆನೇ ನಾವು ವಾರ್ನಿಂಗು ಕೊಡ್ಬೋದು. ಸೊ ಇದರಿಂದ ಡೇಟಾ ಯೂಸ್ ಆಗುತ್ತೆ. ಸೊ ಇದು ಓಕೆ. ಸೊ ಇದು ನಮ್ಮ ಸೊಲ್ಯೂಷನು. ಈಗ ನಾನೊಂದು ನಿಮಿಷ ಒಂದು 2-3 ಮಿನಿಟ್ಸ್ ಸ್ಟಾಪ್ ಮಾಡ್ತೀನಿ. ನೀವು ಏನು ಹೇಳ್ಬೇಕು? ಕ್ವೆಶನ್ಸ್ ಇದ್ರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು ಈಗ. ಅಂದರೆ ನಾನು ಈಗ ಇರೋ ರೈತರಿಗೆ, ನಮ್ಮಂಥವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ, ಬಟ್ ಅದಕ್ಕೆ ಪರಿಹಾರ ಹೆಂಗೆ ಮಾಡೋದು, ಎಲ್ಲ ರೈತರಿಗೂ ಈಕ್ವಲ್ ಆಗಿರಬೇಕು ನಾಲೆಡ್ಜು. ನಾಲೆಡ್ಜ್ ಬಂದು ಬುಕ್ಕಿಶ್ ಆಗಿರ್ಕೊಡ್ದು, PDF ಥರ ಇರ್ಕೊಡ್ದು, ಅದನ್ನು ತೊಗೊಂಡು ನೀವು ಅವತ್ತಿನ ಕೆಲಸ ಮಾಡೋ ಥರ ಬರಬೇಕು ಅಂತ. ಇದೇ ನಮ್ಮ ಸೊಲ್ಯೂಷನ್. ಅದರ ಜೊತೆಗೆ ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳು ಬಾಕ್ಸಲ್ಲಿ ಬರುತ್ತೆ, ಪ್ಲಸ್ ನಾವು ಅಡ್ವೈಸ್ ಮಾಡೋದು ಬರುತ್ತೆ. ಇದು 3 ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಕ್ವೆಶನ್ ಇಲ್ಲ ಅಂದರೆ ಮುಂದೆ ಹೋಗ್ತೀನಿ ನಾನು, ಆಮೇಲೆ ನೀವು ಯಾವಾಗ ಬೇಕಾದ್ರೆ ಸ್ಟಾಪ್ ಮಾಡಿ ಕೇಳ್ಬೋದು. ಸೊ ಇದನ್ನ ಸಮ್ಮರಿ, ಇದು ಡಿಜಿಟಲ್ ಎಕ್ಸ್ಟೆನ್ಷನ್ ಪ್ಲಾಟ್ಫಾರ್ಮ್ ಇದೆ, ಮತ್ತು ಗ್ರೋ ಪ್ಯಾಕ್ಸ್ ಇದೆ, ಮತ್ತು ಅಡ್ವೈಸರಿ ಸರ್ವಿಸ್ ಇದೆ. ಸೊ ಇದರ ಆ್ಯಪ್ ಸುಮ್ಮನೆ ಈ ಥರ ತೋರಿಸ್ತೀನಿ, ಮುಂದೆ ಸ್ಕ್ರೀನು ತೋರಿಸ್ತೀನಿ. ಇದೇನಂದರೆ ನಾವೇನು ಮಾಡಿದ್ವಿ ಅಂದರೆ, ನಾವು ಆ್ಯಪನ್ನ ಚೂರಾಗಿ ಡೆವಲಪ್ ಮಾಡಿ ಮಾರ್ಕೆಟಲ್ಲಿ ಬಿಡೋದು ಉದ್ದೇಶ ಇರಲಿಲ್ಲ ನಮಗೆ. ಯಾಕೆಂದರೆ ನಾವು ಏನು ಮಾಡಿದ್ರು ಕಂಪ್ಲೀಟಾಗಿ ಮಾಡಿ ರೈತರಿಗೆ ಅವರು ಬೇರೆ ಬೇರೆ ಲೆವೆಲ್ ಮಾಡ್ತಾ ಇರ್ಬೋದು. ಅಂದರೆ ಈಗ ಬರೀ ಅವರಿಗೆ ಕ್ರಾಪ್ ಪ್ಲ್ಯಾನ್ ಬೇಕಾಗಿದ್ರು ಪರವಾಗಿಲ್ಲ, ಇನ್ನೊಬ್ಬರು ದುಡ್ಡನ್ನು ಮ್ಯಾನೇಜ್ ಮಾಡಬೇಕು. ನಾನು ಈಗ ಈ ಬೆಳೆಗೆ ಈ ಹಂತದಲ್ಲಿ 22,000 ತನಕ ಖರ್ಚಾಗಿದೆ ಅಂತ ಗೊತ್ತಾಗಬೇಕು ಅಂದ್ರೂ ಅದು ಒಂದು. ಇಲ್ಲ ಕೀಟನಾಶಕಗಳಿಗೆ ರೆಡಿಯಾಗಿ ಆ್ಯಪಲ್ಲಿ ಇದಕ್ಕೆ ಏನು ಮಾಡಬೇಕು, ಇದನ್ನು ಹೆಂಗೆ ನೋಡಿದ್ರೆ ಗೊತ್ತಾಗುತ್ತೆ ನನಗೆ, ಅದು ಬೇಕು ಅಂದ್ರೂ ಅದು ಇದೆ. ಸೊ ಇದನ್ನೇನು ಮಾಡಿದ್ದೀವಿ ಅಂದರೆ, ಇದು ಕಂಪ್ಲೀಟಾಗಿ ಪ್ಯಾಕೇಜ್ ಮಾಡಿದ್ದೀವಿ. ಬಟ್ ರೈತರು ಯಾವ ಲೆವೆಲಲ್ಲಿ ಇದ್ದೀರೋ ಅದನ್ನು ಆ ಥರ ಯೂಸ್ ಮಾಡ್ಕೋಬೋದು. ಇದ್ರಲ್ಲಿ ಮೇಯ್ನ್ ಏನಂದರೆ, ನಿಮ್ಮ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮ ಲೊಕೇಶನ್ಗೆ ತಕ್ಕಂತೆ ಬೆಳೆಗಳ ಲಿಸ್ಟು ಕೊಡ್ತೀವಿ ಆ್ಯಪಲ್ಲಿ. ಅದ್ರ ಬಗ್ಗೆ ಬೇಕಾಗಿರೋ ಎಲ್ಲ ಮಾಹಿತಿನೂ ಇರುತ್ತೆ. ಅಂದರೆ ಯಾವ ಥರ ಅದರ ಬೀಜಗಳಿದೆ, ಯಾವ ಬೀಜ ತೊಗೊಂಡ್ರೆ ಎಷ್ಟು ದಿನಗಳಾಗುತ್ತೆ ಬೆಳೆಗೆ, ಆಮೇಲೆ ಇದರಲ್ಲಿ ಕೀಟ ಮತ್ತು ರೋಗ ಜಾಸ್ತಿ ಬರುತ್ತಾ, ಇದರಲ್ಲಿ ಕಮ್ಮಿ ಬರುತ್ತಾ, ಆಮೇಲೆ ಇದರ ಇಳುವರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಎಲ್ಲ ಮಾಹಿತಿನೂ. ಅಂದರೆ ಬೆಳೆ ಶುರು ಮಾಡೋಕ್ಕೆ ಮುಂಚೆ ನಿಮ್ಗೆ ಗೊತ್ತಿರೋ ಥರಕ್ಕೆ ಒಂದು ಪರ್ಸನಲ್ ಕ್ರಾಪ್ ಬ್ಯಾಸ್ಕೆಟ್ ಅಂತ ಇದೆ. ಅದಾದಮೇಲೆ ನೀವು ಈ ಸೀಸನಲ್ಲಿ ನೀವು ಈ ಬೆಳೆನ ಬೆಳಿತೀರಾ ಅಂತ ಇಟ್ಕೊಳ್ಳಿ. ಈಗ ಆ ಸೀಸನಲ್ಲಿ ಅದು ಬೆಳಿಕೂಡ್ದು, ಅಂದರೆ ಅದು ಬೆಳೆಯೋದಿಲ್ಲ ಅಂದ್ರೂ ಅದು ಆ್ಯಪ್ ಹೇಳುತ್ತೆ. ಅಂದರೆ ನಿಮ್ಗೆ ಅದು ಸೆಲೆಕ್ಷನ್ಗೆ ಬಿಡೋದಿಲ್ಲ. ಬಟ್ ಆ ಸೀಸನಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಒಂದು ಬೆಳೆ, ಈಗ ಟೊಮೆಟೊ ಹೇಳಿದಂಗೆ 24 ಥರ ಬೆಳಿಬೋದು. ಅದನ್ನು ನಿಮಗೆ ಎಲ್ಲ ಚಾಯ್ಸು ನಿಮ್ಮ ಹತ್ರ ಇರುತ್ತೆ. ಅಂದರೆ ನೀವು ವೆರೈಟಿ ಯಾವ ಚೂಸ್ ಮಾಡ್ತೀರಾ, ಇಲ್ಲ ಹೈಬ್ರಿಡ್ ಚೂಸ್ ಮಾಡ್ತೀರಾ ಅಂತ ಶುರು ಆಗುತ್ತೆ ಅಲ್ಲಿಂದ. 4-5 ಪಾಯಿಂಟ್ಸ್ ಅಷ್ಟೇ ಒಂದೇ ಸ್ಕ್ರೀನಲ್ಲಿ, ಎಲ್ಲ ಲಿಸ್ಟ್ ಬಾಕ್ಸ್. ನೀವೇನು ಟೈಪ್ ಏನು ಮಾಡಬೇಕಾಗಿಲ್ಲ, ಅದರ ಸೆಲೆಕ್ಷನ್ ಬರುತ್ತೆ, ಅದನ್ನು ಎಂಟ್ರ್ ಮಾಡ್ಬೇಕಷ್ಟೇ. ಅದಾದಮೇಲೆ ನೀವು ರಿಡ್ಜಸ್ ಆ್ಯಂಡ್ ಫರೋಸ್, ಉಬ್ಬು ಅಥವಾ ತಗ್ಗು ಆ ಥರ ಮಾಡ್ತೀರಾ, ಇಲ್ಲ ರೈಸ್ ಬೆಡ್ ಮಾಡ್ತೀರಾ, ಇಲ್ಲ ಫ್ಲ್ಯಾಟ್ ಬೆಡ್ ಮಾಡ್ತೀರಾ, ಅದು ಹೇಳುತ್ತೆ. ಆಮೇಲೆ ಆ ವಿಧಾನ ಆ ಬೆಳೆಗೆ ಸೂಕ್ತ ಇಲ್ಲ ಅಂತ ಬರೋದಿಲ್ಲ ನಿಮಗೆ, ಸೊ ದಟ್ ಆ ಮಿಸ್ಟೇಕ್ ಮಾಡಕೂಡ್ದು ಅಂತ. ಆಮೇಲೆ ಸ್ಪೇಸಿಂಗ್, ಸುಮಾರು ರೈತರು ಸ್ಪೇಸಿಂಗಲ್ಲಿ ಮಿಸ್ಟೇಕ್ ಮಾಡ್ತೀವಿ ನಾವು. ಸೊ ಆ ಸ್ಪೇಸಿಂಗ್ ಸೆಲೆಕ್ಷನ್ನು ಬರುತ್ತೆ, ನೀವು ಆ ಸ್ಪೇಸಿಂಗ್ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ನೀವು ನಿಮ್ಮ ಹತ್ರ ಇರಿಗೇಷನ್ ಬೋರ್ವೆಲ್ ಇದ್ರೆ ಇರಿಗೇಷನ್ ಥರ ನಾವು ಇರಿಗೇಷನಲ್ಲಿ ನೀರಾವರಿ ಮಾಡ್ತೀವಿ, ಇಲ್ಲ ನಾನು ಇದು ಮಳೆ ಮತ್ತು ಚಾನೆಲ್ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಅದು ಬಂದರೆ ನಿಮ್ಗೆ ಏನಾಗುತ್ತೆ, ಯಾವಾಗ ಆ ಥರ ಇರಿಗೇಷನ್ ಕೊಡಬೇಕು ಅಂತಲೂ ಚೇಂಜ್ ಆಗುತ್ತೆ. ಡ್ರಿಪ್ ಕೊಟ್ಟರೆ ಬೇರೆ ಶೆಡ್ಯೂಲಲ್ಲಿ ಎಷ್ಟೆಷ್ಟು ಅವರ್ಸ್ ಕೊಡಬೇಕು, ಇಲ್ಲ ಚಾನೆಲ್ ಮಾಡಿದ್ರೆ ಯಾವಾಗ ಕೊಡಬೇಕು, ಇಲ್ಲ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀನಿ ಅಂದರೆ ಯಾವಾಗ ಮಾಡಬೇಕು, ಆ ಥರ. ಅದೇ ನೀವು ಡ್ರಿಪ್ ಯೂಸ್ ಮಾಡಿ ಅದರಲ್ಲಿ ಫರ್ಟಿಲೈಸರ್ಸು ಕೊಡ್ತೀನಿ, ಫರ್ಟಿಗೇಷನು ಮಾಡ್ತೀನಿ ಅಂದರೆ ನಿಮ್ಮ ಫರ್ಟಿಗೇಷನ್ ಶೆಡ್ಯೂಲು ಚೇಂಜ್ ಆಗುತ್ತೆ ಪ್ಲಾನಲ್ಲಿ.
ಅದೇ ಇಲ್ಲ ನಾನು ಬರೀ ಡ್ರಿಪ್ ನೀರಿಗೋಸ್ಕರ ಯೂಸ್ ಮಾಡ್ತೀನಿ, ಬಟ್ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ತೊಗೊಂಬಂದು ಹಾಕ್ತೀನಿ ಅಂದರೆ ಅದರ ಶೆಡ್ಯೂಲೂ ಚೇಂಜ್ ಆಗುತ್ತೆ. ಅದೇ ಥರ ಪೆಸ್ಟ್ ಡಿಸೀಸ್ ಹೇಳಿದ್ರೆ ನಮ್ಮ ತಡೆಗಟ್ಟುವುದು ನಮ್ಮ ಮುಖ್ಯ ಉದ್ದೇಶ. ಅದರಿಂದ ಆಕ್ಟಿವಿಟಿ ಪ್ಲಾನಲ್ಲಿ ಆಪ್ಷನಲ್ ಆಗಿ ಅಂದರೆ ನೀವು ಬೇಕಾದ್ರೆ ಮಾಡ್ಬೋದು. ಈ ಥರ ಬಯೋ ಇನ್ಪುಟ್ಸ್ ಯೂಸ್ ಮಾಡಿ ಈ ಟೈಮಲ್ಲಿ ಟ್ರ್ಯಾಪ್ಸ್ ಈಗಲೇ ಹಾಕ್ಬಿಡಿ, ಹಳದಿ ಬಣ್ಣದ ಅಂಟು ಬಲೆಗಳನ್ನ ಈಗಲೇ ಇನ್ಸ್ಟಾಲ್ ಮಾಡಿಬಿಡಿ, ಅವಾಗ ಕಮ್ಮಿ ಆಗುತ್ತೆ. ಆ ಥರ ಬರುತ್ತೆ ಇದರಲ್ಲೇ. ಬಟ್ ನಿಮ್ಮ ಒಂದು ಪಕ್ಷದಲ್ಲಿ ಅದು ಬರುತ್ತೆ. ಈ ಥರ ಈ ಪ್ರಾಬ್ಲಮ್ ಬಂತು ಅಂದರೆ ನಿಮ್ಮ ಇದು ಕೀಟ ಮತ್ತು ರೋಗ ಪ್ರಾಬ್ಲಮ್ ಬಂದರೆ ಅದನ್ನು ಕ್ವಿಕ್ಕಾಗಿ ಹೆಂಗೆ ಕಂಡುಹಿಡಿಯೋದಕ್ಕೂ ಇದು ಆ್ಯಪಲ್ಲಿ ಇರುತ್ತೆ. ಇನ್ನೊಂದು ಏನು ಮಾಡ್ತಿದ್ದೀವಿ ನಾವು ಅಂದರೆ ಈಗ ಒಂದು 30% ಅಫೆಕ್ಟ್ ಆಗಿದೆ ಬೆಳೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕೀಟದಿಂದ. ಅದಕ್ಕೇನೆ ನೀವು ಇನ್ನೂ ಕಮ್ಮಿ ದುಡ್ಡಲ್ಲಿ ಬೇರೆ ಬೇರೆ ಪ್ರಾಕ್ಟೀಸಸಲ್ಲಿ ಕಮ್ಮಿ ದುಡ್ಡು ಯೂಸ್ ಮಾಡಿ ಅದನ್ನು ಸ್ಟಾಪ್ ಮಾಡ್ಬೋದು ಆಗಲೇ. ಸೀದಾ ನೀವು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದರೆ ಜಾಸ್ತಿ ಬೆಲೆ ಇರೋ ರೀಡೋ ಮಿಲ್ ಅಂತ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡಿ ಮಾಡೋದು, ಅದರಿಂದ ಪರಿಹಾರ ಬರುತ್ತೆ. ಬಟ್ ಖರ್ಚು ನಿಮ್ಮ ಪರಿಹಾರಕ್ಕೂ ಖರ್ಚಿಗೂ ಸಂಬಂಧ ಇರೋದಿಲ್ಲ ಜಾಸ್ತಿ. ಖರ್ಚು ಜಾಸ್ತಿ ಮಾಡಿರ್ತೀರ, ಅದನ್ನೇ ಬೇರೆ ವಿಧಾನದಲ್ಲಿ ಕಮ್ಮಿ ಮಾಡ್ಬೋದಾಗಿತ್ತು. ಸೊ ಅದು ಫುಲ್ ಅಂದರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ನಿಮಗೆ ತೋರಿಸ್ತಾರೆ, ಇದು ಆ್ಯಪಲ್ಲಿ ಬರುತ್ತೆ. ಇನ್ನೊಂದು ಈಗ ಎಲ್ರಿಗೂ ಆ್ಯಪ್ ನೋಡ್ತೀರಾ, ನೀವು ಮೊಬೈಲ್ ಯೂಸ್ ಮಾಡ್ತೀರಾ, ವೆದರ್ ಗೊತ್ತಾಗುತ್ತೆ ನಿಮಗೆ, ಅದನ್ನು ತೋರಿಸ್ತೀವಿ. ಇನ್ನೊಂದು ಮುಖ್ಯ ಏನಂದರೆ ಮಾರ್ಕೆಟ್, ಅಂದರೆ ನೀವು ಬೆಳೆ ಬೆಳಿತಿರೋ ನಿಮ್ಮಿರೋ ಲೊಕೇಶನ್. ನೀವೀಗ ದೊಡ್ಡಬಳ್ಳಾಪುರಲ್ಲಿ ಯಾವುದೋ ಒಂದು ಹಳ್ಳಿಲಿ ಇದ್ದೀರಾ ಅಂದರೆ ಅಲ್ಲಿಂದ ಹತ್ತಿರದಲ್ಲಿರೋ 3 APMCನಲ್ಲಿ ಏನು ಬೆಲೆ ಬರ್ತಾ ಇದೆ ಇವತ್ತಿಗೆ ಆ ಬೆಳೆಗೆ ಅಂತಲೂ ತೋರಿಸುತ್ತೆ. ಆಮೇಲೆ ಹೋದ ವರ್ಷದಲ್ಲಿ ಈ ಬೆಳೆಯ ಬೆಲೆ ಯಾವ ಥರ ಚೇಂಜ್ ಆಯಿತು ಅಂತ ನಮಗೆ ಎಲ್ಲ ಮಾಹಿತಿ ಇದ್ದರೆ ನೀವು ನೆಕ್ಸ್ಟ್ ಟೈಮ್ ಪ್ರಾಬ್ಲಿ ಯೋಚನೆ ಮಾಡ್ತೀರಾ, ಈ ಟೈಮಲ್ಲಿ ಒಂದು ವಾರ ಕಳೆದು ನಾನು ಈ ಬೆಳೆನ ನಾಟಿ ಮಾಡಿದ್ರೆ ಪ್ರಾಬ್ಲಿ ಅದರ ಬೆಲೆ ಬೆಟರ್ ಆಗುತ್ತಾ ಅಂತ ಯೋಚನೆ ಮಾಡೋಕ್ಕೆ. ಅಂದರೆ ಇನ್ಪುಟ್ಸ್ ಇದು. ಅದೇ ಥರ ನ್ಯೂಸ್ ಅಂತ ಈಗ ವಾಟ್ಸಾಪಲ್ಲಿ ಸುಮಾರು ಶೇರ್ ಮಾಡ್ತೀವಿ ನಾವು. ಅಂದರೆ ನನಗೊಂಥರ ಏನಾಗಿದೆ ಅಂದರೆ ಈ ಮಾಹಿತಿಗಳ ಓವರ್ಲೋಡ್ ಆಗಿದೆ. ಅಂದರೆ ಈಗ ಮಳೆಗಾಲ ಏನೋ ಮಾಡ್ತಿದ್ದಾರೆ, ನಮ್ಮ ಬೆಳೆಗೂ ಅದಕ್ಕೂ ಸಂಬಂಧ ಇಲ್ಲ, ಬಟ್ ಅದು ಹೋಗ್ತೀವಿ, ಅದರಿಂದ ಯೂಸ್ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಸೊ ಏನು ಮಾಡ್ತೀವಿ, ನ್ಯೂಸ್ನ ನಾವು ನಿಮಗೆ ಬೇಕಾಗಿದ್ದು ನೀವೇ ಸೆಲೆಕ್ಟ್ ಮಾಡ್ಬೋದು. ಅಂದರೆ ನನಗೆ ಗೊತ್ತಿರೋ ಹಂಗೆ ಲೋಕಲ್ ನ್ಯೂಸೇ ಬೇಕು, ನನ್ನ ಬೆಳೆಗೆ ಬೇಕಾಗಿರೋ ನ್ಯೂಸ್ ಬೇಕು, ಆಟೋಮೇಷನ್ ಇದ್ರೆ ಬೇಕು, ಪಾಲಿಸಿ ಬೇಕು, ಅಂದರೆ ಆ ನ್ಯೂಸ್ ಮಾತ್ರ ಬರುತ್ತೆ ನಿಮಗೆ. ಸೊ ರೈತರಿಗೆ ಕನ್ಫ್ಯೂಷನ್ ಬರ್ಕೊಡ್ದು ಅಂತ ಇದನ್ನು ಮಾಡೋದು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈಗ ಫರ್ಟಿಲೈಸರ್ ಕ್ಯಾಲ್ಕುಲೇಟ್ರು, ಇದರಲ್ಲಿ ಸುಮಾರು ಪ್ರಾಬ್ಲಮ್ಸ್ ನಾನೇ ಮಾಡಿದ್ದೀನಿ, ಮಿಸ್ಟೇಕ್ಸು ಮಾಡಿದ್ದೀನಿ, ಅದರಿಂದ ಕಲ್ತಿದ್ದೀನಿ. ಏನಂದರೆ ಈಗ ನಿಮ್ಮ ಇದು ಮಣ್ಣಿನ ಪರೀಕ್ಷೆ ಭಾರಿ ಮುಖ್ಯ ಇದರಲ್ಲಿ. ಏಕೆಂದರೆ ಮಣ್ಣಿನ ಪರೀಕ್ಷೆ ಮಾಡದೇ ಇದ್ದರೆ ನೀವು ಫರ್ಟಿಲೈಸರ್ ಒಂದು ಪಕ್ಷದಲ್ಲಿ ಜಾಸ್ತಿ ಕೊಡ್ತಾ ಇರ್ಬೋದು, ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಾ, ಬಟ್ ಗಿಡ ಅದನ್ನು ತಗೋತಿಲ್ಲ ಅಂದರೆ ಅದು ಬಂದು ವಾಪಸ್ಸು ಮಣ್ಣಲ್ಲಿ ಏನಾಗುತ್ತೆ, ಪಾಯ್ಸನ್ ಅಂತಾರಲ್ಲ, ಅಂದರೆ ಅದರ ವಾಶ್ ಆಗುತ್ತೆ, ಲೀಚ್ ಆಗುತ್ತೆ, ಅದು ಇನ್ನು ನಿಮ್ಮ ಮಣ್ಣಿಗೆ ಉಪಯೋಗ ಇರೋದು. ಅದರಿಂದ ಏನು ಮಾಡಿದ್ವಿ, ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ ನಿಮ್ಮ ಮಣ್ಣಿನ ಪರೀಕ್ಷೆಗೆ ಲಿಂಕ್ ಮಾಡಿದ್ವಿ. ಇನ್ನೊಂದು ಏನಂದರೆ ಈ ಬೆಳೆಗೆ ಇಷ್ಟು ಎಕರೆಗೆ ಈ ಥರ ಬರಬೇಕು ಈ ಜಾಗಕ್ಕೆ ಅಂತ ರೆಕಮೆಂಡೇಶನ್ಸ್ ಇದೆ. ಅದ್ರ ಪ್ರಕಾರ ನೀವು ಈ ಮಣ್ಣಿನ ಪರೀಕ್ಷೆ ಮಾಡಿದರೆ ಅದರಲ್ಲಿ ನಿಮ್ಮ ಒಂದು ಪಕ್ಷ ನೈಟ್ರೋಜನ್ ಜಾಸ್ತಿ ಇದೆ ಅಂದರೆ ನೈಟ್ರೋಜನ್ ಕಮ್ಮಿ ಆಗುತ್ತೆ ಕ್ಯಾಲ್ಕುಲೇಟರಲ್ಲಿ, ಅಂದರೆ ಅದಷ್ಟು ಕಮ್ಮಿ ತೊಗೋಬೋದು ನೀವು. ಇನ್ನೊಂದು, ಈ ನೈಟ್ರೋಜನ್ ಬಂದು ಬರೀ ಯೂರಿಯಾ ಅಲ್ಲ, ಬೇರೆ ಥರದಲ್ಲೂ ಸಿಗುತ್ತೆ ಅಂಗಡಿಲಿ. ಸೊ ನೀವು ಸೆಲೆಕ್ಟ್ ಮಾಡ್ಬೋದು ಆ ಕ್ಯಾಲ್ಕುಲೇಟರಲ್ಲಿ ಆ ಅಂಗಡಿಲಿ ಏನು ಸಿಗ್ತಾ ಇದೆ. ಇವಾಗ ಸಪೋಸ್ ಯೂರಿಯಾ ಅಂತ ಹೋಗಿರ್ತೀರ, ಯೂರಿಯಾ ಸಿಕ್ಕಿಲ್ಲ, ಬಟ್ ಅದೇ ಬೇರೆ ನೈಟ್ರೋಜನ್ ಸೋರ್ಸ್ ಇದೇನಪ್ಪ ಅಂತ ಕೇಳಿದ್ರೆ ಇದೆ ಸರ್, ಅಮೋನಿಯಂ ನೈಟ್ರೇಟ್ ಇದೆ. ಆಯ್ತು, ಈ ಕ್ಯಾಲ್ಕುಲೇಟರ್ಲ್ಲಿ ಹಾಕಿದ್ರೆ ಅಮೋನಿಯಂ ನೈಟ್ರೇಟ್ ಎಷ್ಟು ಬೇಕಾಗುತ್ತೆ, ಯೂರಿಯಾ ಎಷ್ಟು ಬೇಕಾ, ಅಮೋನಿಯಂ ನೈಟ್ರೇಟ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇದೇನಂದರೆ ರೈತರಿಗೆ ನಾವು ಇದನ್ನೆಲ್ಲ ನಾವು ಕಲ್ತಿರ್ಬೇಕು, ಅಂದರೆ ಕಷ್ಟ ಕಲಿಯೋದು. ಅದಕ್ಕೋಸ್ಕರ BSc MSc ಮಾಡಿ ನಾವು ಆಮೇಲೆ ರೈತರಾಗಿ ಆಗಲ್ಲ. ಬಟ್ ಅದೇ ಮಾಡಿರೋರಿಂದ ಇನ್ಫಾರ್ಮೇಶನ್ ನಮ್ಗೆ ಯಾಕೆ ತಲುಪಬಾರ್ದು ಅಂತ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ. ಇನ್ನೊಂದು ಬಂದು ಬಡ್ಜೆಟ್ ಪ್ಲಾನರ್. ಈಗ ಸುಮಾರು ರೈತರು ಒಂದು ಪಾಕೆಟಿಂದ ದುಡ್ಡು ಬರುತ್ತೆ, ಇನ್ನೊಂದು ಪಾಕೆಟಿಂದ ದುಡ್ಡು ಹೋಗುತ್ತೆ. ಈ ಬೆಳೆ ಈ ಬ್ಲಾಕಲ್ಲಿ ಎಷ್ಟು ಮಾಡಿದೆ, ಈ ಬೆಳೆ ಹೋದ ವರ್ಷದಿಂದ ಈ ವರ್ಷದಿಂದ ಎಷ್ಟು ಕಮ್ಮಿ ಬಂತ ಜಾಸ್ತಿ ಬಂತ ಗೊತ್ತಿರಲ್ಲ, ಲೆಕ್ಕಾಚಾರ ಸುಮಾರು ಜನ ಇಡೋದಿಲ್ಲ, ಸುಮಾರು ಜನ ಇಡ್ತೀವಿ. ಬಟ್ ಅದನ್ನು ಇದರಲ್ಲಿ ಕೊಟ್ಟಿದ್ದೀವಿ. ಅಂದರೆ ನಿಮಗೆ ಬಡ್ಜೆಟ್ ನೀವೇ ಕ್ರಿಯೇಟ್ ಮಾಡಬೇಕಾಗಿಲ್ಲ, ನಾವೇ ಬಂದು ಮಾಡಿ ಕೊಟ್ಬಿಟ್ಟಿರ್ತೀವಿ, ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಸೊ ಒಂದು ಬೇಸಿಕ್ ಸ್ಟಾರ್ಟಿಂಗ್ ಪೊಸಿಷನ್ ಇರುತ್ತೆ. ಅದಾದ್ಮೇಲೆ ನೀವು ಅಂಗಡಿಗೆ ಹೋಗ್ತೀರಾ, ಏನೋ ತಗೋತೀರಾ, ಅದನ್ನ ಎಂಟ್ರ್ ಮಾಡಿದ್ರೆ ಎರಡೇ ಸ್ಟೆಪ್ ಅದು. ಅಂದರೆ ನಿಮ್ಗೆ ಜಾಸ್ತಿ ಬರೆಯೋದೇನಿಲ್ಲ, ಬರೀ ಎಂಟ್ರ್ ಮಾಡಿದ್ರೆ ಬಡ್ಜೆಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನೀವೊಂದು ಮುಕ್ಕಾಲು ಪಕ್ಷ ಬೆಳೆದಿದೆ ಅಂತ ಇಟ್ಕೊಳ್ಳಿ, ಅವಾಗ ಇಷ್ಟವರೆಗೂ 35,000 ನಾನು ಖರ್ಚು ಮಾಡಿರಬೇಕು, ಈಗ 40 ಆಗಿದೆ ಅಂತ ಗೊತ್ತಿರುತ್ತೆ. 40 ಆಗಿದೆ ಅಂದರೆ 2 ಯೋಚನೆ ಬರುತ್ತೆ. ಒಂದು, ಎಲ್ಲಿ ಜಾಸ್ತಿ ಆಯ್ತು ಅನ್ನೋ ಖರ್ಚು, ಇನ್ನೊಂದು ಎಲ್ಲಿ ಮುಂದೆ ಹೋಗ್ತಾ
ಬೆಳೆನ ಇಳುವರಿನ ಕಮ್ಮಿ ಮಾಡ್ದಂಗೆ ಹೆಂಗೆ ಕಮ್ಮಿ ಮಾಡ್ಬೋದು ಖರ್ಚು ಒಂದು. ಎರಡು, ಕಡ್ಡಾಯವಾಗಿ ನಾನು ಬೆಳೆಗೆ ಬೆಲೆ ಜಾಸ್ತಿ ಬರಲೇಬೇಕಾ, ಇದರಲ್ಲಿ ಲಾಭ ಮಾಡ್ಬೇಕಾ ಅಂದ್ರೆ ಹಂಗಂದ್ರೆ ನಾನು ಬೇರೆ ಯಾರನ್ನೋ ಹುಡುಕ್ಬೇಕು, ಅವ್ರಿಗೆ ಕೊಟ್ಟರೆ ಬೆಲೆ ಜಾಸ್ತಿ ಬರುತ್ತಾ, ಬೆಂಗಳೂರಿಗೆ ಜಾಸ್ತಿ ಕಳ್ಸಿದ್ರೆ ಬೆಲೆ ಬರುತ್ತೆ. ಇದೆಲ್ಲ ಒಂದು ಈ ಥರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದ್ರೆ ಗೊತ್ತಾಗುತ್ತೆ. ಅದನ್ನು ಇದರಲ್ಲಿ ಇದೆ. ಅಂದರೆ ನೀವು ನೀವೀಗ ರೆಡಿ ಇಲ್ಲ, 1 ವರ್ಷ ಆದ್ಮೇಲೆ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಬಟ್ ಆ್ಯಪಲ್ಲಿ ಇದೆ. ಅದೇ ಥರ ಸ್ಕೌಟ್ ದ ಫಾರ್ಮ್ ಅಂದರೆ ಈಗ ಒಂದೊಂದು ಬೆಳೆಗೆ ಒಂದು ಬೆಳೆಗೆ ಮೆಣಸಿನಕಾಯಿಗೆ 4 ಥರ ಬೆಳವಣಿಗೆ ಆಗಿರಬೇಕು, 21 ದಿವಸ ಈ ಥರ ಬೆಳವಣಿಗೆ ಆಗಿರಬೇಕು ಅಂತ ಬರುತ್ತೆ ಆ್ಯಪಲ್ಲಿ. ನೀವು ಹೋಗಿ ನೋಡಿ ಆ ಬೆಳವಣಿಗೆ ಆಗಿಲ್ಲ ಅಂದರೆ ಬರೀ ಒಂದು ಸ್ಲೈಡರ್ ಅಂದರೆ ಆ್ಯಪಲ್ಲಿ 30% ನೋಡ್ತಾ ಇದ್ದೀನಿ, 70% ಈ ಥರ ಬೆಳವಣಿಗೆ ಆಗಿಲ್ಲ ಅಂದರೆ ನಿಮ್ಗೆ ಆ್ಯಪ್ ಹೇಳುತ್ತೆ ನೆಕ್ಸ್ಟ್ ಏನು ಮಾಡಬೇಕಾ ಅದು ಸರಿ ಮಾಡೋಕ್ಕೆ ಅಂತ. ಸೊ ಇದೊಂಥರ ಇದೇನಂದ್ರೆ ರೈತರಿಂದ ಫಾರ್ಮಿಂಗ್ನ ನಾವು ತಗೋಬಾರದು, ರೈತರೇ ಫಾರ್ಮಿಂಗ್ ಮಾಡಬೇಕು, ಬಟ್ ಅವ್ರಿಗೆ ಏನು ಸಪೋರ್ಟ್ ಬೇಕೋ ಎಲ್ಲ ಕೊಡಬೇಕು ಅಂತ ಈ ಆ್ಯಪಲ್ಲಿದೆ. ಅದೇ ಥರ ರೆಕಾರ್ಡ್ ಕೀಪಿಂಗ್ ಸುಮಾರು ಸಲ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇದು. ಈಗ ನಿಮಗೆಲ್ಲ ಗೊತ್ತಿದೆ, ಏನಕ್ಕಿದ್ರೂ ನಮಗೊಂದು RTC ಬೇಕು, MC ಬೇಕು, ಏನೋ ಒಂದು ಬೇಕು. 3 ತಿಂಗಳು ಒಂದ್ಸಲಿ ತಹಸೀಲ್ದಾರ್ ಆಫೀಸರ್ ಹೋಗಿ ನಿಂತ್ಕೋತೀವಿ. ಅಲ್ಲಿ ನಿಂತಾಗ ಸುಮಾರು ಜನ ನನ್ನ ಮುಂದೆ ನಿಂತಿರೋರು ನೋಡಿದ್ದೀನಿ ನಾನು. ಅವ್ರಿಗೆ ಸರಿಯಾಗಿ ಸರ್ವೆ ನಂಬರ್ ಗೊತ್ತಿರಲ್ಲ, ಅಥವಾ ಸರ್ವೆ ನಂಬರ್ ಗೊತ್ತಿರುತ್ತೆ ಬಟ್ ಅದರ ಪಾರ್ಟಿಷನ್ ಗೊತ್ತಿರಲ್ಲ. ಸುಮಾರು ಒದ್ದಾಡ್ತಾರೆ. ನಾನು ಏನು ಮಾಡಿದ್ದೀನಿ ಅಂದರೆ ರೈತರು ಅವ್ರ ಕೈಯಲ್ಲಿ RTC ಅವ್ರ ಕೈಲಿ ಅವ್ರ ಸರ್ವೆ ನಂಬರ್ಗಳು ಅವ್ರ ಆ್ಯಪಲ್ಲೇ ಇರಬೇಕು. ನಿಮಗೆ ಗೊತ್ತಿರ್ಬೇಕು ಎಲ್ಲಿದೆ ಏನು ಅಂತ, ಎಲ್ಲೂ ಬೇರೆ ಕಡೆ ಹೋಗ್ಬೇಕಾಗಿಲ್ಲ, ಎಲ್ಲೂ ಬರಿಬೇಕಾಗಿಲ್ಲ ಅಂತ. ಅದೊಂದು. ಇನ್ನೊಂದು ಸಾಯಿಲ್ ಹೇಳ್ದಂಗೆ ನಿಮಗೆ ನಿಮ್ಮ ಮಣ್ಣಿನ ಪರೀಕ್ಷೆನ ಆ್ಯಪಲ್ಲಿ ಎಂಟರ್ ಮಾಡ್ಬೋದು. ಅದೇ ಥರ ಇನ್ನೊಂದು ಎಲ್ಲರಿಗೂ ಅಪ್ಲೈ ಆಗಲ್ಲ, ಇದು ಪ್ಲಾಂಟೇಶನಲ್ಲಿ ಸುಮಾರು ಅಪ್ಲೈ ಆಗುತ್ತೆ. ಅಂದರೆ ದಿನದ ವಾತಾವರಣ ಬಂದು ಅವರು ಎಂಟ್ರ್ ಮಾಡಬೇಕಾಗತ್ತೆ. ಯಾಕೆಂದರೆ ಮಳೆ ಎಷ್ಟು ಬಂತು, ಇವತ್ತು ಎಷ್ಟು ಬಂತು ಮಳೆ, ಇವತ್ತು ತಾಪಮಾನ ಎಷ್ಟಿದೆ ಅಂತ. ಯಾಕೆಂದರೆ ಅದರಿಂದ ಅವರು ಮುಂದಿನ ಕ್ರಮಗಳು ಆಮೇಲೆ ಬೇಸಾಯ ಕ್ರಮಗಳನ್ನ ಬದಲಾವಣೆ ಮಾಡೋಕ್ಕಾಗುತ್ತೆ. ಇದಕ್ಕೂ ಆ್ಯಪಲ್ಲಿ ಸಿಂಪಲಾಗಿ ಎಂಟ್ರ್ ಮಾಡ್ಬೋದು. ಹೆಂಗೇಜಿಗೆ ಒಂದು 250 ರೂಪಾಯಿ ಸಿಗುತ್ತೆ, ಒಂದು ಟೆಂಪ್ರೇಚರ್ ಇದೆ, ಒಂದು 150 ರೂಪಾಯಿ ಸಿಗುತ್ತೆ. ಇದನ್ನೇ ನಾವು ಟೆಕ್ನಾಲಜಿನೂ ಮಾಡ್ಬೋದು, IoTನೂ ತಂದು ಇದನ್ನು ಮಾಡ್ಬೋದು. ಬಟ್ ಏನಂದರೆ ಇದು ರೈತರಿಗೆ ಈಸಿಯಾಗಿ ಮಾಡೋ ಥರ. ಇದೇನಾಗ್ತಿದೆ ಅಂದರೆ ನಿಮಗೆ ಈಗ ವಾತಾವರಣ ಪ್ರೆಡಿಕ್ಷನ್ಸ್ ಬರ್ತಾ ಇದೆ, ಅದು ಬಂದು ಸ್ಯಾಟಲೈಟ್ ಇಮೇಜರಿ ತಗೋತಿದ್ದಾರೆ ಮತ್ತು ಸಿಮ್ಯುಲೇಷನ್ ಮಾಡೆಲ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಯಾವಾಗ ಕರೆಕ್ಟ್ ಇರೋದಿಲ್ಲ. ಈಗ ನಾನು ಗೋಣಿಗುಪ್ಪದಲ್ಲಿ ನಂದು ಫಾರ್ಮ್ ಇದೆ ಅಂದರೆ ವಿರಾಜಪೇಟೆದು ಅಥವಾ ವಿರಾಜಪೇಟೆ ಇದೆ ಬಿಟ್ಟಂಗಲ ಇದ್ದೀನಿ ಅಂದರೆ 6 ಕಿಲೋಮೀಟರ್ ದೂರದಲ್ಲಿ ಅವ್ರು ಹೇಳಿದ ವಾತಾವರಣ ಕರೆಕ್ಟಾಗಿ ಬರೋದಿಲ್ಲ ನನಗೆ. ಬಟ್ ಅದೇ ನಾವು ರೈತರ ಅದನ್ನು ಲಾಗ್ ಮಾಡ್ತಾ ಇದ್ರೆ ಡೇಟಾ ಡೈಲಿ ಒಂದು ವಿಲೇಜಲ್ಲಿ ಒಂದು 4 ಜನ ಲಾಗ್ ಮಾಡಿದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನಾವು ಆ ವಿಲೇಜ್ಗೆ ಬೆಟರ್ ಪ್ರೆಡಿಕ್ಷನ್ ಕೊಡ್ಬೋದು ಅಂತ ಇದು. ಸೊ ಇದು ಆ್ಯಪ್ ಇನ್ನೊಂದು ಚಾರ್ಟ್ ತೋರಿಸ್ತಾ ಆಮೇಲೆ ಕ್ವೆಶನ್ಸ್ಗೆ ಆಮೇಲೆ FPOಗೂ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರ ಜೊತೆ ಗ್ರೋ ಪ್ಯಾಕ್ ಹೇಳಿದ್ನಲ್ಲ, ನಿಮ್ಗೆ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳೆಲ್ಲ ಬಂದು ಬಾಕ್ಸಲ್ಲಿ ಅಂದರೆ ಜೆನ್ಯುವಿನ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ತಂದು ನಿಮ್ಮ ಫಾರ್ಮ್ಗೆ ಕೊಡೋ ಥರ ಒಂದು ಉದ್ದೇಶ ಇದೆ. ಯಾಕೆಂದರೆ ಆ ಹಂತದಲ್ಲಿ ಯಾವ್ದು ಬೇಕೋ ಅದು. ಇದು ಚಿಂತಾಮಣಿಯಲ್ಲಿ ಮಾಡ್ತಾ ಇದೀವಿ ನಾವು. ಇದು ನಿಮಗೆ ಸಿಕ್ಕರು ತೊಗೋಬೋದು. ಆ್ಯಪ್ ಹೇಳೋದು ಏನು ತೊಗೋಬೇಕು ಅಂತ. ಇದೇನಂದ್ರೆ ಎಲ್ರಿಗೂ ಸಿಗ್ತಾ ಇಲ್ಲ, ಅದರಿಂದ ನಾವು ತಂದು ಕೊಡ್ತಾ ಇದ್ದೀವಿ. ಆಮೇಲೆ ಈ ಫೋನ್ ಸರ್ವಿಸು ಇರುತ್ತೆ. ಅಂದರೆ ಆ್ಯಕ್ಚುಲಿ ಆ್ಯಪ್ ತುಂಬ ಸಫಿಷಿಯೆಂಟ್ ಅಂತ, ನೀವು ಅದನ್ನು ಫಾಲೋ ಮಾಡ್ತಾ ಬಂದ್ರೆ ನೀವು ಎಲ್ಲರೂ ಪ್ರೋಗ್ರೆಸಿವ್ ಫೇಮಸ್ ಆಗ್ಬಿಡ್ತೀರಾ. ಅದರಿಂದ ನಮಗೇನು ಫೋನ್ ಮಾಡಿ ಕೇಳೋ ಉದ್ದೇಶನೂ ಬೇಕಾಗಿಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ ಇದರಲ್ಲಿ ಒಂದು ಉದ್ದೇಶನೂ ಇದೆ. ಯಾಕೆಂದರೆ ಸುಮಾರು ಕಾಲ್ ಸೆಂಟರ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ ಮುಂಚೆ. ಅದೇನಾಗುತ್ತೆ, ರೈತರು ಬಂದು ಆ ಕಾಲ್ ಸೆಂಟ್ರಲ್ಲಿ ಎಲ್ಲ ಜ್ಞಾನ ಎಲ್ಲ ರೈತರಿಗೂ ಎಲ್ಲ ಬೆಳೆಗೂ ಇರೋ ಥರ ಇರಬೇಕು ಅಂದರೆ ಒಂದು 100 ಜನ ಇರಬೇಕಾಗುತ್ತೆ ಸ್ಟೂಡೆಂಟ್ಸ್. ಅದು ಮ್ಯಾನ್ ಮಾಡೋಕ್ಕೆ ಅದು ಆಗೋದಿಲ್ಲ. ಇನ್ನೊಂದು ಬಂದು ರೈತರು ಸುಮ್ಮನೆ ಫೋನ್ ಮಾಡೋದು, ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ತಂದೀನಿ ಏನು ಮಾಡ್ಬೇಕು, ತಂದೀನಿ ಏನು ಮಾಡಿ ಅಂದರೆ ನಾವು ಕರೆಯೋದು ಇಲ್ಲ. ಸೊ ಅದರಿಂದ ಏನು ಮಾಡಿದ್ದೀವಿ ಅಂದರೆ ಆ್ಯಪ್ನ ಭಾರಿ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಬರುತ್ತೆ, ಬೇಕಾಗಿದ್ದಾಗ ಮಾತ್ರ ನೀವು ನಮ್ಮನ್ನು ಕರಿಬೋದು ಅಂತ ಮಾಡಿದ್ವಿ. ಇದನ್ನ ಹೆಂಗೆ ತಲುಪಿಸೋದು ರೈತರಿಗೆ ಅಂತ ನಾವು ಒಂದು ಡೈರೆಕ್ಟ್ ಸಬ್ಸ್ಕ್ರಿಪ್ಷನ್ ಅಂದರೆ ಗೊತ್ತಿರೋ ರೈತರಿಗೆಲ್ಲ ಕೊಟ್ಟಿದ್ದೀವಿ ನಾವು. ಈಗ ಮಹಾರಾಷ್ಟ್ರಲ್ಲಿ ಒಬ್ರು 40 ಎಕರೆ ತೊಗೊಂಡು ಮಾಡ್ತಾ ಇದ್ದಾರೆ. ಅವ್ರು ಈಗಲೂ ಬೆಳಗ್ಗೆನೂ ಫೋನ್ ಮಾಡಿದ್ರು, ಅವ್ರ ಜೊತೆ ತುಂಬ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಅವರು ಫಾರ್ಮ್ ಪ್ಲಾನಿಂಗಿಂದ ಶುರು ಮಾಡಿ ಅಪ್ಲಿಕೇಶನ್ನು ಕೊಟ್ಟು ಇನ್ಪುಟ್ಸು ಹೆಲ್ಪ್ ಮಾಡ್ತಾ ಇದ್ದೀವಿ. ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದೇ ಥರ ಧಾರವಾಡಲ್ಲಿ ಒಂದು ಸಿಟಿನೊಳಗೆ ಒಂದು ಶುರು ಮಾಡ್ತೀವಿ. ಇವತ್ತು ಮಾತಾಡ್ತಾ ಇದ್ದೆ ಅವ್ರ ಜೊತೆ, ಅವ್ರಿಗೂ ಮಾಡ್ತೀವಿ. ಬಟ್ ನಮಗೆ ಇನ್ನೂ ರೈತರು ಜಾಸ್ತಿ ತಲುಪಬೇಕು ಅಂದರೆ FPO ರೂಟಲ್ಲಿ, FPC ಅವ್ರ ರೂಟಲ್ಲಿ. ಅಂದರೆ ನಾವೀಗ ಒಂದಷ್ಟು FPO FPC ಬೆಳಗಾಂ ಕಡೆ, ಇಲ್ಲಿ ಬ್ಯಾಂಗ್ಳೂರು ರೂರಲಲ್ಲಿ ದೊಡ್ಡಬಳ್ಳಾಪುರ, ಆನೇಕಲ್, ಚಿಂತಾಮಣಿ ಅಲ್ಲೆಲ್ಲ ಹೋಗಿ ಮೀಟ್ ಮಾಡಿದ್ದೀವಿ. ಅದೇ ಥರ ಧಾರವಾಡ, ಹುಬ್ಳಿನಲ್ಲೂ ಮೀಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ FPC ಮೀಟ್ ಮಾಡಿ ಅವ್ರಿಗೆ CEO ಕನ್ವಿನ್ಸ್ ಮಾಡಿ
ಅದಾದಮೇಲೆ ರೈತರಿಗೆ ಪ್ರೆಸೆಂಟೇಷನ್ ಮಾಡಿ ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಒಂದು ಲಾಂಗ್ ಪ್ರಾಸೆಸ್ ಆಗ್ತಾ ಇದೆ ನನಗೆ ಗೊತ್ತಿದ್ದಂಗೆ. ಆಮೇಲೆ FPCನೆಲ್ಲ CEO ಭಾರಿ ಸ್ಟ್ರಾಂಗ್ ಆಗಿದ್ದು ಇದೆಲ್ಲ ಪ್ರೋಗ್ರೆಸಿವ್ ಆಗಿದ್ರೆ ಇದು ಎಲ್ಲ ರೈತರಿಗೂ ತಲುಪತ್ತೆ, ಇಲ್ಲ ಅಂದರೆ ಅಲ್ಲೇ ನಿಲ್ಲುತ್ತದೆ. ಇದು ನನ್ನ ಎಕ್ಸ್ಪೀರಿಯನ್ಸ್, ಅದರಿಂದ ಹೇಳ್ತಾ ಇದ್ದೀನಿ. ಬಟ್ ಇದನ್ನೆಲ್ಲ ಬದಲಾವಣೆ ಮಾಡೋಕ್ಕೆ ನಾವು ನಮ್ಮ ಸ್ಟ್ರಗಲ್ನ ಬಿಡೋದಿಲ್ಲ. ನಾವು ಎಲ್ಲ FPCನೂ ಮೀಟ್ ಮಾಡೋದು ಉದ್ದೇಶ ಇದೆ, ಎಲ್ಲರನ್ನೂ ಮೀಟ್ ಮಾಡೋದು, ರೈತರು ಮೀಟ್ ಮಾಡೋದು ಇದೆ. ಈಗ ಗೋಕಾಕಲ್ಲಿ ಇದೇ ಥರ ಒಂದು ಒಳ್ಳೆ FPO ಥ್ರೂನೇ ಮಾಡ್ತಾ ಇದ್ದೀವಿ ನಾವು. ಇದು ದೊಡ್ಡಬಳ್ಳಾಪುರಲ್ಲಿ ಮಾಡಬೇಕಾಗಿತ್ತು, ಈ ಕೋವಿಡ್ ಎಲ್ಲ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಬಟ್ ಮಾಡ್ತೀವಿ. ಸೊ ಇನ್ನೊಂದು ಬಂದು ಅದೇ, ಸೊ FPC ಥ್ರೂ ಮೇನ್ ರೂಟ್ ನಮ್ಮದು. ಇನ್ನೊಂದು ಬಂದು ನಿಮಗೆ ಲೋನ್ಗಳು ಕೊಡೋ ಫಿನ್ಟೆಕ್ ಕಂಪನೀಸು ಅಥವಾ ಯಾರು ನಿಮ್ಮಿಂದ ಖರೀದಿ ಮಾಡ್ತಾರೋ ಅವ್ರ ಹತ್ರದೂ ರೈತರ ಸಂಪರ್ಕ ಮಾಡೋದು ಅಂತ ಉದ್ದೇಶ ಇದೆ. ಸೊ ಇದು ನಮ್ಮ ಸೊಲ್ಯೂಷನ್ ರೈತರಿಗೆ. ನಾನೊಬ್ಬ ರೈತರಾಗಿ ಇದು ಡೆವಲಪ್ ಮಾಡಿರೋದು 3 ವರ್ಷ ಸ್ವಂತ ದುಡ್ಡು ಹಾಕಿ ಮಾಡಿರೋದು. ಇದು 12 ಜನ ಎಂಪ್ಲಾಯೀಸ್ ಇದ್ದಾರೆ ನಮ್ಮಲ್ಲಿ. ಸೊ ಇಲ್ಲಿ ನಿಲ್ಲಿಸ್ತೀನಿ ನಾನು, ಮುಂದೆ ನಾನು ಅದರ ಯೂಸ್ ಹೆಂಗೆ ಅಂತಲೂ ಹೇಳ್ತೀನಿ, ಬಟ್ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. ಏನೋ ಕ್ವೆಶನ್ಸ್ ಇದ್ರೆ ಹೇಳಿ. ಹಲೋ ಹಾಂ, ಹಲೋ, ನಮಸ್ಕಾರ ಜಗದೀಶ್ ಅವರು. ಡಾಕ್ಟರ್ ಜಯಕುಮಾರ್ ಅವರು, ಡಾಕ್ಟರ್ ಅಥಣಿ ಅಂತ ಹೇಳಿ, ಬಾಗಲಕೋಟೆ. ನಮಸ್ಕಾರ ಸರ್. ನಮಸ್ಕಾರ ಆಕ್ಚುಲಿ ನಮಗೆ ಆರ್ಗಾನಿಕ್ ಫುಡ್ ಪ್ರೊಸೆಸಿಂಗ್ ಇದೆ, ನ್ಯೂಟ್ರಿಪ್ಲಸ್ ಫುಡ್ಸ್ ಅಂತ ಕಂಪನಿ. ಸಿಂಪ್ಲಿ ಸಾತ್ವಿಕ್ ಬ್ರ್ಯಾಂಡ್ ನಲ್ಲಿ ವಿ ಆರ್ ಪ್ಲೇಸಿಂಗ್ ಅವರ್ ಪ್ರಾಡಕ್ಟ್ಸ್. ಸುಮಾರು 104 ಪ್ರಾಡಕ್ಟ್ಸ್ ಇದೆ. ಓಕೆ ಸರ್. ಈಗ ವಿ ವರ್ಕ್ ವಿತ್ ಫಾರ್ಮರ್ಸ್ ಆಲ್ಸೋ. ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ ಇದೆ, 4 FPO ಇದೆ. ಆಕ್ಚುಲಿ ನೀವು ಬ್ಲಾಕ್ ಚೈನ್ ಟೆಕ್ನಾಲಜಿ ಅದು ಇದು ಅಂತ ಹೇಳಿದ್ರಲ್ಲ, ಐ ವಾಸ್ ವೆರಿ ಕೀನ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಯುಟಿಲಿಟಿ ಆಫ್ ದಿಸ್ ಸಾಫ್ಟ್ವೇರ್. ಬಟ್ ಇನ್ನೂ ನನಗದು ನಿಮ್ಮ ಸಾಫ್ಟ್ವೇರ್ ಪರ್ಪಸ್ ಅಷ್ಟೊಂದು ಮಟ್ಟಿಗೆ ಹ್ಯಾಂಡಲ್ ಸಿಗ್ತಾ ಇಲ್ಲ ನನಗೆ. ಇನ್ ವಾಟ್ ವೇ ಇಟ್ ಈಸ್ ಯೂಸ್ಫುಲ್ ಟು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಲೈಕ್ ಅಸ್. ಇದು FPO ಇದ್ದವ್ರಿಗೆ, ಅಲ್ಲಿ FPO ಇದ್ದವ್ರಿಗೆ, ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ಗೆ ಟು ಅಂಡರ್ಸ್ಟ್ಯಾಂಡ್ ಯಾವ ಕ್ರಾಪ್ ಬೆಳಿಬೇಕು, ಏನೇನು ಇನ್ಪುಟ್, ಏನು ಎತ್ತ, ದಿಸ್ ಇಸ್ ಫೈನ್ ರೀ, ದಿಸ್ ಇಸ್ ಫೈನ್. ಬಟ್ ನಮ್ಗೆ ಅಗ್ರಿಗೇಟರ್ಸ್ ಲೆವೆಲ್ನಲ್ಲಿ, ವ್ಯಾಲ್ಯೂ ಅಡಿಷನ್ ಲೆವೆಲ್ನಲ್ಲಿ ಇದು ಯಾವ ರೀತಿಯಿಂದ ಇಟ್ ವಿಲ್ ಅಸಿಸ್ಟ್ ಅಸ್ ಅನ್ನೋದು ದಯವಿಟ್ಟು ಒಂದು ಚೆನ್ನಾಗಿ. ಶೋರ್ ಸರ್. ಒಂದು ಸರ್, ನೀವು ಅಗ್ರಿಗೇಟರ್ಸ್ ಅಂದ್ರೆ ನಿಮ್ಗೆ ಕ್ಲೋಸ್ ಸಂಪರ್ಕ ಇಟ್ಟಿರ್ತೀವಿ ಫಾರ್ಮರ್ಸ್ ಅಲ್ಲಿ. ಅವ್ರು ಏನು ಬೆಳೀತಿದ್ದಾರೆ, ಆಮೇಲೆ ಅವ್ರು ಬರೋ ಪ್ರಾಡಕ್ಟ್ಸ್ನು ಕ್ವಾಲಿಟಿ ಬರಬೇಕು ಅಂತ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಅದನ್ನ ಕ್ವಾಲಿಟಿ, ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೆ ಇದು ಆ್ಯಪ್. ಬಟ್ ಇದರಿಂದ ಡೇಟಾ ಜನರೇಟ್ ಮಾಡೋದಕ್ಕೆ ನಾವು ಅಗ್ರಿಗೇಟರ್ಸ್ ಒಂದು ಆ್ಯಪ್ ಮಾಡಿದ್ದೀವಿ. ಅಂದರೆ ನಿಮಗೆ ನಿಮ್ಮಲ್ಲಿರೋ ಸೆಲೆಕ್ಷನ್ ಆಫ್ ಫಾರ್ಮರ್ಸ್ ಯಾರ ಜೊತೆ ವರ್ಕ್ ಮಾಡ್ತಾ ಇದ್ದೀರೋ ಅವರು ಡೇಟಾ ನಿಮಗೆ ಬರುತ್ತೆ. ಅಂದರೆ ಕ್ರಾಪ್ ವೈಸ್, ಫಾರ್ಮ್ ವೈಸ್, ಫಾರ್ಮರ್ ವೈಸ್. ಅಂದರೆ ಅಫ್ಕೋರ್ಸ್ ಫಾರ್ಮರ್ ಆ್ಯಂಡ್ ದ ಅಗ್ರಿಗೇಟರ್ ಹ್ಯಾಸ್ ಟು ಅಗ್ರಿ ಆನ್ ದಟ್. ಆ ಡೇಟಾನ ಎಕ್ಸ್ಪೋಸ್ ಮಾಡ್ತೀವಿ. ಅಂದರೆ ನಿಮಗೆ ಇವಾಗ ಏನು ಬೆಳೀತಾ ಇದ್ದಾರೆ, ಎಷ್ಟು ದಿನದಲ್ಲಿ ಇಳುವರಿ ಬರ್ತಾ ಇದೆ, ಯಾವ ರೀಜನ್ ಇದೆ, ಎಷ್ಟು ದೂರದಲ್ಲಿದೆ, ಆ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ. ಯಾಕೆಂದರೆ ನೀವು ತೊಗೊಂಡು ಅದನ್ನು ಪ್ರಾಸೆಸ್ ಮಾಡೋದು ಅಥವಾ ಮಾರೋದಕ್ಕೆ ಯೂಸ್ ಆಗುತ್ತೆ ಅಂತ ಇನ್ನೊಂದು ಆ್ಯಪ್ ಇದೆ ಇದ್ರ ಜೊತೆಗೆ. ಸೊ ಕ್ರಾಪ್ ಮಿಂಟ್ ಇಸ್ ಅನ್ ಆ್ಯಪ್ ಫಾರ್ ನಾಲೆಡ್ಜ್ ಗ್ಯಾಪ್ ಪ್ರಿವೆನ್ಷನ್ ಆ್ಯಪ್ ಟು ದ ಫಾರ್ಮರ್ಸ್. ಇನ್ನೊಂದು ಆ್ಯಪ್ ಬಂದು ಕಾಂಟ್ರಾಕ್ಟರ್ ಆ್ಯಪ್ ಅಂತ ಇಟ್ಟಿದ್ದೀವಿ, ಅದ್ರ ನೇಮ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ವಿಚ್ ಇಸ್ ಫಾರ್ ದ ಅಗ್ರಿಗೇಟರ್ಸ್ ಆ್ಯಂಡ್ ಅದರ್ ಪ್ಲೇಯರ್. ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡೋರ್ಗೂ ಇರುತ್ತೆ. ಅವರಲ್ಲಿ ದೇ ಗೆಟ್ ವಿಸಿಬಿಲಿಟಿ ಇನ್ ಟು ವಿಚ್ ಫಾರ್ಮರ್ ಅಟ್ ವಾಟ್ ಸ್ಟೇಜ್ ಈಸ್ ಇನ್. ಇದರಲ್ಲಿ 3 ಲೆವೆಲ್ ಮಾಡಿದ್ದೀವಿ. ಈಗ ಸಪೋಸ್ ಅಗ್ರಿಗೇಟರ್ ನೀವು ಇಂಟಿಮೇಟಾಗಿ ವರ್ಕ್ ಮಾಡ್ತೀವಿ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಇನ್ಪುಟ್ಸು ಕೊಡ್ತಾರೆ, ಕ್ರಾಪ್ ಪ್ಲ್ಯಾನನ್ನು ಸಜೆಸ್ಟ್ ಮಾಡ್ತಾರೆ. ಅಂಥವ್ರಿದ್ರು ಡೇಟಾ ಎಕ್ಸ್ಪೋಜರ್ ವಿಲ್ ಬಿ ಈವನ್ ಮೋರ್. ಅಂದರೆ ನಿಮಗೆ ಅಪ್ಕಮಿಂಗ್ ಟಾಸ್ಕ್ಸ್ ಏನಿದೆ, ಕೆಲವ್ರಿಗೆ ಏನೇನು ಟಾಸ್ಕ್ ಅಬ್ಯಾಂಡನ್ ಮಾಡಿದ್ದಾರೆ, ಏನು ಟಾಸ್ಕ್ನ ಟೈಮಲ್ಲಿ ಮಾಡಿಲ್ಲ, ಅಥವಾ ಏನು ಮಾಡಿದ್ದಾರೆ ಕರೆಕ್ಟಾಗಿ, ಈ ವಿಸಿಬಿಲಿಟಿನೂ ಬರುತ್ತೆ. ಅದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ. ನೀವೀಗ ಸಪೋಸ್ ಯು ಆರ್ ಇನ್ವೆಸ್ಟೆಡ್ ಇನ್ ದ ಫಾರ್ಮರ್ ಇನ್ ಟರ್ಮ್ಸ್ ಆಫ್ ಇನ್ಪುಟ್ಸ್ ಆರ್ ಈವನ್ ಫೈನಾನ್ಸ್, you will get a feel of a visibility of farmer, how is he agronomically doing it, scientifically doing the crop control. So that is where we are that coming happens into only play with it. Sir, that happens only when farmer is using your app. Correct. So ನಮ್ಮ client ಅಲ್ಲಿ ಯೂಸ್ ಮಾಡ್ತಾ ಇದ್ರೆ we can access those data. So ಈಗ ನಮ್ಮ ಡೇಟಾನ, ನಮ್ಮ ಫಾರ್ಮರ್ ಗ್ರೂಪ್ಸ್ ಡೇಟಾನ ಈ ಆಪ್ ಅನ್ನ ಬೇರೆ ಅಗ್ರಿಗೇಟರ್ ಯೂಸ್ also access ಅಥವಾ ಬೇರೆ ಇರ್ತದೆ, ಕಂಪಾರ್ಟ್ಮೆಂಟಲೈಸೇಷನ್ ಇರ್ತದೆ. ಅದೇ that's what I'm saying. So if I see the approach to a farmer base is through an aggregator, that is the option we are talking about. So ನಿಮ್ ಥ್ರೂ ಹೋದ್ರೆ ನಿಮ್ಮ ಫಾರ್ಮರ್ಸ್ನ ನಿಮ್ ಜೊತೆ ಸೆಗ್ರಿಗೇಟ್ ಮಾಡಿ ಕ್ಲೋಸ್ ಇದು ಡೇಟಾ ಟೈ ಅಪ್ ಇರುತ್ತೆ. ಅಂದ್ರೆ ಇಟ್ ವಿಲ್ ಬಿ ಟೈಡ್ ಅಪ್ ಓನ್ಲಿ ಟು ಯು ವಿಲ್ ಗೆಟ್ ವಿಸಿಬಿಲಿಟಿ.
right? Okay. Yeah. I So I'll think talk about it a unnecessarily little this bit. should not create. No. Okay, fine. No, and see, this is a data protection thing. As I said, importantly, only if the farmer agrees and you agree, it should be made open, right? ಆ ಥರ. ಸೊ ಒಂದು 3 ಲೆವೆಲ್ ಮಾಡಿದ್ದೀವಿ. ಕೆಲವರು ಈಗ ಬರೀ ಈಗ ಸಪೋಸ್ ಫಾರ್ಮರ್ ಹೇಳಿದ್ರು ಇದನ್ನ ಬಂದು ನೀವು ಬರೀ ಅಗ್ರಿಗೇಟರ್ಸ್ಗೆ ನಮಗೆ ಇಳುವರಿ ಡೇಟಾ ಮಾತ್ರ ಕೊಡಿ, ಯಾವಾಗ ಬರ್ತಿದೆ ಅಂದ್ರೆ ಅದು ಬೇಕಾದ್ರೆ ಮಾಡ್ಬೋದು. ಇದೇ ವರ್ಕ್ ಮಾಡ್ತಾ ಇದ್ದೀರಾ ನೀವು ಅಂಡ್ ಯು ವಾಂಟ್ ಟು ಹ್ಯಾವ್ ಎ ಕ್ಲೋಸ್ ಗ್ರೂಪ್ ಅಂದ್ರೆ ಇಂಟು ಅ ಗ್ರೂಪ್ ಆಲ್. ಹೌದು. See the beauty of digitization. ಹಲೋ ಸರ್, ಕೇಳಿಸ್ತಲ್ಲ? ಸರಿ, ತಿರ್ಗಾ ಹೇಳಿ ಸರ್, ಕೇಳಿಸಲಿಲ್ಲ. ಅಲ್ಲ, ಇನ್ಕ್ಲೂಡಿಂಗ್ input provision kuda we wanted to integrate. Yeah, correct. In fact, we wanted to go for a separate app, investing in a separate. Okay. Finding your app, ಸ್ವಲ್ಪ ಏನಾದರೂ ನಾವು can suggest you some modification and then implement your app in our place. That's interesting thing. Sir, I will be in touch with you in course of time. Yes, we are very much interested in these kind of integrations. Yeah, sir. If you can drop your email ID and phone number, I'll also drop mine at the end, and then you can connect. So just to give you an idea, ನೀವು ಹೇಳಿದಂಗೆ ಈಗ ಎಂಟರ್ಪ್ರೈಸ್ ಲೆವೆಲ್ಗೂ ಇದು ತೊಗೊಂಡು ಹೋಗ್ಬೋದು ಸರ್. ಈಗ ಯಾಕೆಂದ್ರೆ ಈಗ ಸಪೋಸ್ ಈಗ ಒಂದು ಕಾಫಿ ಕಂಪನಿ ಜೊತೆ ಮಾತಾಡ್ತಾ ಇದ್ದೀವಿ, ದೇ ಡೂ ಗ್ರೋಯಿಂಗ್ ಆಲ್ಸೋ, ದೇ ಡೂ ವ್ಯಾಲ್ಯೂ ಅಡಿಷನ್ ಆಲ್ಸೋ, ದೇ ಡೂ ಸೆಲ್ಲಿಂಗ್ ಆಲ್ಸೋ. ಅವ್ರಿಗೆ ಆಬ್ವಿಯಸ್ಲಿ ದೇ ವಿನ್ ಹ್ಯಾವ್ ಎ ಸ್ಮಾಲ್ R&D team. The R&D team, in fact, will dictate the process, and they'll be more intimate with the crops and the process. So that facility also we're giving. So it can be done as a generic regional customized product for large farmer base, can be done through an aggregator who's in control, wants to do cultural practices control and inputs also. That also can be done. The beauty of this is a digital model, sir. The physical model agalla idu. Correct. This is what exactly we are looking for. Some solutions. ಯಾಕಂದ್ರೆ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಗಳಿಗೂ we may require different kinds of raw material. So our farmers should know what is that we require ಅಂತೇಳಿ, and they should come forward to grow, or they should know what we really require and what they can do for our company. So ನಮ್ಮ ಇದಕ್ಕೆ group ಅಂತೇಳಿ. In fact, so they will also so that is a beauty actually. See, actually the problem now is supply demand information asymmetry is a big issue. ಅಂದ್ರೆ ನಿಮಗೆ ಎಷ್ಟು ಸಪ್ಲೈ ಬೇಕು ಅಂತ ಗೊತ್ತಿದೆ, ಬಟ್ ಅದನ್ನ ಕೊಡಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ಬೇಕು. ಅಂದ್ರೆ ನೀವೇನೆ ಇಫ್ ಯು ಕ್ಯಾನ್ ಡೂ ಸೇ 2 seasons planning of what you need based on your demands, and then that planning can be uploaded on this app. I mean, he'll grow for you, right? ಈಗೇನಾಗಿದೆ ಅಂದ್ರೆ ಯಾರಿಗೆ ಏನ್ ಬೇಕು ಗೊತ್ತಾಗ್ತಿಲ್ಲ. Okay, if I want all the farmers in the using this app to know our need ಅಂತಂದ್ರೆ that also can be done just like a broadcast to all the farmer communities. Such as people. So in a closed circuit, you can do an assessment, and based on your next season's projection of demand, you can say ಈ farmers ಗೆ assign ಮಾಡ್ತೀನಿ, ಈ farmers ಗೆ assign ಮಾಡ್ತೀನಿ ಅಂತ. Of course, you have to bring them together to agree to that, right? Because there'll be price differences, yield differences. Some normalization. Sir, if I want to open for any of the farmer to grow chili, for example, Badgi chili I may require. So I will throw my requirement open to all the farmers. So whoever wants to grow those commodities, they should intimate to me. Correct. And they should follow cultural practice as per the app, so that the produce is of great quality and other things for you also, right? Which you also need. Okay. Yeah. Okay, sir. I'll surely get in sir. I'll be in touch with you. Sure, thank you, sir. So I'll just go to the next. ಬೇರೆ ಏನೋ ಕ್ವೆಶ್ಚನ್ ಇದೆಯಾ ಸರ್? ಬೇರೆ ಯಾರಾದ್ರು? Sir, ಇದು ಫ್ರೀ ಆಪ್ we have to pay for this app, sir? ಇದು it's on a very nominal subscription model, right? So there are different models sir. ಈಗ ಏನಂದ್ರೆ ಈಗ ಫ್ರೀಮಿಯಂ ಅಂದ್ರೆ ಫ್ರೀ ಆಪ್ ಕೊಟ್ಟವರು ಏನ್ ಮಾಡ್ತಾರೆ ಅಂದ್ರೆ they will be selling something to you as an inputs or marketing something to you. So there are many apps like that. So what they do is they take a PDF or a POP, and the very next screen will be selling their products to you, right? So we don't want to do that.
This is built for farmers and farmer success, and we put in a lot of effort in it. It's a very nominal subscription. We don't market anything, no ads, no nothing. It's a clean product. And in fact, we are brand agnostic also, in the sense our brand now push ಮಾಡ್ತಲ್ಲ. In fact, we give a scientific name so that the farmer can go with the app to the dealer and say, do you have this paracetamol, crocin ಅಂತ ಕೇಳೋದು ಬೇಡ, paracetamol ಈ ಗ್ರೇಡ್ ಇದೆಯಾ ಅಂತ. ಯಾಕೆಂದ್ರೆ it's very important. Dosage is very important to get the right product. So that's ಆ ಉದ್ದೇಶದಿಂದ ಮಾಡಿರೋದು ನಾವು. It's a clean, pure farmer play product. We have no other distractions of being funded by somebody, giving the revenue to somebody, marketing somebody's product. So that is where we are losing trust. So ನಮ್ಮ ಫಾರ್ಮರ್ ಅಲ್ಲಿ ನಾನೇ ರೈತ, ನಾನು ಹೇಳ್ತಾ ಇದ್ದೀನಿ, ನಮ್ಮೊಳಗೇನೆ the trust is so bad. There is huge trust deficit in us. ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ we have to be honest to ourselves. Sir. Yeah, Dr. Athani again here. ಹೇಳಿ ಸರ್. ಇವಾಗ ಹೇಳಿ ಸರ್. ಈ ಆಪ್ ಯೂಸರ್ಸ್ ಡೇಟಾ ಎಲ್ಲ ನಿಮ್ಮ ಸರ್ವರ್ ನಲ್ಲಿ ಸ್ಟೋರ್ ಆಗುತ್ತೆ. ಹೌದು ಸರ್. ಕ್ಲೌಡ್ ನಲ್ಲಿ. So how secure is it ಅಂತ that information? So this is a question many people ask. So this is a secure cloud like any other company which stores the most secure data, right? We use Microsoft's Azure platform. There are 4 levels of security in it in terms of anybody else taking the data, right? Secondly, we do a privacy policy signature between you and us, right? And we will not use your data for anything else other than anonymized data. If you want to learn something from somebody's practice and we want to propagate to other farmers, we will do that through anonymized data. ಅಂದ್ರೆ ಯಾರಿಂದ ಬಂತು ಎಲ್ಲಿಂದ ಬಂತು ಗೊತ್ತಿರಲ್ಲ ನಮಗೆ, but if we see certain patterns in things, we take it and we want to spread it to others. So it's a very clear on data security. We are very clear. Yes. Sir, are you open to developing a specialized app for sheep and goat for us? ನಾವು ಕುರಿ ಮತ್ತು ಮೇಕೆಗಳ ಮೇಲೆ app, market based app ಅನ್ನ to give them transparent prices. We wanted to design an app. We have failed several times, going to several people in Bangalore. We are just cheated because they say they are experts ಅಂತ ಕೊನೆಗೆ ಏನಪ್ಪಾ ಅಂತಂದ್ರೆ ಮಾಡಕ್ಕಾಗಲ್ಲ ಅಂತೇಳಿ ಹೇಳ್ತಿದ್ರೆ. If you are from a software background, can you help us in doing a separate app for that? Sure, sir. I'll work with you on this, but this is not our expertise. But we have built a data structure where we can bring any entity, any growing entity, like even an animal husbandry, ಸುಮಾರು ಜನ ಕೇಳಿದಾರೆ ನಮಗೆ. ಅದನ್ನ ಅದೇ ತರ ಡಿಜಿಟೈಸ್ ಅಂದ್ರೆ ಅಬ್ಸ್ಟ್ರಾಕ್ಟ್ ಮಾಡಿದ್ರೆ we can bring it on this platform also. See, because growing an animal is similar to a crop in the sense you have to manage a set of processes. Of course, reproduction and adala irutte and different diseases and other things. But the platform is built as an abstracted model. So I will be happy to work with you to see how we can abstract it and bring it on this model, which will need some interaction, some research from our side. I'm happy to. I mean, if we can reach out and make a difference, I'm more than happy to work on that. Okay, so I'll be sharing my email ID. Kindly revert back, sir, after this. Sure, absolutely, sir. Yeah, very sir, nice. Very nice. In 20 years of working with IBM, I have not worked this hard. So we are available 24/7. I'll surely reply to you. Good. Okay. So this is the outcome, sir. ಎಲ್ಲರ ಔಟ್ಕಮ್ ಏನು ಅಂತ ಕೇಳ್ತಾರೆ. ಈಗ ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ. ನಂದೊಂದು ಪ್ರಶ್ನೆ ಇತ್ತು. ನಮ್ಮ ಇವಾಗಲೇ ಬಂದಂತ ಪ್ರಶ್ನೆ, ಇದು ಸಬ್ಸ್ಕ್ರಿಪ್ಷನ್ ಮಾಡಲ್ಲ ಯಾವ ಮಾಡಲ್ ಅಂತ ಕೇಳಿದ್ರು. ನಮ್ ಕಡೆಯಿಂದ ನಿಮ್ಗೆ ಒಂದು ರಿಕ್ವೆಸ್ಟ್ ಇತ್ತು. ನಮ್ಮ 12 FPOCಗೆ ತಾವು ಅದನ್ನ ಫಾರ್ ದ ಯೂಸೇಜ್ ಪರ್ಪಸ್ ಟು ಆಫರ್ ಇಟ್ ಫಾರ್ ಫ್ರೀ. ಡಿಡ್ ಯು ಥಿಂಕ್ ಅಬೌಟ್ ಇಟ್? Sir, I'm more than happy to offer it free, but I don't believe in offering anything free because it won't get used. But let them get if we can change the model, I'm piloting. I'm fine. Let them use it for 3 months. If they like it, let them use it, and then we can pay. I am open for that.
But the thing is sponsorship. Why don't we bring? There's so much money being spent in this area. It's not reaching anybody. If you find a sponsor who can sponsor it, I'm open to it. But if you want to give it as a pilot, I'm open to it. Free. But in 3 months, if they don't see value in it, then we have not done a good job about it. But if they see value in it, I would like to get a nominal fee. That is exactly the point, sir. Even a pilot where they're able to experience the benefit which you're talking Yeah, about. Sure. And once then the subscription model can kick in. I'm always open to pilot, no problem. Because But I'm not open to. In 3 months time, they are going to start their food processing units. Oh. They're also into input sales. They're also into output sales. They're output na aggregation ಮಾಡಿ ಸೇಲ್ ಮಾಡೋದ್ರಲ್ಲಿ ಇದ್ದಾರೆ. So ivaga since they're getting into food processing, they will require very specific type of business to be procured. So your app will be very beneficial for them in tracking the farmers who are following the package of practices which they have asked them to do. So if you give them around 3 to 6 months time, they will be able to judge that this has been very helpful for them. One crop cycle. Yeah, it has to absolutely. I'm fine. It has to be mutually agreed. Means people have to use it and then experience it, not just download. Because ಈಗ mobile ಅಲ್ಲಿ ಒಂದು 100 apps ಇದೆ, ಅದ್ರಲ್ಲಿ ಅರ್ಧ ಯೂಸ್ ಮಾಡಲ್ಲ ನಾವು. We get it as free, but we know what is happening with Facebook, YouTube and all. I mean, virtually, you're not anonymous anymore. Every move of it is known. So we don't do that, right? So I'm more than happy to work on a pilot if we can do results. So the action plan from here on is that all the FPOs who are interested in taking your app, this thing, they can contact you and you can train them individually, the FPOs. I hope that is all right, sir. Yeah, we can work on it. Okay, last ಅಲ್ಲಿ ನಿಮ್ಮ ನಂಬರ್ ಶೇರ್ ಮಾಡಿದಾಗ ನಿಮ್ಮ FPOs ಒಂದೊಂದಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. Okay, so another product we have, ಇದು ಬಂದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ನಾನು ಒಂದು FPO ಮೆಂಬರೇ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಈಗ ವಾಟ್ಸ್ಆ್ಯಪ್ ಅಥವಾ ಈಗ ನಿಮ್ಮ ಬೇರೆ ಇನ್ನೊಂದಿದೆಯಲ್ಲ, ಅದನ್ನ ಓಪನ್ ಮಾಡಿದ್ರೆ ದಿನ ಒಂದು 200 ಮೆಸೇಜ್ ಎಕ್ಸ್ಚೇಂಜ್ ಆಗುತ್ತೆ ಬಿಟ್ವೀನ್ FPO ಅಂಡ್ ಮೆಂಬರ್ಸ್. ಏನಂದ್ರೆ ಲಾರ್ಜ್ಲಿ 70-80% ಆಫ್ ದ ಎಕ್ಸ್ಚೇಂಜಸ್ ಈ ಪ್ರಾಡಕ್ಟ್ ಇದೆಯಾ ಅಂತ ಫೋಟೋ ಕಳಿಸ್ತಾರೆ. ಅವ್ರು ಇನ್ನೊಬ್ರು ರಿಪ್ಲೈ ಮಾಡ್ತಾರೆ, ಇದೇ ಎಷ್ಟು ರೇಟು, ಯಾವ ನಿಮ್ಮ ಡಿಸ್ಟ್ರಿಬ್ಯೂಟರ್ ಸೆಂಟ್ರಲ್ ಇದೆ, ಇದೇ ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ನಾನೇ ಅನ್ಕೊಂಡೆ ದಿಸ್ ಇಂಟರಾಕ್ಷನ್ ಶುಡ್ ಬಿ ಮೋರ್ ಆನ್ ಅಗ್ರಾನಮಿ. ಅಂದರೆ ಯಾಕೆಂದರೆ KVKಗಳು ಇನ್ವಾಲ್ವ್ ಇರ್ತಾರೆ. ಅದು 3 KVK NABARD ಇದು ಮೆಂಬರ್ಸ್ ಇರೋದು. ಇಟ್ಸ್ ಅ ಬ್ಯೂಟಿಫುಲ್ ಹಾರ್ಮನಿ ಆಫ್ ನಾಲೆಡ್ಜ್, ಫೈನಾನ್ಸ್ ಆ್ಯಂಡ್ ಫಾರ್ಮರ್ಸ್, ರೈಟ್? ಸೊ ಅದನ್ನು ಫುಲ್ ಪವರ್ ಬರಬೇಕು ಅಂದರೆ ಇದು ಇಂಟ್ರಾಕ್ಷನ್ ಮಸ್ಟ್ ಬಿ ಮೋರ್ ಆನ್ ಅಗ್ರಾನಮಿ ರಾದರ್ ದ್ಯಾನ್ ಪ್ರಾಡಕ್ಟ್ ಸೇಲ್ ಅಂಡ್ ಇದು. ಬಟ್ ಪ್ರಾಡಕ್ಟ್ ಡಿಸ್ಕವರಿ ಮತ್ತು ಸೇಲ್ ಬಂದು ಶುಡ್ ಬಿ ಮೂವ್ಡ್ ಆನ್ ಟು ಅನ್ ಆ್ಯಪ್ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಅಂದರೆ FPOಗಳಿಗೆ ಇದೊಂದು ಕ್ರಾಪ್ ಸೆಂಟ್ ಅಂತ ಡೆವಲಪ್ ಮಾಡಿದ್ವಿ. ಇದು ಔಟ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ನೆಸೆಸಿಟಿ. ಇದೇನಾಗುತ್ತೆ ಅಂದರೆ FPOಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನೀವು ನಿಮ್ಮ ಮೆಂಬರ್ಸ್ ಡೀಟೇಲ್ಸು ಮೇಂಟೈನ್ ಮಾಡ್ಬೋದು. 1, 2 ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸು ಮೇಂಟೈನ್ ಮಾಡ್ಬೋದು. ಮತ್ತು ಈ ಪ್ರಾಡಕ್ಟ್ನ ಈ ಮೊಬೈಲ್ ಆ್ಯಪಲ್ಲಿ ಅವರು ಡಿಸ್ಕವರ್ ಮಾಡ್ಬೋದು. ಅಂದರೆ ಅವ್ರ ಟೈಮಲ್ಲಿ ನಿಮ್ಮನ್ನು ಟೈಮ್ ತೊಗೊಳ್ದೆ ನಿಮ್ಮ ಇನ್ವೆಂಟ್ರಿ ಚೆಕ್ ಮಾಡಿ ಇದೆಯಾ ಇಲ್ಲೋ, ರೇಟ್ ಏನೋ ಬೇಕಾಗಿಲ್ಲ, ಅವರೇ ಮನೇಲಿ ಕೂತಿ ಇದೆಯಾ ಇಲ್ವಾ ಅಂತ ನೋಡ್ಬೋದು. ಪ್ರೀ ಆರ್ಡರ್ ಮಾಡ್ಬೋದು. ಟ್ರಾನ್ಸಾಕ್ಷನ್ ಬಂದು ಫಿಸಿಕಲ್ ಆಗೇ ಆಗುತ್ತೆ ನಿಮ್ಮ ಹತ್ರ, ಬಟ್ ಪ್ರೀ ಆರ್ಡರ್ ಮಾಡ್ಬೋದು. ಇದೇನಾಗುತ್ತೆ ಅಂದರೆ ಈ ಟ್ರಾಫಿಕ್ ಡೈವರ್ಟ್ ಆಗುತ್ತೆ. ಬಟ್ ಇದರಿಂದ ಏನಾಗುತ್ತೆ ಅಂದರೆ ಅಗೇನ್ ಡೇಟಾ ಗೆಟ್ ಜನರೇಟೆಡ್. ಈಗ ಸರ್ ಡೋಂಟ್ ಮಿಸ್ಟೇಕ್ ಮೀ, ನಾನು ಮೀಟ್ ಮಾಡಿರೋ FPOನಲ್ಲಿ ವೆರಿ ಸಕ್ಸಸ್ಫುಲ್ FPOs ಆರ್ ಓನ್ಲಿ say 10 to 15 to 20%. I want to be proved wrong. ಅದರಲ್ಲಿ ಏನಾಗಿದೆ ಅಂದರೆ ಅದಾದ್ರೂ ನೆಕ್ಸ್ಟ್ ಚಾರ್ಟ್ ತೋರಿಸ್ತೀನಿ. ಅದಾದ್ರೂ ಮೆಂಬರ್ಸ್ನ ಇಂಟಿಮೇಟಾಗಿ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಮೆಂಬರ್ಸ್ FPOಗಳಿಗೆ ಮೆಂಬರ್ಸ್ ಏನು ಬೆಳಿತಿದ್ದಾರೆ ಈ ಸೀಸನ್ನು, ನೆಕ್ಸ್ಟ್ ಸೀಸನ್ ಏನು ಯೋಚನೆ ಮಾಡ್ತಿದ್ದಾರೆ, ಅದಕ್ಕೆ ಏನು ಕೊಡಬೇಕು. ಈಗೇನೋ ಸುಮಾರು ಈಗ ನನ್ನ 1000 ಮೆಂಬರಲ್ಲಿ 300 ಮೆಂಬರ್ಸು ಈ ಸೀಸನಲ್ಲಿ ಚಿಲ್ಲಿ ಬಿಟ್ಬಿಡೋಣ ಅಂತಿದ್ದಾರೆ, ಬೇರೆ ಬೆಳೆಯೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಅಂದರೆ ಅವರೊಳಗೆ ಮಾತಾಡ್ಕೊಂಡಿದ್ದಾರೆ, ನಮಗದು ಇನ್ಫಾರ್ಮೇಷನ್ ಬಂದಿಲ್ಲ. ಅದಕ್ಕೆ ನಮ್ಮ ಪ್ರಾಡಕ್ಟ್ ನಾವು ಮಾರೋ ಪ್ರಾಡಕ್ಟ್ಸ್ ಚೇಂಜ್ ಆಗಬೇಕಲ್ವಾ. ಆನಿಯನ್ಗೋಸ್ಕರ ಈ ಇನ್ಪುಟ್ಸ್ ಕೊಡ್ಬೋದಾ, ಈ ಇನ್ಪುಟ್ಸ್ ತರಬೇಕಾ, ಈ ಫರ್ಟಿಲೈಸರ್ ಸ್ಟಾಕ್ ಮಾಡ್ಬೋದಾ. ಇದು ನಿಮ್ಮ FPO ಪರ್ಫಾರ್ಮೆನ್ಸ್ ಮೇಲೂ ಇಂಪ್ಯಾಕ್ಟ್ ಇದೆ. ಅಂದರೆ ನೀವು ಜಾಸ್ತಿ ರಾಂಗ್ ಇನ್ವೆಂಟ್ರಿ ಮೇಂಟೈನ್ ಮಾಡಿದ್ರೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ, ಬ್ಲಾಕ್ ಆಗುತ್ತೆ. ವೇರಾಸ್ ಇಫ್ ಯು ಗೆಟ್ ಇಂಟಿಮೇಟ್ ವಿತ್ ದ ಫಾರ್ಮರ್, then you will exactly know what you need to stock and you can remove ಆ ಸ್ಟಾಕ್ನ ಬೇಗ ಖಾಲಿ ಮಾಡ್ಬೋದು. ಅದು ಅವ್ರಿಗೂ
ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ಆ ಬೆಳೆಗೆ ಬೇಕಾಗಿರೋ ಸ್ಟಾಕ್ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ. ಜನರಲ್ ಆಗಿ ಬೇಕಾದ ಸ್ಟಾಕ್ ಮೇಂಟೈನ್ ಮಾಡಲ್ಲ ಅಂತ ಆ ಉದ್ದೇಶದಿಂದ ಇದೊಂದು ಮಾಡಿದ್ವಿ ನಾವು ಕ್ವಿಕ್ ಆಗಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಫಾರ್ಮರ್ಗೂ ಎಫ್ ಪಿ ಒಗೂ ಅವರ ಬೆಳೆ ಏನು ಬೆಳೀತಾರೆ, ನೆಕ್ಸ್ಟ್ ಸೀಸನ್ ಏನು ಮಾಡ್ತಾರೆ ಅದ್ರ ಇನ್ಫಾರ್ಮೇಶನ್ ಬರುತ್ತೆ. ಇದು ಅಗೇನ್ ಕ್ರಾಪ್ ಮಿಂಟ್ ಯೂಸ್ ಮಾಡಿದ್ರೆ ಮಾತ್ರ ಕ್ರಾಪ್ ಸೆಂಟಲ್ಲಿ ಬರೋದು. ಅದೇ ಥರ ನಿಮ್ಮಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ಅವ್ರು ಬೆಳೀತಿದ್ದಾರೆ ಗೊತ್ತಾದರೆ ನೀವು ನಿಮಗೆ ಈ ಕ್ರಾಪ್ ಸೆಂಟರಲ್ಲಿ ಪ್ರಮೋಟ್ ಮಾಡ್ಬೋದು ಯಾವುದೋ ಪ್ರಾಡಕ್ಟ್. ಅಂದರೆ ಜೆನ್ಯೂನ್ ಆಗಿದ್ದರೆ ನಿಮ್ಗೆ ಏನಾದರೂ ಈ ಪ್ರಾಡಕ್ಟಲ್ಲಿ ಯಾವುದೋ ಒಂದು ಇನ್ಪುಟ್ ಬೇಕಾಗಿದೆ, ನಾನು ಯಾವುದೋ ಹೆಸರು ತೊಗೊಳೋದಿಲ್ಲ, ಈ ಇನ್ಪುಟ್ ಬೇಕಾಗಿದೆ ಅಂದರೆ ರಿಸರ್ಚ್ ಮಾಡಿ ಇವರಿಬ್ಬರು ಕಂಪನಿಯಿಂದ ತಂದಿದ್ದೀರಾ ಅಂದರೆ ಅದನ್ನು ನೀವು ಪ್ರಮೋಟ್ ಮಾಡ್ಬೋದು. ಸೊ ದಟ್ ಅವ್ರು ನಿಮ್ಮ ಹತ್ರ ಬರ್ತಾರ ಇದೆ ಅಂತ ಗೊತ್ತಿರುತ್ತೆ. ಅಟ್ಲೀಸ್ಟ್ ಇನ್ನೊಂದೇನು ನಾನು ಸುಮಾರು ಜನ ಕೇಳಿದ್ದೀನಿ ಅಂದರೆ, ಎಫ್ ಪಿ ಒನಲ್ಲಿ ಟ್ರಾಫಿಕ್ ಅಂದರೆ ಫುಟ್ಫಾಲ್ಸ್ ಆಫ್ ಫಾರ್ಮರ್ಸ್ ಇಸ್ ಬಿಕಮಿಂಗ್ ಲೆಸ್. ಒಂದು 5-6%, 10% ಆಕ್ಟಿವ್ ಆಗಿದ್ದಾರೆ, ಮಿಕ್ಕಿದವರು ಬರೋದೇ ಇಲ್ಲ, ಅಲ್ಲೇ ಇರೋ ಪಕ್ಕದ ಶಾಪಲ್ಲಿ ತಗೋದಿದ್ದಾರೆ. ಇದನ್ನು ಇಂಪ್ರೂವ್ ಮಾಡೋಕ್ಕೆ, ಎಫ್ ಪಿ ಒ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋಕ್ಕೆ, ಎಫ್ ಪಿ ಒ ಮತ್ತು ಫಾರ್ಮರ ಸಂಪರ್ಕ ಹೆಲ್ದಿ ಆ್ಯಂಡ್ ಇಂಪ್ರೂವ್ ಮಾಡೋಕ್ಕೆ ಇದು ಮಾಡಿರೋದು. ಸೊ ಹೌ ಇಟ್ ವರ್ಕ್ಸ್ ಇಸ್, ನಿಮ್ಮಲ್ಲಿರೋ ಮೆಂಬರ್ಸಲ್ಲಿ ಎಷ್ಟು ಜನ 5, 10, 20, 100 ಜನ ಹಾಕಿದ್ರು ಕ್ರಾಪ್ ಮಿಂಟ್ ಯೂಸ್ ಮಾಡಿದ್ರೆ ಆ ಡೇಟಾನ ನಿಮಗೆ ಡ್ಯಾಶ್ ಬೋರ್ಡ್ ಥರ ತೋರಿಸ್ಬೋದು. ಅಂದರೆ ಈಗ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಈ ಸೆಂಟ್ರ್ ಪಾರ್ಟ್ ನೋಡಿ ನೀವು ಎಫ್ ಪಿ ಒಗಳಿಗೆ. ಈಗ ಕೆಳಗಿನ ಪಾರ್ಟ್ ನೋಡಿ, ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಯೂರಿಯಾ ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ, ಯಾವ ಫಾರ್ಮರು ಎಷ್ಟು ಯಾವಾಗ ತೊಗೊಂಡ್ರು ಅಂತ. ಅಂದರೆ ನಿಮ್ಮ ಜೊತೆ ಯಾರು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತೀರಾ ಅಂತಲೂ ಗೊತ್ತಾಗುತ್ತೆ. ಅಂಥವ್ರಿಗೆ ನೀವು ಪ್ರಾಬ್ಲಿ ಈವನ್ ಗಿವ್ ಅ ರಿಬೇಟ್ ಆಲ್ಸೋ ಟು ಇಂಪ್ರೂವ್ ಇಟ್, ಸೊ ದಟ್ ಮೋರ್ ಪೀಪಲ್ ಕಮ್ ಟು ಯುವರ್ ಮೆಂಬರ್ಸ್ ಟು ಬೈ ಥಿಂಗ್ಸ್. ಸೊ ಈ ಥರ ಇನ್ಫಾರ್ಮೇಷನು ಕೊಡ್ಬೋದು. ಯಾವಾಗ ಅಂದರೆ ಅದು ಕ್ರಾಪ್ ಮಿಂಟ್ ಯೂಸ್ ಮಾಡಿದ್ರೆ ನಿಮ್ಮ ಕ್ರಾಪ್ ಸೆಂಟರ್ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಇದನ್ನು ಇಂಡಿಪೆಂಡೆಂಟ್ ಆಗೂ ಯೂಸ್ ಮಾಡ್ಬೋದು. ಅದು ಕ್ರಾಪ್ ಸೆಂಟ್ ಯೂಸ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಪ್ರಾಡಕ್ಟ್ ಡಿಸ್ಕವರಿ ಗೊತ್ತಾಗುತ್ತೆ ಫಾರ್ಮರ್ಸ್ಗೆ. ಅವ್ರು ನಿಮಗೆ ತೊಂದರೆ ಕೊಡೋದಿಲ್ಲ, ವಾಟ್ಸಾಪಲ್ಲಿ ಮೆಸೇಜ್ ಕಳಿಸಿ ಇದಿದೆಯಾ ಅದಿದೆಯಾ ಇಷ್ಟಿದೆಯಾ ಇದೆಯಾ ಆರ್ಡ್ರು ಮಾಡ್ಬೋದು. ಸೊ ಅದನ್ನು ಮಾಡ್ಬೋದು. ಇಲ್ಲ ಟೈಟಾಗಿ ಫಾರ್ಮರ್ಸ್ ಕ್ರಾಪ್ ಮಿಂಟ್ ಯೂಸ್ ಮಾಡಿದಾಗ ಕ್ರಾಪ್ ಸೆಂಟಲ್ಲಿ ನಿಮ್ಗೆ ಈ ಥರ ಡ್ಯಾಶ್ ಬೋರ್ಡ್ಸ್ ಬರುತ್ತೆ. ಸೊ ದಟ್ ನೀವು ನೆಕ್ಸ್ಟ್ ಸೀಸನ್ ಏನು ಪ್ಲ್ಯಾನ್ ಮಾಡ್ಬೋದು, ಈ ಕಾಂಪೊನೆಂಟ್ಸ್ ಜಾಸ್ತಿ ತರೋದು, ಈ ಕಾಂಪೊನೆಂಟ್ಸ್ ಬೇಡ, ಇದು ಮೂವ್ ಆಗ್ತಿಲ್ಲ ಅಂದರೆ ನೀವು ಕ್ವಿಕ್ಕಾಗಿ ಪ್ರಾಬ್ಲಿ ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡಿ ಬಿಸ್ನೆಸ್ ಥರ ರನ್ ಮಾಡ್ಬೋದು. ಎಫ್ ಪಿ ಒ ಇಸ್ ಎನಿವೇ ಬಿಸ್ನೆಸ್, ರೈಟ್? ಇಟ್ಸ್ ಇನ್ಕಾರ್ಪೊರೇಟೆಡ್ ಆಸ್ ಅ ಕಂಪನಿ. ಸೊ ಇದೆರಡು ಹೇಳಬೇಕು ಅಂತ ಉದ್ದೇಶ ನಂದು. ನಮ್ಮ ಟೀಮ್ ಬಂದು ಇದು ಜಯಕುಮಾರ್, ಶ್ರೀಕಲಾ IT ಟೀಮ್ ಮೇಲಿರೋದು, ಕೊನೆಯಲ್ಲಿರೋದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಂತ, ಕೆಳಗಿರೋರು ಅಗ್ರಾನಮಿ ಟೀಮು, ಇನ್ನೂ ಇದ್ದಾರೆ. ಇದರಲ್ಲಿ ನೀವು ನೋಡ್ಬೋದು ನಮ್ಮ ಒಂದು 4-5 ಜನ ಮೇಲೆ ಬಿಟ್ಟರೆ ವಿಚ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲಿಟಲ್ ಏಜ್. ರೆಸ್ಟ್ ಬೇಕು ಅಂತಲೇ ನಾವು ಈ ಯಂಗ್ ಜನ್ರೇಷನ್ನ ತೊಗೊಂಡಿದ್ದೀವಿ. ಯಾಕೆಂದರೆ ಇವಾಗ ಜೋಶಿ ಕೊನೆಯಲ್ಲಿದಾರಲ್ಲ ಮಾರ್ಕೆಟಿಂಗ್, ಅವ್ರು ಯಾಕೆಂದರೆ ಅವ್ರು ಈಸ್ ಮೆಕ್ಯಾನಿಕಲ್ ಇಂಜಿನಿಯರು, ಬಟ್ ಅವರು TCS ಎಲ್ಲ ಕೆಲಸ ಸಿಕ್ಕಿತ್ತು, ಅದು ಬಿಟ್ಟುಬಿಟ್ಟು ರೈತರಿಗೆ ಏನೋ ಮಾಡಬೇಕು ಅಂತ ಈಸ್ ಇನ್ ಅಗ್ರಿ ಬಿಸ್ನೆಸ್. ಹೌದು ನೋಡಿ, ಕೆಳಗಿರೋ ಅಗ್ರಿಕಲ್ಚರ್ MSc BSc ಮಾಡಿರೋ ಎಲ್ಲರೂ, ಅದರಲ್ಲಿ 3 ಜನ ರೈತರು ಪೇರೆಂಟ್ಸೇ ಇರೋರು, ಬಟ್ 5 ಜನನು ಕಾಲೇಜಿಂದ ಬೆಸ್ಟ್ ಕ್ವಾಲಿಟಿ ಪೀಪಲ್ ತೊಗೊಂಡಿದ್ವಿ. ನಾನು ಯಾಕೆ ಅಲ್ಲಿಂದ ತೊಗೊಂಡೆ ಅಂದರೆ, ಇವ್ರನ್ನೆಲ್ಲ ನೀವು ಒಂದು 3 ವರ್ಷ ಬಿಡಿ, ಬ್ಯಾಂಕಿಗೆ ಸೇರ್ತಾರೆ, ಇಲ್ಲ ಎಲ್ಲೋಗಿ ಸೇರ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ, 3 ವರ್ಷ ಬಿಡಿ, 5 ವರ್ಷ ಬಿಡಿ, ವಿಲ್ ಆಲ್ ಕಮ್ ಬ್ಯಾಕ್ ವಿತ್ ಅನ್ ಅಪ್ರೋಚ್ ಸೇಯಿಂಗ್ ರೈತರನ್ನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಮೀನ್ಸ್ ಯು ಕಾಂಟ್ ಚೇಂಜ್ ದ ಫಾರ್ಮರ್ಸ್ ಅಂತ ಒಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅಲ್ಲಿಗೆ ಆಯ್ತದೆ, ಅವರ ಕಲ್ತಿದ್ದು ವೇಸ್ಟ್ ಆಗುತ್ತೆ, ಕೆಲಸ ಮಾಡ್ತಾರೆ, ಸ್ಯಾಲ್ರಿ ತೊಗೋತಾರೆ. ಅದ್ರ ಬದಲು ನನಗೆ ಐ ವಾಂಟೆಡ್ ಫ್ರೆಶ್ ಮೈಂಡ್ಸ್. ಇವರು ನಾಲೆಜ್ ತಂದು ನಾವು ಜೊತೆ ಕೂತ್ಕೊಂಡು ನನ್ನ ಎಕ್ಸ್ಪೀರಿಯನ್ಸು ಮತ್ತು ಬೇರೆ ರೈತರ ಎಕ್ಸ್ಪೀರಿಯನ್ಸ್ ಎಲ್ಲ ಕೂತು ಇದನ್ನು ಕ್ರಾಫ್ಟ್ ಮಾಡೋದು. US ಧಾರವಾಡ ಜೊತೆ ವರ್ಕ್ ಮಾಡ್ತೀವಿ, ಯಾರ ರಿಸರ್ಚ್ ಸ್ಟೇಷನ್ಸ್ ನಮ್ಮ ಜೊತೆ ವರ್ಕ್ ಮಾಡ್ತೀವಿ ಅಂತ ಆಸಕ್ತಿ ತೋರಿಸ್ತಾರೆ, ನಾವು ಎಲ್ಲರನ್ನೂ ಅಪ್ರೋಚ್ ಮಾಡ್ತೀವಿ ಶೇಮ್ಲೆಸ್ ಆಗಿ. ಬಟ್ ಯಾರು ನಮ್ಮ ಜೊತೆ ವರ್ಕ್ ಮಾಡ್ತಾರೋ ಅವ್ರ ಜೊತೆ ವರ್ಕ್ ಮಾಡ್ತೀವಿ. ಈಗ ನಾವು ವಿ ಆರ್ ಲಕ್ಕಿ ಟು ವರ್ಕ್ ವಿತ್ ಕಾಫಿ ಬೋರ್ಡ್, ಡಾಕ್ಟರ್ ಸೂರ್ಯಪ್ರಕಾಶ್ ರಾವ್ ಅಂತ ವೆರಿ ಎಕ್ಸ್ಪೀರಿಯನ್ಸ್ಡ್ ಸೈಂಟಿಸ್ಟ್, ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಈ ಅಕಾಡೆಮಿಯಾ, ರಿಸರ್ಚ್ ಆ್ಯಂಡ್ IT ಆ್ಯಂಡ್ ಯೂತ್ ಒಂದು ರೈತರಲ್ಲಿ ಬದಲಾವಣೆ ಥರ ಅಂತ ಒಂದು ಇದು ಒಂದು ಏನಂತಾರೆ, ಇದು ಇಟ್ಸ್ ಅ ಪ್ರಯತ್ನ ಅಂತೇಳಿ. ನೆಕ್ಸ್ಟ್ ಸ್ಪೀಕರ್ ಅಷ್ಟು ಸ್ಪೀಕ್, ಐ ಜಸ್ಟ್ ಕ್ವಿಕ್ಲಿ ಶೋ ಎ ಗ್ಲಿಮ್ಸ್ ಆಫ್ ವಾಟ್ ದ ಆ್ಯಪ್ ಇಸ್, ರೈಟ್? ಸೊ ಈ ಥರ ಬರುತ್ತೆ ಆ್ಯಪ್. ಇದು ಆ್ಯಂಡ್ರಾಯ್ಡಲ್ಲಿದೆ. ಈಗ ಸ್ಮಾರ್ಟ್ಫೋನ್ ಎಲ್ಲರ ಹತ್ರನೂ ಇದೆ. ಫೋನ್ ಇಲ್ಲ ಅಂದರೂ ನಾವು ಸುಮಾರು ಕಡೆ ನೋಡಿದ್ದೀವಿ, ಅವ್ರ ಮಕ್ಳ ಹತ್ರ ಇರುತ್ತೆ, ಅವರು ಆ ಮಕ್ಕಳಲ್ಲಿ ಆ್ಯಪ್ ಲೋಡ್ ಮಾಡ್ಕೊಳ್ಳಿ, ನಾನು ಅವ್ರಿಂದ ನೋಡ್ಕೋತೀನಿ ಅಂತಾರೆ. ಚಿಂತಾಮಣಿಲಿ ಒಬ್ರಂತೂ ಅವ್ರ ಮಗಳು ಇನ್ಫೋಸಿಸ್ ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವ್ರ ಆ್ಯಪಲ್ಲಿ ಲೋಡ್ ಮಾಡಿ ಅವ್ರ ಹತ್ರ ಡೈಲಿ ಕೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನನಗೆ ಇದರಲ್ಲಿ ಬ್ರಾಡ್ಬ್ಯಾಂಡ್ ಜಿಯೋ ಮತ್ತು ಚೈನೀಸ್ ಫೋನ್ಗಳು ಅಥವಾ ಬೇರೆ ಯಾವ ಫೋನ್ಗಳು ಚೀಪ್ ಆಗಿರೋದ್ರಿಂದ
ಇಟ್ಸ್ ನಾಟ್ ಎನ್ ಇಶ್ಯೂ ಆಫ್ ರೀಚಿಂಗ್ ಫಾರ್ಮರ್ಸ್. ಅದನ್ನು ಲೆವರೇಜ್ ಮಾಡಬೇಕು ಅಂತ ಮಾಡೋದು. ಸೊ ಈ ಥರ ಕನ್ಫ್ಯೂಷನ್ ಇಲ್ಲದೆ ಬರುತ್ತೆ ಆ್ಯಪು, ಅಂದರೆ ನೀವೇನು ಅದನ್ನು ಹುಡ್ಕಾಡೋದು ಬೇಕಾಗಿಲ್ಲ. ಸೊ ಸೆಟಪ್ ಮಾಡ್ಕೊಡ್ತೀವಿ ನಾವೇ, ವರ್ಚುವಲ್ ಆಗಿ ಒಂದು ಬ್ಲಾಕ್, ಒಂದು ಫಾರ್ಮ್ ಸೆಟಪ್ ಮಾಡ್ತೀವಿ. ಆಮೇಲೆ ಅದ್ರ ಮೇಲೆ ಏನೇನು ಮಾಡಬೇಕು ಅಂತೆಲ್ಲ ನಾವು ಹೆಲ್ಪ್ ಮಾಡ್ತೀವಿ. ಫಸ್ಟ್ ಇನಿಷಿಯಲ್ ಸೆಟಪ್ ಒಂದು 15-25 ನಿಮಿಷ ಆಗುತ್ತೆ ಅಷ್ಟೇ. ಅದಾದಮೇಲೆ ಕ್ರಾಪ್ ಸೆಲೆಕ್ಷನ್ ಬರುತ್ತೆ, ನೀವೇ ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಇಂಗ್ಲೀಷು, ತಮಿಳು ಮತ್ತು ಕನ್ನಡಲ್ಲಿದೆ ಈಗ ಸದ್ಯಕ್ಕೆ. ಇದನ್ನು ತೆಲುಗುಗೆ ಮಾಡ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕು, ಇದು ಟ್ರಾನ್ಸ್ಲೇಷನ್ ಒಂದು 3 ತಿಂಗಳು ಮಾಡೋಷ್ಟು ಕೆಲಸ ಇದೆ ಇದರಲ್ಲಿ. ಈಸಿಯಾಗಿ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಸಿಗೋದಿಲ್ಲ, ಈ ಗೂಗಲ್ ಟ್ರಾನ್ಸ್ಲೇಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಇದನ್ನು ಎಫರ್ಟ್ ಆಗ್ತಾ ಇದೀವಿ ನಾವು, ಯಾಕೆಂದರೆ ಸದರ್ನ್ ಸ್ಟೇಟ್ಸಲ್ಲಿ ತೊಗೊಂಡೋಗೋಣ ಅಂತ. ಅಫ್ಕೋರ್ಸ್ ಕರ್ನಾಟಕ ಮೇನ್ ಫಸ್ಟು, ಆಮೇಲಿಂದ ತೊಗೊಂಡೋಗೋಣ. ಸೊ ನೀವು ಇದರಲ್ಲಿ ಈ ಕ್ರಾಪ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಈ ಕ್ರಾಪ್ಸನ್ನು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಆ ಪ್ಲ್ಯಾನಿಂಗ್ ಸ್ಕ್ರೀನ್ ಬರುತ್ತೆ, ಒಂದು 7 ಇನ್ಪುಟ್ಸ್ ಕೊಡಬೇಕು. ಅದನ್ನು ಅಂದರೆ ನಿಮ್ಮ ಚಾಯ್ಸಸ್, ಅದು ನೀವು ಸೆಲೆಕ್ಟ್ ಮಾಡ್ತಾ ಇರೋದು ಯಾವ ಥರ ಮಾಡ್ತೀನಿ ನಾನು, ಲ್ಯಾಂಡ್ ಪ್ರಿಪ್ರೇಷನ್ನು ಯಾವ ಥರ ಮಾಡ್ತೀನಿ, ಡ್ರಿಪ್ ಇರಿಗೇಷನ್ ಮಾಡ್ತೀನಿ ಇದೆಲ್ಲ. ಆ ಸೆಲೆಕ್ಷನ್ ಮೇಲೆ ಪ್ಲ್ಯಾನು ಜನ್ರೇಟ್ ಆಗುತ್ತೆ. ಸೊ ಈ ಪ್ಲ್ಯಾನ್ ಬಂದು ಲೆಫ್ಟಲ್ಲಿ ನೋಡಿ ಈ ಥರ ಇರುತ್ತೆ, ಪ್ಲ್ಯಾನ್ ಬರುತ್ತೆ. ಆ ಪ್ಲ್ಯಾನ್ ಒಂದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಫುಲ್, ಅಂದರೆ ಒಂದು ನಾವೇ ಕೈಲಿ ಬರೆದಿರೋ ಇಮೇಜ್ ಇದೆ, ಅಂದರೆ ನಾವು ಕಲರ್ ಫೋಟೋಸ್ ತೊಗೊಳೋದು ಬೇಡ ಅಂತ ಇಮೇಜ್ ಇದೆ, ಅದ್ರ ಬಗ್ಗೆ ಫುಲ್ ಬರುತ್ತೆ. ಆಕ್ಟಿವಿಟಿ ಬಗ್ಗೆ ಯಾಕೆ ಮಾಡ್ತೀರಾ, ಹೆಂಗೆ ಮಾಡಬೇಕು, ಏನು ಡೋಸೇಜ್, ಏನು ಪ್ರಿಪ್ರೇಷನ್, ಸರ್ ಸಾರಿ ಫಾರ್ ಆಮೇಲೆ ಬಜೆಟ್ ಹೇಳಿದಾನ. ಟೆಲ್ ಮಿ. We have already passed the time. We are 10 past 4. The next Sorry, speaker is also in the panel. So kindly Okay. try to wrap it up as soon as possible. So I'll just very quickly go through. So it's very easy. ನಿಲ್ಲಿಸಬೇಡಿ ಸಡನ್ ಆಗಿ. ಓಕೆ. ಸೊ ಈಗ ಕ್ರಾಪ್ ಪ್ಲಾನಿಂಗಲ್ಲಿ ಈ ಥರ ಬರುತ್ತೆ ಸರ್, ಅಂದರೆ ನೀವು ಸೆಲೆಕ್ಷನ್ ಮಾಡಿದ್ಮೇಲೆ ನಿಮ್ಮ ಕ್ರಾಪ್ ಪ್ಲಾನ್ ಬರುತ್ತೆ. ಅದು ಈ ಥರ ಡೈಲಿ ಪ್ಲಾನ್ ನೆಕ್ಸ್ಟ್ ಚಾರ್ಟಲ್ಲಿ ಇದೆಯಲ್ಲ, ಈ ಥರ ಲೆಫ್ಟಲ್ಲಿ ನೋಡ್ತಾ ಇದೆಯಲ್ಲ, ಈ ಥರ ಡೈಲಿ ಬರುತ್ತೆ. ಇದು ಆ್ಯಕ್ಚುಲಿ ನಾವು ಸ್ಟೇಜ್ ವೈಸು ನೋಡ್ಬೋದು, ಅಂದರೆ ಸೊ ದಟ್ ಸ್ವಲ್ಪ ಅರ್ಥನೂ ಆಗುತ್ತೆ ಬೆಳೆ ಬಗ್ಗೆ. ನರ್ಸರಿಲಿ ಏನು ಮಾಡಬೇಕಾಗತ್ತೆ, ಅದ್ರ ಮುಂಚೆ ಏನು ಮಾಡಬೇಕಾಗತ್ತೆ ಅಂತ. ಅದೇ ನಮ್ಮ ಕ್ಯಾಲೆಂಡ್ರಲ್ಲಿ ಬೇಕು ಅಂದ್ರೂ ಚೇಂಜ್ ಮಾಡ್ಕೋಬೋದು, ಕ್ಯಾಲೆಂಡರ್ ವೈಸ್ ಬರುತ್ತೆ. ಇನ್ನೊಂದು ಇದೊಂದು ಒಂದೇನು ಪಾಯಿಂಟ್ ಹೇಳಬೇಕು ಅಂತ ನಾನು ಹೇಳಿದ್ನಲ್ಲ, ರೈತರಿಂದ ಇರೋ ನಾಲೆಡ್ಜು, ಆಮೇಲೆ ಅವ್ರ ಬೆಳವಣಿಗೆ ಅಭ್ಯಾಸಗಳನ್ನ ನಾವು ತೊಗೊಂಡು ನಾವು ಡಾಕ್ಟ್ರ್ ಥರ ರೆಕಮೆಂಡ್ ಮಾಡೋದು ಬೇಡ ಅಂದ್ಬಿಟ್ಟು ಅವರೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ನೀವು ಈ ಆ್ಯಕ್ಟಿವಿಟಿನ, ಚಟುವಟಿಕೆನ ಹಿಂದೆ ಮುಂದೆ ಮಾಡ್ಬೋದು, ಯಾಕೆಂದರೆ ನಿಮಗೆ ಒಂದು ದಿವಸ ತಡೆ ಆಗ್ಬೋದು, ಜನ ಇಲ್ಲದೆ ಇರ್ಬೋದು. ಬಟ್ ಅದು ಮಾಡಿದಾಗ ನಿಮ್ಗೆ ಹೇಳುತ್ತೆ, ಅಂದರೆ ಈ ಒಂದು 4ನೇ ದಿವಸದಿಂದ ಮೇಲೆ ನೀವು ಮೂವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಇಷ್ಟು ಲೇಟಾಗಿ ಮಾಡಿದ್ರೆ ಗಿಡಕ್ಕೆ ಉಪಯೋಗ ಇಲ್ಲ ಅಂತ. ಅವಾಗ ನೀವು ಯೋಚನೆ ಮಾಡಿ ಪ್ರಾಬ್ಲಿ ಬೇಗ ಜನನ ಕರ್ಕೊಂಡು ಮಾಡೋ ಥರ. ಸೊ ಆ ಕ್ರಾಪ್ ಸೈನ್ಸ್, ಅಂದರೆ ಅಗ್ರಿ ಸೈನ್ಸ್ನ ಬಿಲ್ಡ್ ಮಾಡಿದ್ದೀವಿ, ಅಂದರೆ ಬೆಳೆಗೆ ಏನೇನು ಆ್ಯಕ್ಟಿವಿಟಿ ಯಾವಾಗ ಬರಬೇಕು ಅಂತ ಬಿಲ್ಡ್ ಆಗಿದೆ ಇದರಲ್ಲಿ ಅಂತ ಹೇಳೋಕ್ಕೆ. ರೈಟ್ ಸ್ಕ್ರೀನ್ ಬಂದು ಬಡ್ಜೆಟ್, ಇದನ್ನು ಓಪನ್ ಮಾಡಿ ನೀವೇ ಅದರಲ್ಲಿ ರೆಡಿ ಬಡ್ಜೆಟ್ ಬರುತ್ತೆ, ಅಂದರೆ ನಿಮಗೆ ಬಡ್ಜೆಟಿಂಗ್ ಕಲಿಬೇಕಾಗಿಲ್ಲ. ಮೇನ್ ಹೆಡ್ಜಲ್ಲಿ ಬಡ್ಜೆಟ್ಸ್ ಬರುತ್ತೆ, ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಈಗ ಮುಂಚೆನೇ ನಾನು ಭೂಮಿ ತಯಾರಿಕೆ ಒಂದು ಗಿಡಕ್ಕೆ ಮಾಡಿದ್ದೀನಿ, ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಅದ್ರ ಕಾಸ್ಟ್ ತೆಗಿಬೋದು ನೆಕ್ಸ್ಟ್ ಬೆಳೆಗೆ. ಆ ಥರ ಅಂದರೆ ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಬರುತ್ತೆ. ಅದಾದಮೇಲೆ ನೀವು ಟ್ರಾನ್ಸಾಕ್ಷನ್ಸ್ ಎಂಟ್ರ್ ಮಾಡಿ ಫಾಲೋ ಮಾಡ್ಬೋದು. ಇದು ಸ್ಕೌಟ್ಸ್ ಅಂತ ಹೇಳಿದ್ನಲ್ಲ, ಒಂದು ಬೆಳೆಗೆ 3ನೇ ದಿವಸ ಏನು 4 ಎಲೆ ಬೆಳೆದಿರಬೇಕು, 20ನೇ ದಿವಸ ಇದಾಗಿರಬೇಕು ಅಂತ ಅದು ಬರುತ್ತೆ. ಅದನ್ನು ನೀವು ಡಾಕ್ಯುಮೆಂಟ್ ಮಾಡ್ಬೋದು, ಫೋಟೋ ತೊಗೋಬೋದು. ಅದು ನಾವು ಬ್ಯಾಕ್ ಎಂಡಲ್ಲಿ ನೋಡಿ ನಿಮ್ಗೆ ಅಡ್ವೈಸ್ ಮಾಡಬೇಕು ಅಂದ್ರೂ ಮಾಡ್ತೀವಿ. ಅದೇ ಥರ ಡಿಕ್ಷನರಿ ಇದೆ, ಕೀಟ ಮತ್ತು ರೋಗಗಳ ಡಿಕ್ಷನರಿ ಇದೆ. ಇದನ್ನು ಓಪನ್ ಮಾಡಿದ್ರೆ ಇದು ಫೋಟೋಗಳು, ನಾವು ಫೋಟೋಗಳನ್ನು ಸ್ಟೂಡೆಂಟ್ಸಿಂದ ಆಲ್ ಇಂಡಿಯಾ ಲಾಸ್ಟ್ ಕೋವಿಡಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ನಾವು ತೊಗೊಂಡಿದ್ದೀವಿ. ಅಂದರೆ ಸ್ಟೂಡೆಂಟ್ಸು ಫ್ರೀ ಟೈಮಲ್ಲಿ ಇದು ಮಾಡಲಿ ಅಂದ್ಬಿಟ್ಟು ಮಾಡಿ ಫೋಟೋಸ್ ಹಾಕಿದ್ವಿ. ಅದ್ರ ಜೊತೆ ಕಂಪ್ಲೀಟ್ ಪ್ರಾಸೆಸ್ಸು ಇರುತ್ತೆ, ಹೆಂಗೆ ರೆಕಗ್ನೈಸ್ ಮಾಡೋದು, ಯಾವ ಕಲ್ಚರಲ್ ಪ್ರಾಕ್ಟೀಸಸ್ಸು, ಕೆಮಿಕಲ್ಸ್, ಈ ಫರ್ಟಿಲೈಸರ್ ಕ್ಯಾಲ್ಕುಲೇಟರು ಇದೆಲ್ಲ ತೋರಿಸೋಲ್ಲ, ಇದೆಲ್ಲ ಇದೆ ಇದರಲ್ಲಿ. ಆಮೇಲೆ ಕೊನೆಗೆ ನಿಮಗೆ ಇದೆಲ್ಲ ಮಾಡಿದ್ಮೇಲೆ ಇದು ಇನ್ನೊಂದು, ಈ ಮಾಡೋ 3 ವರ್ಷದಲ್ಲಿ ನಾವು ರೈತರ ಜೊತೆನೂ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲರೂ ಮಾಡಿದಾಗೆಲ್ಲ ಆ್ಯಪ್ ತೋರಿಸೋದು, ಇದರಲ್ಲಿ ಏನೋ ಕಮ್ಮಿ ಇದೆಯಾ ಅಂತ ಸೇರಿಸೋದು. ಈಗ ಒಂದೇನು ಬಂತು ಅಂದರೆ ಇದೆಲ್ಲ ಒಳ್ಳೇದು, ಬಟ್ ನನಗೆ ಡೈಲಿ ರಿಮೈಂಡ್ ಮಾಡಿ ಅಂತಿರೋ. ಸೊ ಒಂದು ನೋಟಿಫಿಕೇಶನು ಬರುತ್ತೆ, ಅಂದರೆ ಇವತ್ತು ಇದು ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೀರಾ, ವರ್ಷದಲ್ಲಿ ಈ ಟೈಮಲ್ಲಿ ಮಣ್ಣಿನ ಪರೀಕ್ಷೆ ಮಾಡಬೇಕಾಗಿ ಮಾಡಿದ್ದೀರಾ ಅಂತ ನೋಟಿಫಿಕೇಶನು ಬರುತ್ತೆ. ಅದೇ ಥರ ಮಾರ್ಕೆಟ್ ರೈಟಲ್ಲಿ ನಿಮ್ಮ ನಿಯರೆಸ್ಟ್ ಮಾರ್ಕೆಟ್ಸಲ್ಲಿ ಏನೇನಿದೆ ಅಂತ ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಐಡಿಯಾ ಏನು ಅಂದರೆ ತಂತ್ರಜ್ಞಾನ, ಆಮೇಲೆ ಆರ್ಥಿಕತೆ ಮತ್ತು ಅರ್ಥಪೂರ್ಣವಾಗಿ ಬೆಳೆಗಳು ಬೆಳಿಬೇಕು ಎಲ್ಲ ರೈತರಿಗೂ. ಅದು ಯಾವ ಡಿಫ್ರೆನ್ಸಿಯೇಷನು ಇರಬಾರ್ದು, ಯಾವ ಅಸಿಮೆಟ್ರಿನೂ ಇರಬಾರ್ದು. ಅದಾದಮೇಲೆ ಅವರ ಆಸಕ್ತಿ, ಅವರ ಕೆಪಾಸಿಟಿ ಅಷ್ಟೇ, ಅದೆರಡೇ ಡಿಫ್ರೆನ್ಸ್ ಆಗಬೇಕು, ಬಟ್ ಬೇರೆ ಏನೂ ಇರಕೂಡ್ದು ಅಂತ ಮಾಡಿ. Thank you very much. If there's any question, you can put on chat box. I'll leave my email ID and phone number also. Thank you. Thank you, Vaibhav. Thanks to everybody. ಸರ್ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತೆ ಇದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗತ್ತಾ? ಮಾಡ್ತೀನಿ. ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಸರ್.
ಚಾಟ್ ಬಾಕ್ಸ್ ಅಲ್ಲಿ ಸುಮಾರು ಜನ ಓ, ಇಲ್ಲೇ ನೋಡೋದಿಲ್ಲ ಹಾಕ್ಬೇಕಾ? ಸರ್. ಇಲ್ಲಿದೆ. ಓಕೆ ಓಕೆ, ಇಲ್ಲೇ ಇದೆ. ಒಂದು ನಿಮಿಷ ರೀ. ಇಲ್ಲೇ ಇದೆ. ಯಾಕಂದ್ರೆ ಇವಾಗ ನಾನು ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ತಾ ಇದೀನಿ ವೆಬ್ಎಕ್ಸ್ ನ. ಇಟ್ ಇಸ್ ನಾಟ್ ವೆರಿ Okay. ಈಸಿ. ಓಕೆ, ಒಂದೇ ನಿಮಿಷ. ಫ್ರಂಟ್ ಪೇಜಲ್ಲೇ ಇದೆ ಸರ್ ಇದು. ಇಮೇಲ್ contact@cropmin.com ಅಂತ, ಅದು ಡೈಲಿ ನೋಡ್ತೀವಿ ನಾವು ಮೇಲ್. ಅದು ನಮ್ಮ ವೆಬ್ಸೈಟು ನೋಡಿ, www.cropmin.com ಅಂತ. ಆಮೇಲೆ ಇದು ಜನರಲ್ ನಂಬರ್. ಇದು once we discuss and once we progress, you can take my personal number and we can work. ಸರ್, ಡಾಕ್ಟರ್ ಅತ್ನಿ, ಈ ನಂಬರ್ ಇಮೇಲ್ಗೆ ಬೇಕಾದ್ರೆ ಕಳಿಸಿ ಸರ್, ಅಥವಾ ಈ ನಂಬರಲ್ಲಿ ವಾಟ್ಸ್ಆ್ಯಪ್ ಮಾಡಿ. ನಾನು ಐ ವಿಲ್ ಕಾಲ್ ಯು ಬ್ಯಾಕ್. ಓಕೆನಾ ಸರ್, ತುಂಬಾ ಥ್ಯಾಂಕ್ಸ್. ಬಹಳ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದಿರಿ. ಈ ಆ್ಯಪ್ ನಾನು ನೋಡಿದ್ದೀನಿ. ತುಂಬಾ ಇನ್ ಡೆಪ್ತ್ ಇರುವಂತ ಆ್ಯಪ್. ಒಬ್ಬ ರೈತರಿಗೆ ಬೇಕಾಗಿರುವಂತಹ ಅಂತಾರೆ ಅವ್ನಿಗೆ ಎಷ್ಟು ನ್ಯೂಟ್ರಿಷನ್ ಕೊಡಬೇಕು ಸಾಯಿಲ್ಗೆ, ಅದನ್ನ ಯಾವ ರೀತಿ ಕೊಡಬೇಕು, ಅದನ್ನ ನಮ್ಮ ಯೂನಿವರ್ಸಿಟಿಗಳ ರೀತಿಯಲ್ಲಿ NPK ಫಾರ್ಮೇಶನ್ ಅಲ್ಲಿ ಅಷ್ಟರಲ್ಲೇ ಹೇಳ್ದಲೆ, ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಒಂದು ಫಾರ್ಮುಲಾ ರೀತಿಯಲ್ಲಿ ಹೇಳ್ದಲೆ, ಅವನ ಹತ್ರ ಸಿಗುವಂತಹ ಒಂದು ಬ್ಯಾಗಿನ ಎಷ್ಟು kg ಅವನು ಹಾಕ್ಬೇಕು, ಅಥವಾ DAP ಹಾಕ್ಬೇಕಾ, 19 ಆಲ್ ಹಾಕ್ಬೇಕಾ, ಅಥವಾ ಯೂರಿಯಾನೇ ಹಾಕ್ಬೇಕಾ, ಏನ್ ಹಾಕ್ಬೇಕು ಅಂತ ಅದೇ ಮಟ್ಟದಲ್ಲಿ ಹೇಳುತ್ತೆ. ಸೊ ಇದು ಒಂದು ಬ್ಯೂಟಿಫುಲಿ ಕ್ರಿಯೇಟೆಡ್ ಆರ್ಕಿಟೆಕ್ಚರ್. ಇಲ್ಲಿ ಸಾಕಷ್ಟು ಊರ್ಣ ನೀವೇ ತುಂಬಿಸ್ಬೋದು. ಇದ್ರ ಜೊತೆಗೆ ನಿಮ್ಮ ಇನ್ಪುಟ್ ಬಿಸ್ನೆಸ್ ನೀವು ಲಿಂಕ್ ಮಾಡ್ಕೋಬಹುದು. ಸೊ ನಿಮ್ಮ ರೈತರು ಯಾವಾಗ ಎಷ್ಟು ಬೇಕಾ ಎಷ್ಟು ತಗೋಬಹುದು ನಿಮ್ಮಿಂದ ಅಂತನೂ ನಿಮಗೆ ಒಂದು ಪ್ಲಾನಿಂಗ್ ಸಿಗುತ್ತೆ. ಬರೀ ಯಾರೋ ಒಬ್ರು ತಂದು ಹಾಕ್ತಾರೆ ಸ್ಟಾಕ್ ಮಾಡ್ಕೋಬೇಕು ಅನ್ನೋದು ಬೇಕಾಗೋದಿಲ್ಲ. ಅದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವಾಗ ನಬಾರ್ಡ್ ಸಪೋರ್ಟ್ ಮಾಡ್ತಿರುವಂತಹ ತಮ್ಮ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಸರಿ ಪ್ರಮಾಣದ ಮತ್ತು ಶ್ರೇಷ್ಠ ಗುಣಮಟ್ಟದ ವಸ್ತುಗಳು ಅಥವಾ ರಾ ಮೆಟೀರಿಯಲ್ ನಿಮ್ಮ ರೈತರು ನಿಮ್ಗೆ ಸಪ್ಲೈ ಮಾಡ್ಲಿಕ್ಕೆ ಅವ್ರು ಕರೆಕ್ಟ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಫಾಲೋ ಮಾಡ್ತಿದ್ದಾರೆ ಅಂತ ಟ್ರ್ಯಾಕ್ ತಗೊಳ್ಲಿಕ್ಕೆ ತುಂಬಾ ಉಪಯುಕ್ತವಾದ ಆ್ಯಪ್. ಎಕ್ಸ್ಪೆಷಲಿ ಇಫ್ ಯು ಆರ್ ಮಾರ್ಕೆಟಿಂಗ್ ಆಸ್ ಆರ್ಗ್ಯಾನಿಕ್, ಪ್ರೂವ್ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಇದು ನಿಮ್ಮ ಕತೆ ಮಾಡುವಂತಹ ರೀತಿ. ಜಯಕುಮಾರ್ ಸರ್, ನೀವು ಕೊನೆ ತನಕ ಇರಿ. ಲಾಸ್ಟಿಗೆ ಸಮಯ ಇತ್ತು ಅಂದ್ರೆ ಎಲ್ಲರಿಗೂ ಪ್ರಶ್ನೆ ಕೇಳೋದಕ್ಕೆ ಓಪನ್ ಸೆಷನ್ ಇಡೋಣ. ವಿಕಾಸ್ ಅವರ ಸೆಷನ್ ಮುಗಿದ ಮೇಲೆ ವಿ ವಿಲ್ ಕೀಪ್ ಅನ್ ಓಪನ್ ಸೆಷನ್. ಸೊ ಇದು ಕತೆ ಕ್ರಿಯೇಟ್ ಮಾಡೋ ರೀತಿ. ಈ ಕತೆನ ನಿಮ್ಮ ಕನ್ಸ್ಯೂಮರ್ ಮಟ್ಟಕ್ಕೆ, ನಿಮ್ಮ ಪ್ರಾಡಕ್ಟ್ ನ ಕೊಂಡ್ಕೊಳ್ಳುವಂತಹ ವರ್ತಕನ ಇದು ಫೈನಲ್ ಕನ್ಸ್ಯೂಮರ್ ಹಂತಕ್ಕ ತನಕ ಹೆಂಗ ತಲುಪಿಸ್ಬೇಕು ಅನ್ನೋದು ಒಂದು ತಂತ್ರಜ್ಞಾನ, ಬ್ಲಾಕ್ ಚೈನ್ ಟೆಕ್ನಾಲಜಿ. ಕಾಫಿಲಂತೂ ಇದು ತುಂಬಾ ಉಪಯುಕ್ತವಾದ ಟೆಕ್ನಾಲಜಿ. ಎಕ್ಸ್ಪೋರ್ಟ್ ಮಾರ್ಕೆಟಿಗೆ ಹೋಗ್ತಿರೋರಿಗೆ ದಿಸ್ ಹಸ್ ಬಿಕಮ್ ದ ಸೆಕೆಂಡ್ ಬ್ರೆತ್ ಆಫ್ ದಟ್ ಇಂಡಸ್ಟ್ರಿ. ಮುಂದೆ ಎಲ್ಲಾ ಪ್ರಾಡಕ್ಟ್ ಮೇಲೂ ಕೂಡ ಇದು ಬರ್ತಾ ಹೋಗುತ್ತೆ. ಇದು ಆಗ್ಲೇ ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ತೀರಿ. ಹಾಲು ಮಾರಾಟ ಮಾಡೋರು ಈ ಪ್ರಾಡಕ್ಟ್ ಎಲ್ಲಿಂದ ಬಂತು, ನಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಳವಡಿಸಲಾಗಿದೆ, ಆದ್ರಿಂದಾಗಿ ನಿಮಗೆ ಶ್ರೇಷ್ಠ ಗುಣಮಟ್ಟದ ಹಾಲು ಸಿಗುತ್ತೆ ಅಂತ ಇವಾಗ ಆಗ್ಲೇ ಸುಮಾರು ಜನ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಇದನ್ನೇ ಕಾಫಿ ಬೋರ್ಡ್ ಅವರು ಸಹ ತಮ್ಮ ಟ್ರೈಬಲ್ ಪ್ರಾಜೆಕ್ಟ್ ಅಲ್ಲಿ, ಕಾಫಿ ಬೋರ್ಡ್ ಮಾಡಿದಂತಹ BRLs ನ ಟ್ರೈಬಲ್ ಪ್ರಾಜೆಕ್ಟ್ ಅಲ್ಲಿ ಟ್ರೈಬಲ್ಸ್ಗೆ ಅಲ್ಲಿರುವಂತಹ, ಅದು ನಾನ್ ಟ್ರೆಡಿಷನಲ್ ಕಾಫಿ ಗ್ರೋಯಿಂಗ್ ಏರಿಯಾ, ಹೊಸದಾಗಿ ಬೆಳೀತಿರುವಂತಹ ಕಾಫಿ ಏರಿಯಾ, ಅಲ್ಲಿ ಬರ್ತಿರುವಂತ ಕಾಫಿ ಟ್ರೈಬಲ್ಸೇ ಬೆಳೆದಿರುವಂತದ್ದು, ಆರ್ಗ್ಯಾನಿಕ್ ಆಗೇ ಬೆಳೆದಿದ್ದಾರೆ ಅನ್ನುವಂತಹ ಕಥೆಯನ್ನು ಬಹಳ ಹಂತ ಹಂತವಾಗಿ ಕ್ಯಾಪ್ಚರ್ ಮಾಡಿ ಅದನ್ನ QR ಕೋಡ್ ಮುಖಾಂತರ ಎಲ್ಲರಿಗೂ ತಲುಪಿಸಿದ್ದಾರೆ. ಈ ತಂತ್ರಜ್ಞಾನವನ್ನು ಅಳವಡಿಸಿದಂತಹ ಉದ್ಯಮಿ ಮತ್ತು ಸಂಸ್ಥಾಪಕ, ಅಕ್ವೇಸ್ ಟೆಕ್ನಾಲಜಿ ಸಂಸ್ಥಾಪಕ ವಿಕಾಸ್ ಜೈನ್ ಅವರು ನಮ್ಮನ್ನ ಈ ಆಪ್ ಈ ವೆಬಿನಾರ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಈ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ವಿಚಾರ ಹೇಳ್ತಾರೆ, ಬ್ಲಾಕ್ ಚೈನ್ ಮತ್ತು ಟ್ರೇಸಬಿಲಿಟಿ ಬಗ್ಗೆ. ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಬ್ರ್ಯಾಂಡಿಂಗ್ ಅಲ್ಲಿ ನಾವು ಉಪಯೋಗಿಸ್ಬೇಕು ಅಂತ ನಾವು ಕೂಡ ಹೇಳ್ತಾ ಇದೀವಿ. ಅದಕ್ಕೊಂದು ಪ್ರೊವಿಷನ್ ಮಾಡ್ತಾ ಇದೀವಿ ಬ್ರ್ಯಾಂಡಿಂಗ್ ಅಲ್ಲಿ. ಸೊ ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ವಿಕಾಸ್, ತಾವಿದ್ದೀರಾ? Thank you. Okay, one question. ವಿಕಾಸ್ ಅವ್ರ ಬಗ್ಗೆ ಒಂದು ಕ್ಷಣ ಮಾತ್ರದ ಹೇಳ್ಬಿಡ್ತೇನೆ. ಅವರು ಒಂದು ಸುಮಾರು ವರ್ಷಗಳಿಂದ ಉದ್ಯಮಿಯಾಗಿದ್ದವರು ಅಂತವ್ರು, ಆಂಟ್ರಪ್ರಿನರ್ ಆಗಿರುವಂತವ್ರು. ಇಂಥ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ತಾ ಇದ್ದಾರೆ. ಇದೇ ತಂತ್ರಜ್ಞಾನ ಫಾರ್ಮಸ್ಯೂಟಿಕಲ್ ಕಂಪ್ನಿಲಿ ಕೂಡ ಅಳವಡಿಸಿದ್ದಾರೆ. ಸುಮಾರು ವರ್ಷಗಳ ತನಕ ಅವರು ಫಾರಿನ್ ಅಲ್ಲಿ ಕೆಲಸ ಮಾಡಿ ತದನಂತರ ಭಾರತಕ್ಕೆ ಬಂದು ಇದು ಕೆಲಸ ಮಾಡ್ತಿದ್ದಾರೆ. ವಿಕಾಸ್ ಅವರೇ, ನೀವು ಮುಂದುವರಿಸಿ. Okay, thank you, Vaibhav. Before starting, I heard a lot of people were talking English, so shall I still continue in Kannada?
or is English going to be okay? ಯಾರಿಗೇನಾದ್ರು ತೊಂದ್ರೆನ ಇವರು ಇಂಗ್ಲಿಷ್ ಅಲ್ಲಿ ಮುಂದುವರಿಸಿದ್ರೆ, ಯಾಕಂದ್ರೆ ಸ್ವಲ್ಪ ಕನ್ನಡ ತೊಂದರೆ ಆಗತ್ತೆ ಅಂತ ಅವ್ರಿಗೆ ಮಾತಾಡ್ಲಿಕ್ಕೆ. ಇಸ್ ಇಟ್ ಆಲ್ ರೈಟ್ ಇಫ್ ಹಿ ಕಂಟಿನ್ಯೂಸ್? ಹೇಳಿ ಸರ್. ಕನ್ನಡ ಮಾತಾಡಿ ಸರ್. ಓಕೆ, ಐ ವಿಲ್ ಟ್ರೈ ಮಾಡ್ತೀನಿ. ನಮ್ಮ ಜೊತೆಗೆ ನಮ್ಮ ಸಹಪಾಠಿ ಕೂಡ ಇದ್ದಾರೆ. ಪ್ರಜ್ವಲ್, ಆರ್ ಯು ಏಬಲ್ ಟು ಅನ್ಮ್ಯೂಟ್ ಯೋರ್ ಸೆಲ್ಫ್? ಓಕೆ, ನಮ್ಮ ಜೊತೆ ನಮ್ಮ ಸಹಪಾಠಿ ಇದ್ದಾರೆ, ಸ್ವಲ್ಪ ನಮಗೆ ಹೆಲ್ಪ್ ಮಾಡೋಕೆ, ಯಾಕಂದ್ರೆ ನಮ್ಮ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಥ್ಯಾಂಕ್ ಯು ವೈಭವ್ ಇಂಟ್ರೊಡಕ್ಷನ್ ಕೊಡೋಕ್ಕೆ. sharing one presentation share ಮಾಡ್ತಾ ಇದೆ. If you are able to see, please let me know. Presentation ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು. ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ನೋಡಿದ್ರೆ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ರೈತರು ಕ್ರಾಪ್ ಗ್ರೋ ಮಾಡೋಕ್ಕೆ ಬಹಳ ತೊಂದರೆ ಆಗುತ್ತೆ. ಕ್ಯಾಪಿಟಲ್ ಫಂಡ್ ಸಿಗೋಕ್ಕೆ ಬಹಳ ತೊಂದರೆ ಆಗುತ್ತೆ. ಆಮೇಲೆ ಏನಾದರೂ ಕ್ರಾಪ್ ಕಲ್ಟಿವೇಟ್ ಆದ್ಮೇಲೆ ಮಾರಕ್ಕೆ ಬಹಳ ಮಿಡಲ್ ಮೆನ್ ಇದ್ದಾರೆ. ಅದಕ್ಕೆ ನೋಡಿದ್ರೆ ವ್ಯಾಲ್ಯೂ ಎಷ್ಟಿದೆ ಕ್ರಾಪ್ದು. ಸಾರಿ, some echo. Because we can do one thing, because you speak in English. Okay. And critical points let Okay. Done. So that, but there's some echo, Vaibhav. I'm just trying to figure out. Yeah, this is better now. Okay, great. Okay, I will try in English, and in between, if possible, I'll put in Kannada, and then you and Prajwal can chip in. So if you look at the agriculture sector, farmers are having a lot of problems. Transparency is not there. Transparency illa. Capital sigake bala tondre agate, and then a lot of middlemen actually come in, and the value in the supply chain is actually lost. Along with that, nim crop inputs nodidre idu pesticides mattu seeds galu ella fake barta ide. 30% crop inputs are more or less fake. ಅದರಿಂದ ರೈತರಿಗೆ ಬಹಳ ತೊಂದರೆ ಆಗುತ್ತೆ. ದೇ ಆರ್ ನಾಟ್ ಏಬಲ್ ಟು ಗ್ರೋ ದ ರೈಟ್ ಕ್ರಾಪ್ ಗ್ರೋ ಆದರೆ ಅದು ರಿಸಲ್ಟ್ಸ್ ಕೊಡಲ್ಲ. ಸೊ ಲಾಟ್ ಆಫ್ ಇಶ್ಯೂಸ್ ಆರ್ ಹ್ಯಾಪನಿಂಗ್ ಇನ್ ಇಂಡಿಯಾ ಕರೆಂಟ್ಲಿ ಇನ್ ದ ಅಗ್ರಿಕಲ್ಚರ್ ಸೆಕ್ಟರ್. I'll just take a minute before I move to the next slide. However, in case you feel there's something which has to be translated, please go ahead. Okay. So in terms of technology, ಇವಾಗ just ಜಯಕುಮಾರ್ ಅವರು ಮಾತಾಡಿದೆ, ಬಹಳ ಟೆಕ್ನಾಲಜಿ ಫಾರ್ಮಿಂಗ್ ಸೆಕ್ಟರ್ ಬಹಳ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಲಾಟ್ ಆಫ್ ನ್ಯೂ ಟೆಕ್ನಾಲಜಿ ಕಮಿಂಗ್ ಇನ್, ಡ್ರೋನ್ಸು ಮತ್ತು ಡೇಟಾ ಕಲೆಕ್ಷನ್ ಡಿವೈಸಸ್, ಸಾಯಿಲ್ ಟೆಸ್ಟಿಂಗ್, ಆಮೇಲೆ weather forecasting. Bala technologies are coming into the market, which is actually helping a lot of farmers. So the farmers, basically farming sector li ivaga bala startups, a lot of companies are actually focusing, because that's the next we're going to see a lot of it's a big market for a lot of company, right? So in terms of automation, drones, satellites, data, soil and weather analysis. So you see a lot of companies are actually building products around this to help improve the way farming is done. And one of this technology is blockchain. Blockchain, one technology there, which is basically helping farmers improve the efficiency, improve the improve the amount that they're able to get from their activities, and also be able to manage their farming, manage the sector very well, manage their crops better. So we're seeing a lot of technology into this particular sector. So just touching upon some of the problems in this farming sector, right? I mean, if you look at farming in general, supply chain structured illa. I mean, supply chain alli nodidre bala bere middlemen idare. Transactions ನೀವು ಮಾಡಿದ್ರೆ, if you payment ಮಾಡಿದ್ರೆ ನಿಮ್ಮ payment time ಅಲ್ಲಿ ಸಿಗಲ್ಲ. Immediately after when you sell your bag, after selling, you find it difficult to get paid. Sometimes, because these crops are GI crops and these crops are commodities, a lot of times you don't get the right pricing for that. But one of the most important aspect, consumers verification is not there. Consumers
are not able to verify how the product has actually been grown. Consumers ಇವಾಗ ಭಾಳ ಅವೇರ್ ಆಗಿದ್ದಾರೆ. ಅವನಿಗೆ ಪ್ರಾಡಕ್ಟ್ಸ್ ಹೇಗೆ ಗ್ರೋ ಆಗಿದೆ, ಪ್ರಾಡಕ್ಟ್ ಸಪ್ಲೈ ಚೈನಲ್ಲಿ ಹೇಗೆ ಮೂವ್ ಆಗಿದೆ, ಆಮೇಲೆ ಏನೇನು ಇನ್ಪುಟ್ಸ್ ಹೋಗಿದೆ ಕ್ರಾಪಲ್ಲಿ, ಅದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದು ಬ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಸೊ ದ್ಯಾಟ್ ಕನ್ಸ್ಯೂಮರ್ ವೆರಿಫಿಕೇಶನ್ ಇವಾಗ ವೆರಿ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ consumers also need to know the quality of the product. Now, a lot of companies organic anta seal ಆಗ್ತಾರೆ, but organic ilde illa adu gottagalla. So a lot of these things are there, and consumers are actually very much looking for a product which can tell that how the product has originated, how it's traveled through the supply chain. Along with that, if you're exporting, then even in that case, ಔಟ್ಸೈಡ್ ಕಂಪ್ನೀಸ್ ಅವರು ನಿಮ್ಮ ಕ್ವಾಲಿಟಿ ನೋಡ್ಬೇಕಾಗಿರೋದು, ಸರ್ಟಿಫಿಕೇಟ್ ಏನೇನಿದೆ ಅದು ಇದ್ರೆ ನಿಮ್ಮ ಹತ್ರ ಬೈ ಮಾಡ್ತಾರೆ. ಸೊ ಇಂಪೋರ್ಟರ್ಸ್ ಅವರು ಅದು ಡೇಟಾ ಇದ್ರೆ ಇಟ್ ಈಸ್ ಆಕ್ಚುಲಿ ವೆರಿ ಯೂಸ್ಫುಲ್ ಅಂಡ್ ವೆರಿ ಈಸಿ ಫಾರ್ ಯು ಟು ಸೆಲ್ ಟು ಎನಿ ಇಂಪೋರ್ಟರ್ ಇನ್ ಅದರ್ ಕಂಟ್ರೀಸ್ ಆಸ್ ವೆಲ್. ಸೊ ಇಟ್ ಬಿಕಮ್ಸ್ ವೆರಿ ಈಸಿ ಇಫ್ ಯು ಏಬಲ್ ಟು give a story around product. If you able to create a story around the product, then it becomes very easy for you to sell and market your product to anyone. So ಇವಾಗ ನೋಡಿದ್ರೆ ದೊಡ್ಡ ಕಂಪ್ನಿ ಸ್ಟಾರ್ಬಕ್ಸ್ ನೋಡಿ, ಆಮೇಲೆ ಕಾಫಿಯಲ್ಲಿ ಬೇರೆ ಭಾಳ ಕಂಪ್ನಿ ಅವರು ಈ ಥರ ಟೆಕ್ನಾಲಜಿ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಕಸ್ಟಮರ್ ವೆನ್ ದೇ ಗೋ ಟು ಬೈ, ಅದು ಪ್ರಾಡಕ್ಟ್ ಹೇಗೆ ಆರಿಜಿನೇಟ್ ಆಗಿದೆ, ಹೇಗೆ ಗ್ರೋ ಆಗಿದೆ, ಯಾವ ಫಾರ್ಮಲ್ಲಿ ಗ್ರೋ ಆಗಿದೆ, ಯಾವ ಏರಿಯಾಲಿ ಗ್ರೋ ಆಗಿದೆ, ಅದು ಎಲ್ಲ ಡೇಟಾ ಸಿಗುತ್ತೆ ಅದು ಕನ್ಸ್ಯೂಮರ್ಗೆ ಅಟ್ ದ ಟೈಮ್ ಆಫ್ ಪರ್ಚೇಸ್. ಸೊ ಆ ಡೇಟಾ ಇದ್ರೆ ಅದು ಕಾನ್ಫಿಡೆನ್ಸ್ ಬರುತ್ತೆ ಪ್ರಾಡಕ್ಟಲ್ಲಿ, and they are able to then and hence they are more attracted to that particular brand. Okay, so moving on, ivaga technology bala bandide, but main what is the main technology which is going to actually touch farming? ಇವಾಗ ನೋಡಿದ್ರೆ ಪೇಮೆಂಟ್ಸ್ ಸಿಗೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಇನ್ಶೂರೆನ್ಸ್ ಸಿಗೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ farmers, we don't know what data, we don't have the data to be able to tell or prove to the insurance companies how we are farming, whether we are using the right approach or not. In terms of being able to provide a verifiable data, mainly is be able to provide some kind of verifiable data is very important. Hence blockchain comes into picture. Blockchain ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ ಡೇಟಾ ವೆರಿಫೈ ಮಾಡೋಕ್ಕೆ ಬ್ಲಾಕ್ಚೈನ್ ಮೇಲೆ ಭಾಳ ಈಸಿ ಇರುತ್ತೆ. ಯಾಕೆಂದರೆ ಬ್ಲಾಕ್ಚೈನ್ ನೋಡಿದರೆ ಬ್ಲಾಕ್ಚೈನಲ್ಲಿ ಆಲ್ ಪೀಪಲ್ ಆರ್ ಟ್ರಾನ್ಸಾಕ್ಟಿಂಗ್ ಆನ್ ದ ಬ್ಲಾಕ್ಚೈನ್, ಆ್ಯಂಡ್ all of them will have a copy of all the data, right? ಎಲ್ಲ ಹತ್ರ ಇದು ಒಂದು ಕಾಪಿ ಇರುತ್ತೆ ಡೇಟಾದು. ಸೊ nobody can change any data without the other people's permissions. So hence it becomes very important, and hence blockchain is very useful in this particular use case, wherein I can provide a verifiable data to anybody who wants that element. For example, insurance company, a government, or a financial company as well. So that's the reason blockchain use madidre it becomes very useful and very easy for you to be able to prove to anyone and tell anyone what you are doing. So blockchain, after using blockchain, how does it help? Now, blockchain use ಆದ್ಮೇಲೆ ಸಪ್ಲೈ ಚೈನಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಯಾಕೆಂದರೆ ಎಲ್ಲ ಕಡೆ ಅದು ಡೇಟಾದು ಕಾಪಿ ಇರುತ್ತೆ, ಸೇಮ್ ಡೇಟಾ ಎಲ್ಲ ಕಡೆ ಇರುತ್ತೆ. Everybody is able to verify all the transactions that have happened. Starting in the farm, in the consumer, complete traceability irutte. I mean, how the product has moved from farmer to the curing unit to the FPO, from the FPO to the curing unit, from the curing unit to the hulling unit, how it has moved across the supply chain, adu complete traceability irutte. Sorry, Vaibhav, you are trying to say something? Vaibhav? Okay. No, sorry. I'm having a very bad connection. I moved from Mumbai to this thing. Sorry. This is good. Okay, ठीक है. ಮತ್ತೆ ಆಮೇಲೆ ಬ್ಲಾಕ್ಚೈನ್ ಇದ್ರೆ ಪೇಮೆಂಟ್ಸ್, ಫಾರ್ಮರ್ಗೆ ಪೇಮೆಂಟ್ ಸಿಗೋಕ್ಕೆ ಈಸಿ ಇರುತ್ತೆ. ಯಾಕೆಂದರೆ ಇದರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಆಪ್ಷನ್ ಇದೆ. ಸೊ ಆಸ್ ಸೂನ್ ಆಸ್ ಒಂದು ಟ್ರಾನ್ಸಾಕ್ಷನ್, ಆಸ್ ಸೂನ್ ಆಸ್ ನೀವು ಒಂದು ಬ್ಯಾಗ್ ಆಫ್ ಲೆಟ್ಸ್ ಸೇ ಮಿಲೆಟ್ಸ್ ಯಾರಿಗೆ ಸೇಲ್ ಮಾಡಿದರೆ ಅದು ಇಮಿಡಿಯೇಟ್ ಆಗಿ
ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ ಫಾರ್ಮರ್ಸ್ಗೆ ಪೇಮೆಂಟ್, ರೈತರಿಗೆ ಪೇಮೆಂಟ್ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸಪ್ಲೈಯರ್ಸ್ ಮತ್ತು ಬೇರೆ ಸಪ್ಲೈಯರ್ಸ್ ಮತ್ತು ಗವರ್ಮೆಂಟ್ ಏಜೆನ್ಸೀಸ್ಗೆ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ ಇದ್ರೆ ನಿಮಗೆ ಸಪ್ಲೈ ಮಾಡೋಕ್ಕೆ ಅವ್ನಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೆ ಗೂಡ್ಸ್ ಪ್ರೊಕ್ಯೂರ್ ಮಾಡೋಕ್ಕೆ, ಸೀಡ್ಸು ಪೆಸ್ಟಿಸೈಡ್ಸ್ ಪ್ರೊಕ್ಯೂರ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಯಾಕೆಂದರೆ ಸಪ್ಲೈಯರ್ ಇವತ್ತು ನಿಮ್ಮ ಡೇಟಾ ನೋಡ್ಬಿಟ್ಟು ಅವ್ನಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ಯೂಸಿಂಗ್ ವಿಚ್ ದೇ ಕ್ಯಾನ್ ದೆನ್ supply you any raw materials that you need. ನಿಮಗೆ ಫ್ರಾಡ್ ಡಿಟೆಕ್ಷನ್ ಇದರಲ್ಲಿ ಭಾಳ ಈಸಿ ಆಗುತ್ತೆ. ಸರ್ ಇಟ್ ಈಸ್ ಶೋಯಿಂಗ್ ಎಸ್ ಡ್ರಾಪ್ಮೆಂಟ್. ಓಕೆ, ಸೊ ಫ್ರಾಡ್ ಡಿಟೆಕ್ಷನ್ ಭಾಳ ಈಸಿ ಆಗುತ್ತೆ. ಯಾಕೆಂದರೆ ಆಸ್ ಐ ಸೆಡ್ ಬ್ಲಾಕ್ ಚೈನ್ ಅಲ್ಲಿ ಡೇಟಾ ಯಾವಾದರೂ nobody can change the data on blockchain. There's no middleman and data is all the time real time, so which makes it very difficult for anybody to create any kind of fraud in the system. So nobody can actually change any data in a blockchain based system because of the way blockchain is structured. So I'm just going to quickly bring in Prajwal. Prajwal, if you can help in this slide, maybe in Kannada, if you can explain, take our context of our coffee board project that we did and explain to them how things have moved from the farmer to the consumer. Okay. So ಈಗಾಗಲೇ ಆಲ್ರೆಡಿ ಹಲೋ ಓಕೆ, ಸೊ ಈಗಾಗಲೇ ಆಲ್ರೆಡಿ ವಿಕಾಸ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೀಗೆ ಡೇಟಾ ಬ್ಲಾಕ್ ಚೈನ್ ಹಿಂಗೆ ವರ್ಕ್ ಆಗಿದೆ ಅಂತ ಹೇಳಿ. ಸೊ ಇದೇ ಪ್ಲಾನ್ ನಾವು ಕಾಫಿ ಬೋರ್ಡಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಈ ಕಾಫಿ ಬೋರ್ಡ್ ಅಂದಮೇಲೆ ಸ್ಟಾರ್ಟಿಂಗಿಂದ ಇಲ್ಲಿ ಒಂದೆರಡು ಡಿಫ್ರೆಂಟ್ ಆಗಿ ಅಂದರೆ ಪ್ರೋಸೆಸ್ ಇರುತ್ತೆ. ಅಂದರೆ ಡಿಫ್ರೆಂಟ್ ಯೂನಿಟ್ಸ್ ಇರುತ್ತೆ. ಒಂದೊಂದು ಯೂನಿಟಿಂದ ಹೇಗೆ ಡೇಟಾ ಹೇಗೆ ಸಪ್ಲೈ ಆಗ್ತಿದೆ, ಸಪ್ಲೈ ಆಗಬೇಕಾದ್ರೆ ಇನ್ಫಾರ್ಮೇಷನ್ ಏನು ಬೇಕೋ ಅದೆಲ್ಲ ನಾವು ನಮ್ಮದು ಆ್ಯಪಲ್ಲಿ ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸಪೋಸ್ ನಿಮಗೆ ಒಂದು ರಿಕ್ವೈರ್ಮೆಂಟ್ ಬರುತ್ತೆ, ನಿಮಗೆ ಒಂದು 300 kg ಆಫ್ ಕಾಫಿ ಬೇಕಂತೇಳಿ. ಆ ರಿಕ್ವೈರ್ಮೆಂಟ್ನ ನೀವು ರಿಕ್ವೈರ್ಮೆಂಟ್ ಬಂದಾಗ ಫಾರ್ಮರಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ಮರಲ್ಲಿ ಒಂದು ಕ್ಯಾನ್ ಗೋ ಟು ದಿ 10th. ಸೊ ಇಲ್ಲಿ ಫಾರ್ಮರ್ ಅವ್ರ ಹತ್ರ ವಿತ್ ದ ಹೆಲ್ಪ್ ಆಫ್ ಇವರು ಕಾಫಿ ಬೋರ್ಡ್ ಅವ್ರ ಕಡೆಯಿಂದ ನಮ್ಮ ಆ್ಯಪಲ್ಲಿ ಒಂದು ಲೇಬಲ್ ಇರುತ್ತೆ. ಆ ಲೇಬಲ್ನ ಆ ಪ್ರಾಡಕ್ಟ್ ಮೇಲೆ ನಾವು ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿಬಿಟ್ಟು ನಮ್ಮ ಆ್ಯಪಿಂದ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಡೀಟೇಲ್ಸ್ ಕೇಳುತ್ತೆ, ಫಾರ್ಮರ್ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್, ಈ ಒಂದು ಫಾರ್ಮರ್ ಹೆಸರಿರುತ್ತೆ, ಆ ಹೆಸರನ್ನ ಇನ್ಪುಟ್ ಮಾಡ್ತೀವಿ. ಆಮೇಲೆ ಅದನ್ನು ಸಬ್ಮಿಟ್ ಮಾಡಿದಾಗ ಡೇಟಾ ಸ್ಟೋರ್ ಆಗಿರುತ್ತೆ. ಈ ಡೇಟಾ ಸ್ಟೋರ್ ಆಗಬೇಕಾದ್ರೆ ಅಂದರೆ ನಿಮಗೆ ಇವಾಗ ಇಂಟರ್ನೆಟ್ದು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಅಂದರೆ ಇವಾಗ ಇಲ್ಲದೇನು ಮಾಡ್ಬೋದು. ನಿಮಗೆ ಅಕಸ್ಮಾತ್ ಈ ಸ್ಟೋರೇಜ್ ಗೋಡೌನ್ ಎಲ್ಲ ಒಂದು ಪ್ಲೇಸಲ್ಲಿ ಇರುತ್ತೆ. ಆ ಪ್ಲೇಸಲ್ಲಿ ಅಂದರೆ ಇಂಟರ್ನೆಟ್ ಇರಲ್ಲ. ವಿತ್ ಇಂಟರ್ನೆಟ್ ನೀವು ಡೇಟಾ ಇನ್ಸರ್ಟ್ ಮಾಡ್ಬೋದು. ಆಮೇಲೆ ನಿಮ್ಗೆ ಯಾವಾಗ ಇಂಟರ್ನೆಟ್ ಸಿಗುತ್ತೋ ಆವಾಗ ಒಂದು ಸಿಂಕ್ ಅಂತ ಒಂದು ಬಟನ್ ಇದೆ. ಆ ಸಿಂಕ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ. ಸೊ ಅದೇ ಸೇಮ್ ಪ್ರೊಸೀಜರ್ ಒಂದು ಫಾರ್ಮರಿಂದ ಡಿಸ್ಟ್ರಿಬ್ಯೂಟರ್ ಹೋಗೋ ತನಕ ಎಲ್ಲ ಡೀಟೇಲ್ಸ್ ಆ ಆ್ಯಪಲ್ಲಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಡಿಸ್ಟ್ರಿಬ್ಯೂಟರಿಂದ ರಿಟೇಲ್ ಹೋಗ್ಬೇಕಾದ್ರೆ ಈ ಡೇಟಾ ಏನಿದೆ ಅದೆಲ್ಲ ಸಪ್ರೇಟ್ ಪ್ಯಾಕೇಜಲ್ಲಾಗಿರುತ್ತೆ. ಎಲ್ಲ ಪ್ಯಾಕೇಜ್ಗೆ ಒಂದೊಂದು ಲೇಬಲ್ನ ಪೇಸ್ಟ್ ಮಾಡಿರ್ತೀವಿ. ಆ ಲೇಬಲ್ ಸ್ಕ್ಯಾನ್ ಮಾಡಿದಾಗ ನಿಮಗೆ ಸ್ಟಾರ್ಟಿಂಗ್ ಫಾರ್ಮರಿಂದ ಯಾವ್ಯಾವ ಡಿಫ್ರೆಂಟ್ ಯೂನಿಟ್ ಯಾವ ಟೈಮ್ ಏನೇನು ಸಪ್ಲೈ ಆಗಿದೆ ಎಲ್ಲ ಡೀಟೇಲ್ಸ್ ಆ ಆ್ಯಪಲ್ಲಿ ನೋಡ್ಬೋದು ನೀವು. ವಿಕಾಸ್. ಓಕೆ, ಥ್ಯಾಂಕ್ ಯು ಬ್ರದರ್. ಸೊ ಅದೇ ದಿಸ್ ಇಸ್ ಸೇಮ್ ಡಯಾಗ್ರಾಮ್. ನಾವು ಕಲೆಕ್ಷನ್ ಮಾಡುವಾಗ ಕಾಫಿ ಪ್ಯಾರಾಮೀಟರ್ ಲೈಕ್ ಮಾಯಿಶ್ಚರು, ವೇಟು, ಟೈಪು, ಔಟ್ಟನ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಆಮೇಲೆ ಫಾರ್ಮ್ ಲೊಕೇಶನು, ಫಾರ್ಮರ್ ಡೇಟಾ ಕೂಡ ಇರುತ್ತೆ ಆ್ಯಪಲ್ಲಿ. ಸೇಮ್ ಡೇಟಾ ಇಸ್ ವಿಸಿಬಲ್ ಅಕ್ರಾಸ್ ಟು ಎನಿ ಒನ್. ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇರ್ತಾರೆ, ಅವ್ನಿಗೆ ಸ್ಕ್ಯಾನ್ ಮಾಡಿದರೆ ಎಲ್ಲ ಡೇಟಾ ಕಾಣಿಸುತ್ತೆ. ಸೊ ಅದೇ ರೀತಿ ನಾನು ಲಾಸ್ಟಲ್ಲಿ ಕನ್ಸ್ಯೂಮರ್ ಸ್ಕ್ಯಾನ್ ಮಾಡುವಾಗ ಅವ್ನಿಗೆ ಫುಲ್ ಹಂಗೆ ಹಿಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಟು ದ ಪ್ರಾಡಕ್ಟ್. ಮತ್ತು ಆಮೇಲೆ ಲ್ಯಾಬ್ ಡೇಟಾ ಟೆಸ್ಟಿಂಗ್ ಡೇಟಾ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಈವನ್ ಕಾಫಿ ಬೋರ್ಡ್ ಲ್ಯಾಬ್ ಕೂಡ ನಮ್ಮ ಜೊತೆಗೆ ಸೇರಿಸಿದ್ದಾರೆ. ಅವ್ನು ಟೆಸ್ಟಿಂಗ್ ಮಾಡಿ ಆದಮೇಲೆ ಅವ್ನು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸೇಮ್ ಸರ್ಟಿಫಿಕೇಟ್ ಇಸ್ ಆಲ್ಸೋ ಅಪ್ಲೋಡೆಡ್ ಆನ್ ಟು ದ ಪ್ಲಾಟ್ಫಾರ್ಮ್. ಅದು ದಟ್ ಸರ್ಟಿಫಿಕೇಟ್ ಇಸ್ ಆಲ್ಸೋ ವಿಸಿಬಲ್ ಟು ದ
consumer at a time of purchase. So ಇದು ನಮ್ಮ ಮೇನ್ ಪ್ಲಾಟ್ಫಾರ್ಮ್ ಅಲ್ಲಿ ಮೇನ್ ಕಾಂಪೋನೆಂಟ್ ಇರೋದು ಒಂದು ಕಂಪ್ಲೀಟ್ ಬ್ಲಾಕ್ ಚೈನ್ ಸಿಸ್ಟಮ್ along with labels. ಈ ಲೇಬಲ್ at the time of procurement from farmer ಈ ಗನಿ ಬ್ಯಾಗ್ ಮೇಲೆ ಈ ಲೇಬಲ್ ಹಾಕ್ತಾರೆ. ಈ after applying the label ಡೇಟಾ ಎಂಟ್ರಿ ಆಗುತ್ತೆ. ಒಂದು ವೆರಿ ಸಿಂಪಲ್ ಪ್ರೊಸೀಜರ್. ಒಂದು ಕ್ಯಾಮ್ರಾ ಇಂದ ಫೋಟೋ ಹೇಗೆ ತೆಗಿತಾರೆ ಅದು ಸೇಮ್ ಅದೇ ಥರ ವೆರಿ ಸಿಂಪಲ್ ಪ್ರೋಸೆಸ್ ಇದ್ದಾರೆ. ಥ್ರೂ ದಟ್ ಸೇಮ್ ಸಿಂಪಲ್ ಪ್ರೋಸೆಸ್ ಇಮಿಡಿಯೇಟ್ ಒಂದು ಸಿಂಪಲ್ ಮಾಯಿಶ್ಚರ್ ಅದು ಇಮಿಡಿಯೇಟ್ ಡೇಟಾ ಆಗಿ ಅದು ಬ್ಲಾಕ್ ಚೈನಲ್ಲಿ ಕ್ಯಾಪ್ಚರ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ when it goes to the curing unit FPO ಅದು ಎಲ್ಲ whoever is received the product in the supply chain, even that is captured throughout the supply chain. And the same is completely visible to anyone who is part of this supply chain. The same Prajwal explain ಮಾಡಿದ್ದಾರೆ. ಅದು ಸೇಮ್ ಪ್ರೊಸೆಸ್ ಇಲ್ಲಿ ಎಕ್ಸ್ಪ್ಲೈನ್ ಆಗಿದೆ. ಅದು ಹೇಗೆ one grower in the collective in the curing, when the bag moves, how the data moves across the system. Even the certificate, like I was saying, is actually available on the platform. Even the certificate issued by the Coffee Board Lab is also captured on the platform, and hence it makes it very easy and reliable for anybody who is transacting on the system. This is some ಇದರಲ್ಲಿ ನಾವು ಹೈಪರ್ಲೆಜರ್ ಅಂತ ಒಂದು ಟೆಕ್ನಾಲಜಿ ಇದ್ದಾರೆ, ಅದು ಯೂಸ್ ಮಾಡಿದ್ದಾರೆ. ಟೆಕ್ನಾಲಜಿಯಿಂದ different players can participate and join the network, and join ಆದ್ಮೇಲೆ ಬೇರೆ ಅವರ ಜೊತೆಗೆ transaction they can transact with each other. ಅದು ಒಂದು ವಿಡಿಯೋ ಇದ್ದಾರೆ, ಬೇಸಿಕ್ಲಿ ಸಿಂಪಲ್ ವಿಡಿಯೋ ಆನ್ ಹೌ ಗನಿ ಬ್ಯಾಗ್ ಮೇಲೆ ಒಂದು ಲೇಬಲ್ ಹಾಕಿದೆ. ಆಮೇಲೆ ಲೇಬಲ್ ಆದ್ಮೇಲೆ ಹೌ ಸಿಂಪಲ್ ಇಟ್ ಈಸ್ ಟು ಎಂಟರ್ ದ ಬ್ಯಾಗ್ ಇನ್ ಟು ದ ಸಿಸ್ಟಮ್. ಇದು ಒಂದು ಫಿಸಿಕಲ್ ಬ್ಯಾಗ್ ಡಿಜಿಟಲ್ ಬ್ಯಾಗ್ ಅಲ್ಲಿ ಹೇಗೆ ಕನ್ವರ್ಟ್ ಆಗದೆ ಅದು ದಿಸ್ ಇಸ್ ದ ವಿಡಿಯೋ ಫಾರ್ ದಟ್. ಐ ಥಿಂಕ್ ಫಾರ್ ಸಮ್ ರೀಸನ್ ಅದು ವಿಡಿಯೋ ಡಾರ್ಕ್ ಆಗಿದೆ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಒಂದು ಸಿಂಪಲ್ ಫೋಟೋ ಹೇಗೆ ತೆಗಿದ್ದಾರೆ ಅದು ಪ್ರಕಾರ ಪ್ರೋಸೆಸ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಟೈಮ್ ವೆನ್ ದ FPO scans, when they receive the bags, it's also a very simple process of just scanning and entering, acknowledging that I have received the bags. And when they send it to the curing unit will also do the same process of scanning the bag and acknowledging that I have received it. And as soon as the curing unit receives it, and payment transfer agate immediate farmer ge. So farmer payment goes he doesn't have to wait. He gets a payment immediately from in the system itself. ಈ ಎಲ್ಲ ಈ ಸ್ಲೈಡ್ ಅಲ್ಲಿ whatever is there is what is visible to the end consumer or anybody who is scanning in the supply chain. ಕ್ಯೂರಿಂಗ್ ಯೂನಿಟ್ ಪಿಕ್ಚರ್, ಆಮೇಲೆ ಫಾರ್ಮ್ ಲೊಕೇಶನ್ ಎಲ್ಲಿದೆ, ಸರ್ಟಿಫಿಕೇಟ್, ನಿಮ್ಮ ಕಾಫಿ ಸರ್ಟಿಫಿಕೇಟ್ ಆರ್ ಮಿಲೆಟ್ ಸರ್ಟಿಫಿಕೇಟ್ ಅದು ಎಲ್ಲ ಇರುತ್ತೆ ಕಾಣಿಸೋಕ್ಕೆ. ಆಮೇಲೆ ಈವನ್ ಲೈಕ್ ಐ ಸೆಡ್ ಫಾರ್ಮರ್ ಫೋಟೋ, ಫಾರ್ಮರ್ ಲೊಕೇಶನ್ ಅದು ಎಲ್ಲ ಕೂಡ ಇರುತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಇನ್ನೊಂದು ವಿಷಯ, Vikas, this is a very important point. Can you allow them to ask question? Can you emphasize on this point? Sure, please. ಇಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಘಟ್ಟ. ಇಷ್ಟು ತನಕ ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫೈನಲ್ ಆಗಿ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದಾಗ ಇದು ಕಾಫಿ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಏನೇನು ಒಂದ್ಸತಿ ಸ್ಕ್ಯಾನ್ ಮಾಡಿದ್ರೆ ಒಂದು ಆ್ಯಪ್ ಮುಖಾಂತರ ಫೈನಲ್ ಕನ್ಸ್ಯೂಮರ್ಗೆ ಅವ್ನಿಗೆ ಏನೇನು ಕಾಣಿಸುತ್ತೆ ಅಂತ ಈ ಸ್ಲೈಡಲ್ಲಿ ನಿರ್ದೇಶನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕಾಫಿ ಕ್ವಾಲಿಟಿ ಲ್ಯಾಬ್ ಇಂದ ತಗೊಂಡಿರುವಂಥ ಸರ್ಟಿಫಿಕೇಟು, ಅದು ಕ್ಯೂರಿಂಗ್ ಆಗಿರುವಂತಹ ಜಾಗ, ಆ ಕ್ಯೂರಿಂಗ್ ಯಾವ ಸೆಂಟ್ರಲ್ ಮಾಡಿದ್ದಾರೆ ಅನ್ನೋದ್ರ ಫೋಟೋ, ಅದರ ಲೊಕೇಶನ್ನು, ಸಂಪೂರ್ಣ ಪರಿಚಯ ಅದ್ರಲ್ಲಿ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮಿಸ್ ಆಗಿದೆ, ಅದು ರೈತನ RTC ಸರ್ಟಿಫಿಕೇಟ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು ತಾವು. ಆ ರೈತ ಟ್ರೈಬಲ್ ಇಂದಾನೆ ಬಂದಿದ್ದಾನೆ, ಇದೇ ಲೊಕೇಶನ್ ಇಂದ ಕಳಿಸಿ ಅಂತ ಕೂಡ ನೀವು ಆ್ಯಡ್ ಮಾಡ್ಬೋದು. ಇದ್ರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ ಏನಾದ್ರು ಈಗ ಬ್ಲಾಕ್ ಚೈನ್ ಬಗ್ಗೆ? ಎನಿ ಕ್ವಶನ್ಸ್ ಅಟ್ ದಿಸ್ ಸ್ಟೇಜ್? Vikas, please continue. I think there is okay, thank you. So one of the important piece of this product is the label. Now the label that we provide is which helps people verify not just the trace of the product, not just the origin of the product, but also the authenticity of the product. ಈ ಪ್ರಾಡಕ್ಟ್ ಒರಿಜಿನಲ್ ಇದೆ ಇಲ್ಲ ಅದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಈ ಲೇಬಲ್ ಕೂಡ ಯಾವಾಗಲೂ ಯಾರು ಕಾಪಿ ಮಾಡೋಕ್ಕಾಗಲ್ಲ. ನೋಬಡಿ ಇಸ್ ಏಬಲ್ ಟು ಕಾಪಿ ದಿಸ್ ಲೇಬಲ್.
ಈ ಲೇಬಲ್ ಟ್ಯಾಂಪರ್ ಎವಿಡೆಂಟ್ ಇದೆ. ಇಫ್ somebody tries to remove the label, ಇದು ಟ್ಯಾಂಪರ್ ಆಗತ್ತೆ, ಇದು ಟೇರ್ ಆಗತ್ತೆ, ಮತ್ತೆ ಆಮೇಲೆ ವಾಯ್ಡ್ ಅಂತ ಒಂದು ಮಾರ್ಕ್ ಇರುತ್ತೆ, ಅದು ಮಾರ್ಕ್ ಕಾಣಿಸುತ್ತೆ. ಸೊ ಇದು ಲೇಬಲ್ ಕೂಡ ಅಲ್ಲಿ ಬಹಳ ಟೆಕ್ನಾಲಜಿ ಇದ್ದಾರೆ. ಈ ಲೇಬಲ್ ಮೇಲೆ ನಮ್ಮ ಪೇಟೆಂಟ್ ಇದ್ದಾರೆ. using this label we help digitize the agriculture produce, and we help them also give a unique identity. ಎಲ್ಲ ಬ್ಯಾಕ್ ಒಂದು ಯೂನಿಕ್ ಐಡೆಂಟಿಟಿ ಸಿಗುತ್ತೆ. ನಿಮ್ಮ ಆಧಾರ್ ಹೇಗಿರುತ್ತೆ, ನಿಮ್ಮ ಜನಗಳಿಗೆ ಆಧಾರ್ ಸಿಗುತ್ತೆ, ಅದೇ ಥರ ಒಂದು ಅಗ್ರಿಕಲ್ಚರ್ ಗನಿ ಬ್ಯಾಗ್ ಕೊಡೋಕ್ಕೆ ಒಂದು ಆಧಾರ್ ಥರ ಇದ್ದಾರೆ ಇದು. ಸೊ ಯೂಸಿಂಗ್ ದಿಸ್ there's a unique identity ಸಿಗುತ್ತೆ. ಆಮೇಲೆ ಯೂಸಿಂಗ್ this products get added to the blockchain, and then when the product moves to the supply chain, the traceability also gets captured. ಆಮೇಲೆ ಇದು ಆಲ್ಸೋ ಇನ್ನೊಂದು ನಮ್ಮ ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಆ್ಯಡ್ ಮಾಡಿದೆ, ಒಂದು ಜಿಯೋ ಟ್ಯಾಗಿಂಗ್ ಅಂತ ಒಂದು ಫೀಚರ್ ಇದ್ದಾರೆ. ನೀವು ಇಫ್ ಯು ಹ್ಯಾವ್ ಅ GI ಪ್ರಾಡಕ್ಟ್ which, for example, if you are selling Chikmagalur coffee, which is a GI product, we don't want people from outside Chikmagalur to market their product as GI Chikmagalur coffee, right? Which is actually some kind of a fraud or a fake coffee. So geotagging use ಮಾಡಿ ನಾವು ಬರೀ ಚಿಕ್ಕಮಗಳೂರು ಅಲ್ಲಿ ಇರೋದು ಫಾರ್ಮರ್ಸ್ಗೆ ಅದು ಟ್ಯಾಗ್ ಸಿಗುತ್ತೆ. ಅದು ಸೊ ಬೇಸಿಕಲಿ ಪೀಪಲ್ ಹೂ ಆರ್ ಇನ್ ಚಿಕ್ಕಮಗಳೂರು ಆರ್ ಸೆಲ್ಲಿಂಗ್ ಫ್ರಮ್ ದಟ್ ಏರಿಯಾ, only those people will be able to transact when it comes to Chikmagalur coffee. So that way we'll prevent people from selling non-GI products as GI products as well, and also prevent any kind of fake or fraud happening. ಇದರ ಜೊತೆಗೆ ಎಲ್ಲ ಮೆಂಬರ್ಸ್ಗೆ, ಎಲ್ಲ ಎಂಟಿಟೀಸ್ಗೆ ಒಂದು ಡ್ಯಾಶ್ಬೋರ್ಡ್ ಸಿಗುತ್ತೆ. ಈ ಡ್ಯಾಶ್ಬೋರ್ಡಿಂದ ನಿಮ್ಮ ಎಷ್ಟು ಸೇಲ್ ಆಗಿದೆ, ನಿಮ್ಮ ಪ್ರಾಡಕ್ಟ್ಸ್ ಎಲ್ಲಿ ಇದ್ದಾರೆ, ನಿಮ್ಮ ಎಲ್ಲ ಡೇಟಾ ನೀವು ಇಲ್ಲಿ ಇದ್ರ ಮೇಲೆ ನೋಡ್ಬೋದು. ಮತ್ತು ಇದೇ ಡ್ಯಾಶ್ಬೋರ್ಡಿಂದ ನೀವೆಲ್ಲ ಸೆಟ್ಟಿಂಗ್ಸ್ ಕೂಡ ಮಾಡ್ತೀರಾ. ನೀವು ಪ್ರೈಸಿಂಗ್ ಬೇಸ್ಡ್ ಆನ್ ದ ಕಮಾಡಿಟಿ. ಕಾಫಿ ಇದ್ರೆ ನೀವು ಆಟೋಮೆಟಿಕ್ಲಿ ಕಾಫಿ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ನಿಮ್ಮ ಪ್ರೈಸಿಂಗ್ ಸಿಗುತ್ತೆ ಡೈಲಿ ಮಾರ್ನಿಂಗು. ಆಮೇಲೆ ಬೇಸ್ಡ್ ಆನ್ ದ ಕಮಾಡಿಟಿ ಅದು ಪ್ರೈಸಿಂಗ್ ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ. ಆಮೇಲೆ ಅಂಡ್ ಆಲ್ಸೋ ಎನಿ ಅನಾಲಿಟಿಕ್ಸ್, ಎನಿ ಡೇಟಾ. Sorry, somebody was saying something? Okay. ಸೊ ಈ ಥರ ಡ್ಯಾಶ್ಬೋರ್ಡ್ ಕಾಣಿಸ್ತದೆ. ಡ್ಯಾಶ್ಬೋರ್ಡ್ ಈ ಥರ ಇದ್ದಾರೆ, ಇಲ್ಲಿ ಭಾಳ ಸಿಂಪಲ್ ಆಗಿದ್ದಾರೆ. ಬಟ್ ಈ ಡ್ಯಾಶ್ಬೋರ್ಡಿಂದ ನಿಮ್ಮ ಪ್ರೋಸೆಸ್ ಆಗಿ ಆದರೆ ನಿಮ್ಮದು ಸೇಲ್ ಎಷ್ಟಾಗಿದ್ದಾರೆ, ನಿಮ್ಮ ಯಾವ ಕ್ಯೂರಿಂಗ್ ಯೂನಿಟಿಂದ ದುಡ್ಡು ಬಂದಿದೆ ಇಲ್ಲ ಬಂದಿಲ್ಲ, ಅದು ಎಲ್ಲ ನೋಡ್ಬೋದು ಈ ಡ್ಯಾಶ್ಬೋರ್ಡಲ್ಲಿ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್? ನಮಗೆ ಈ ಥರ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದರೆ ಒನ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ವೈಭವ್ ಅವರು ಹೇಳಿದ್ದಾರೆ, ಅದು ಕನ್ಸ್ಯೂಮರ್ಗೆ ಫುಲ್ ಕಾನ್ಫಿಡೆನ್ಸ್ ಆಗಿ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಕನ್ಸ್ಯೂಮರ್ಗೆ ಫುಲ್ ಹಿಸ್ಟ್ರಿ ಇರುತ್ತೆ, ಹೇಗೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಹೇಗೆ ಪ್ರಾಡಕ್ಟ್ ಕಲ್ಟಿವೇಟ್ ಆಗಿದೆ, ಅದು ಫುಲ್ ಹಿಸ್ಟ್ರಿ ಬಂದರೆ ಇವಾಗ ಕನ್ಸ್ಯೂಮರ್ಸ್ ಅವರು ಭಾಳ ಅವೇರ್ ಆಗಿದ್ದಾರೆ. ಸೊ ಅದರಿಂದ if a brand is able to certify, if a brand is able to prove the trace and help the consumers track, then it becomes very easy for us to sell to the consumer. Along with that, ನಿಮಗೆ ಬ್ಯಾಂಕಿಂದ ದುಡ್ಡು ಸಿಗೋಕ್ಕೆ, ಬೇರೆ ಕಂಪ್ನಿಯಿಂದ ದುಡ್ಡು ಸಿಗೋಕ್ಕೆ ಭಾಳ ಈಸಿ ಆಗುತ್ತೆ. ಯಾಕಂದರೆ ನಿಮ್ಮ ಈ ಬ್ಲಾಕ್ ಚೈನ್ ಇರೋದು ಡೇಟಾ ನೀವು ಬ್ಯಾಂಕ್ಗೆ if you share the data and ಬ್ಯಾಂಕ್ಗೆ ಶೇರ್ ಮಾಡಿದರೆ, ಬ್ಯಾಂಕ್ is going to very likely trust the blockchain data, because blockchain ಯಾರಾದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಬ್ಲಾಕ್ಚೈನ್ ಇಂದ ಡೇಟಾ ಬಂದಿದೆ, ಬ್ಯಾಂಕ್ ಅವರು ಫುಲ್ ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟ್ ಇಂದ ನಿಮಗೆ ದುಡ್ಡು ಫೈನಾನ್ಸ್ ಸಿಗೋಕ್ಕೆ ಭಾಳ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದರೆ ಪೇಮೆಂಟ್ಸ್ ಇಮಿಡಿಯೇಟ್ ಆಗ್ತಾ ಇದೆ. ನಾವು ಕ್ಯೂರಿಂಗ್ ಯೂನಿಟ್ ತಕ್ಷಣ as soon as it reaches the curing unit, you are able to get the payments immediately into the farmer's bank account or the FPO's bank account. So it makes it, makes all the farmers independent and makes all the farmers, not worry about whether people will trust them or not, because now you're able to give them a source of data which is trustable, and that trust is also which is then being passed on to the consumer, and now consumers are also able to trust in how the product is coming to be. ಪೇಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ. ಆಮೇಲೆ ಇದರಿಂದ ಆಬ್ವಿಯಸ್ಲಿ ನಿಮ್ಮ ಗ್ರೋಯಿಂಗ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ, ಪರ್ಚೇಸ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನೀವು ಅವಾಗ ನಿಮ್ಮ ಬಯರ್ ನಿಮ್ಮ ಮೇಲೆ ಡಿಲಿಜೆನ್ಸ್ ಮಾಡ್ಬೋದು, ಸಪ್ಲೈಯರ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ನಾವು ದೇ ಆರ್ ಏಬಲ್ ಟು
know exactly how much you're growing, what you're growing, and ಅದರಿಂದ ನಿಮಗೆ ಪ್ರೊಕ್ಯೂರ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಈ ಥರ ಟೆಕ್ನಾಲಜಿ ಬೇರೆ ದೇಶದಲ್ಲಿ ಭಾಳ ಇವಾಗ ಯೂಸ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಂಪ್ನಿ ವಾಲ್ಮಾರ್ಟ್ ಮತ್ತು ಸ್ಟಾರ್ಬಕ್ಸ್ ಆ್ಯಂಡ್ ಆಫ್ರಿಕಾಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೆ ಟು ಮೇಕ್ ಅಗ್ರಿಕಲ್ಚರ್ ಟ್ರಾನ್ಸ್ಪರೆಂಟ್ ಮತ್ತು ಪೇಮೆಂಟ್ಸ್ ಈಸಿ ಮಾಡೋಕ್ಕೆ ಮತ್ತು ಕನ್ಸ್ಯೂಮರ್ಗೆ ಫುಲ್ ಕಾನ್ಫಿಡೆನ್ಸ್ ಕೊಡೋಕ್ಕೆ ಅದು ಭಾಳ ಯೂಸ್ಫುಲ್ ಆಗ್ತಾ ಇದೆ. ಆಲ್ಸೋ ಇದರಲ್ಲಿ ನಮ್ಮ ಕಾಫಿ ಬೋರ್ಡಲ್ಲಿ ನಾವು ಆಲ್ರೆಡಿ ಒಂದು ಟ್ರಯಲ್ ಮಾಡಿದೆ. 2600 ಫಾರ್ಮರ್ಸ್ ನಮ್ಮ ಜೊತೆಗೆ ಸೇರಿಸಿದ್ದಾರೆ. ಆಲ್ರೆಡಿ ಅವ್ನ ಇನ್ಕಮಲ್ಲಿ 40% ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇವಾಗ. ಯಾಕೆಂದರೆ ಆ ಬ್ರ್ಯಾಂಡ್ ಮೇಲೆ ಕಾನ್ಫಿಡೆನ್ಸ್ ಬಂದರೆ ಆ ಕಾಫಿ ಸೇಲ್ ಇಂಪ್ರೂವ್ ಆಗುತ್ತೆ. ಆ ಕಾಫಿ ಸೇಲ್ ಇಂಪ್ರೂವ್ ಆದರೆ ರೈತರಿಗೆ ಇನ್ಕಮಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆಲ್ರೆಡಿ ನಾವು 2600 ಫಾರ್ಮರ್ಗೆ ಭಾಳ ಲಾಭ ಆಗ್ತಾಯಿದೆ ನಮ್ಮ ಪ್ಲ್ಯಾಟ್ಫಾರ್ಮಿಂದ. ಕಾಫಿ ಬೋರ್ಡ್ ಚಿಕ್ಕಮಗಳೂರಲ್ಲಿ ಇಂಪ್ಲಿಮೆಂಟ್ ಆಗಿದ್ದಾರೆ. ಆಮೇಲೆ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಇಟ್ ಟು ಅದರ್ ರೀಜನ್ಸ್ ಆಲ್ಸೋ. And we are open to, of course, expanding it to other markets and very crops also. We are open to expand this. Platform is a platform is independent of what kind of produce it is. Coffee idre, millet idre, ragi idre, this platform work agade. It's not only meant for coffee, it's meant for across various producers as well. So anybody who's trying to make a brand at the end of the day for any kind of produce, this will actually work really well because it will help ensure that everybody in the supply chain is able to trust each other, including the consumer. So with that, the presentation is done. If there are any further questions, I'll be happy to take them now. And if Thank you so much. If there's anything you believe I have to explain again, because unfortunately, I don't know if I did justice to my Kannada, but no, I completely understand. I really appreciate this. I understand you've been 8 years away from Karnataka, so your Kannada is a bit shaky, but I really appreciate your effort. Thank you so much, Vikas. It's a wonderful presentation. Basically, ಇವತ್ತು ವಿಕಾಸ್ ಅವರು ಹೇಳಿರುವಂತಹ ಇಂಪಾರ್ಟೆಂಟ್ ಅಂಶ, ಇಲ್ಲಿ ನಮ್ಮ FPO ಇರೋರೆಲ್ಲ ಗೊತ್ತಿದೆ, ತಮ್ಮ ಪ್ರೊಡ್ಯೂಸು ಟ್ರೈಬಲ್ ಒರಿಜಿನ್ನು ಮತ್ತು ಆರ್ಗ್ಯಾನಿಕ್ ಒರಿಜಿನ್ನು ಅಥವಾ ಪರ್ಟಿಕ್ಯುಲರ್ ರೈತರದ್ದು ತೊಗೊಂಡಿದ್ದೀವಿ, ಅಥವಾ ಹೆಣ್ಣು ಮಕ್ಕಳು ಬೆಳೆದಿರುವಂಥ ಪ್ರೊಡ್ಯೂಸ್ ತೊಗೊಂಡಿದ್ದೀವಿ, ಅಥವಾ ಯಾವುದನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ನೀವು ಅದನ್ನು ಮುಂದುವರಿಸ್ಬೇಕಾದ್ರೆ, ಅದನ್ನು ನಿಮ್ಮ ಬ್ರ್ಯಾಂಡಿನ ಒಂದು ಭಾಗವಾಗಿ ಮಾಡ್ಕೋಬೇಕಾದ್ರೆ ಅದರ ಪೂರ್ಣ ಪ್ರಮಾಣದ ಕತೆ ಹೇಳುವ ಅವಶ್ಯಕತೆ ಇದೆ. ಕತೆ ನಾವು ಹೇಳ್ಬೋದು, ಅದ್ರ ಮೇಲೆ ಸುಮಾರು ಜನ ಬ್ರ್ಯಾಂಡ್ ಮೇಲೆ ಹಾಕೊಂತಾರೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೋ ಹೇಳ್ತಾರೆ, ಬಟ್ ಜನ ಯಾರು ಬಿಲೀವ್ ಮಾಡೋದಿಲ್ಲ. ಬ್ಲಾಕ್ ಚೈನ್ ಇಂಥ ತಂತ್ರಜ್ಞಾನ ಇದೆ, ಅದು ಮೊದಲು ಶುರು ಮಾಡಿರುವಂಥದ್ದು ಒಂದು ಕ್ರಿಪ್ಟೋ ಕರೆನ್ಸಿ ವಿಚಾರವಾಗಿ. ಇವಾಗ ಆಲ್ಟರ್ನೇಟಿವ್ ಕರೆನ್ಸಿ ಏನು ಉಪಯೋಗಿಸ್ತಿದ್ದಾರೆ ಆ ರೀತಿ. ಈ ಕರೆನ್ಸಿ ಮ್ಯಾನಿಪ್ಯುಲೇಷನ್ನ ತಡೆಯೋದಕ್ಕೋಸ್ಕರ, ಡೇಟಾನ ಸೆಕ್ಯೂರ್ ಮಾಡೋಕ್ಕೋಸ್ಕರ ನೀವು ಸ್ಟೋರ್ ಮಾಡಿರೋ ಡೇಟಾ ಬೇರೆ ಯಾರು ಕೂಡ ಅದನ್ನ ಇಂಟರ್ಫಿಯರ್ ಮಾಡಿ ಅದನ್ನ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ತಂತ್ರಜ್ಞಾನದ ಬಗ್ಗೆ ವಿಶ್ವದ ಅಷ್ಟೂ ದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲೂ ಸಹ ಇದ್ರ ಬಗ್ಗೆ ಒಂದು ಹೊಸ ಪ್ರಚಾರ ಬಂದಿದೆ. ಸೊ ಇದ್ರ ಮುಖಾಂತರ ನಿಮ್ಮ ಕಥೆಯನ್ನ ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿ ನಂಬುತ್ತಾರೆ. ಸೊ ನಿಮ್ಮ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಈ ರೀತಿ ತಂತ್ರಜ್ಞಾನಗಳನ್ನ ಹಾಕೊಂಡ್ರೆ ನಿಮ್ಮ ಕಾನ್ಫಿಡೆನ್ಸ್ನು, ನಿಮ್ಮ ಪ್ರಾಡಕ್ಟ್ ಮೇಲಿರೋ ಕಾನ್ಫಿಡೆನ್ಸ್ನು ಬಿಂಬಿಸಿದಾಗುತ್ತೆ. ತದನಂತರ ತಾವು ಏನು ಹೇಳ್ಬೇಕಂತಿದ್ದೀರಾ, ದಟ್ ಇಟ್ ಈಸ್ ಆಫ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್, ಅದರಿಂದ ಒಂದು ಪ್ರದೇಶದಿಂದ ಬರ್ತಾ ಇದೆ, ಅದು ಯುನೀಕ್ ಆಗಿದೆ. ಫಾರ್ ಎಕ್ಸಾಂಪಲ್, ಮಾದೇಶ್ ಟ್ಯಾಂಬ್ರಿನ್, ಅವ್ರ ಊರಿನ ಟ್ಯಾಂಬ್ರಿನ್ ತುಂಬಾ ಚೆನ್ನಾಗಿದೆ, ಅದನ್ನ ಪ್ರಖ್ಯಾತಗೊಳಿಸ್ಬೇಕು. ಹಾಗಾದ್ರೆ ನಾವು ಮಾದೇಶ್ ಅವರ ಊರಿನ ಟ್ಯಾಂಬ್ರಿನ್ ಈ ಪ್ರದೇಶದ ಊರು ಇದು ಅಂತ ಪ್ರಾಮಾಣಿಕವಾಗಿ ಹೇಳ್ಬೋದು, ಇಲ್ಲಿಂದಲೇ ತಗೊಂಡಿದ್ದೀವಿ, ಇಂಥ ರೈತರಿಂದಲೇ ತಗೊಂಡಿದ್ದೀವಿ ಅಂತ. ಸೊ ಇದರಿಂದಾಗಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಇಟ್ಟರೂ ಸಹ ಜನ ಕೊಂಡ್ಕೊಳಕ್ಕೆ ಮುಂದೆ ಬರ್ತಾರೆ, ಯಾಕಂದ್ರೆ ಅದರಲ್ಲಿ ಒಂದು ನಂಬಿಕೆ ಇದೆ. ಸೊ ಇದು ಬೇಸಿಕ್ ಜಿಸ್ಟ್ ಆಫ್ ದಿ ಎಂಟೈರ್ ಟೆಕ್ನಾಲಜಿ. ಇದನ್ನ ವಿಕಾಸ್ ಅವರು ಬಹಳ ಪ್ರಯತ್ನಪೂರ್ವಕವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರೊಂದು ಸ್ಟಾರ್ಟ್ಅಪ್ ಕಂಪ್ನಿ ಕೂಡ. ಇನ್ನೇನಾದ್ರು ಪ್ರಶ್ನೆ ಇದೆ ದಯವಿಟ್ಟು ಕೇಳಿ.
ಏನು ಪ್ರಶ್ನೆ ಇಲ್ವೇ? So I just wanted to show this pack where we've implemented this technology. ಈ ತರ ಬ್ರ್ಯಾಂಡಿಂಗ್ ಇದ್ರೆ ನಮ್ಮ ಲೇಬಲ್ ಈ ತರ ಇರ್ತದೆ. And then ಇದ್ರ ಮೇಲೆ ಒಂದು ಕೋಡ್ ಇದೆ. If you scan this code, ನಿಮ್ಮ ಫೋನಿಂದ ಇವಾಗ ಸ್ಕ್ಯಾನ್ ಮಾಡ್ಬೋದು. If you are able to see it, ನಿಮ್ಮ ಫೋನಿಂದ ಇದು ಸ್ಕ್ಯಾನ್ ಮಾಡಿದ್ರೆ you will be able to see the data. ಈ ಪ್ಯಾಕ್ ಅಲ್ಲಿ ಏನ್ ಡೇಟಾ ಇದ್ದಾರೆ, ಹೇಗೆ ಯಾವ ಫಾರ್ಮ್ ಅಲ್ಲಿ ಗ್ರೋ ಆಗಿದೆ, ಯಾವ ಕ್ಯೂರಿಂಗ್ ಯೂನಿಟ್ ಅಲ್ಲಿ ಕ್ಯೂರ್ ಆಗಿದೆ, ಅದೆಲ್ಲ ಡೇಟಾ ನೀವು ನೋಡ್ಬೋದು. ಇನ್ಫ್ಯಾಕ್ಟ್ ಇವತ್ತು ಇಫ್ ಯು ಹ್ಯಾವ್ ಅ QR ಕೋಡ್ ಸ್ಕ್ಯಾನರ್, ಇದು ಸ್ಕ್ಯಾನ್ ಮಾಡಿ ನೀವು ಆಕ್ಚುಲಿ ಇವಾಗ ನಮ್ಮ ಈ ಪ್ಯಾಕ್ ಅಲ್ಲಿಂದ ಯು ಕ್ಯಾನ್ ಆಕ್ಚುಲಿ ಸ್ಕ್ಯಾನ್ ಅಂಡ್ ಚೆಕ್ ದ ಡೇಟಾ ಆಸ್ ವೆಲ್. ಸೊ ದಿಸ್ ಇಸ್ ಇದೇ ಬ್ರ್ಯಾಂಡ್ ಫೋಕ್ಲೋರ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ನೀವು ಫೋಕ್ಲೋರ್ ಅಥವಾ ಟ್ರೈ ಈ ಎರಡು ಬ್ರ್ಯಾಂಡ್ ಅನ್ನ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಈ ಬ್ರ್ಯಾಂಡ್ ಕೆಳಗಡೆ ನಿಮ್ಮ ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನೀವು ಟ್ರೈಫೆಡ್ ಅದು ಫಾರ್ಮ್ ಫಿಲ್ ಮಾಡಿದ್ರೆ ಮುಂದೆ ಈ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ನೀವು ಒಂದು ಕಾಂಟ್ರಾಕ್ಟ್ ಕೂಡ ಸೈನ್ ಮಾಡ್ತೀರಾ. ಸೊ ಇವಾಗ ಏನ್ ತೋರಿಸ್ತಾ ಇದ್ದಾರೆ ನಮ್ಮ ವಿಕಾಸ್ ಅವರು, ಅದೇ ತಂತ್ರಜ್ಞಾನ ಅವರು ಫೋಕ್ಲೋರ್ ಕಾಫಿ, ನಮ್ಮ BRS ಅಲ್ಲಿ ಟ್ರೈಬಲ್ಸ್ ಅವ್ರು ಬೆಳೆದಿರುವಂತಹ ಕಾಫಿ, ಅದ್ರ ಮೇಲೆ ಹಾಕಿರೋ QR ಕೋಡ್. Vikas sir, Yeah. just had one. You say you have been working with Coffee Boat Chikmagalur. You just told that you had worked. Yeah. No, So, and we- which products? Hello. Sorry? Yeah, please. So you told that you had worked with. I mean, you are working with Coffee Boat Chikmagalur. Yeah. I mean, which area have been covered, sir, in the project area? No. So we have done BRLs as of now. In Chikmagalur, we are currently getting the data from. I can check with Mr. Ashwini and get back to which area exactly he is covering right now. Yeah, sir. Because I'm here dealing Chikmagalur, Nabad. Okay. Okay. So that if you could tell us that area, then I can. If my FPOs are there, then we can also get in touch with you, sir, for this. Definitely, I can talk to Dr. Ashwini and see which area actually he's procuring from right now, Sure, and then sure. get back to you. Yeah. Sure. Your Thank you. name? Sorry, I was not able to pick up your name. Sir, I'm Pratap. Okay, got it. Take it. Yeah. Thank you. ಸರ್, ತಮ್ಮ ನಂಬರ್ ಬೇಕಾದ್ರೆ ಶೇರ್ ಮಾಡಿರಿ, ವಿಕಾಸ್ ಅವ್ರು ತಮ್ಮ ಕರೆ ಮಾಡ್ತಾರೆ. ಪ್ರತಾಪ್ ಸರ್. Acha. Yeah. Vikas, my number is 80. 1 second. Yeah. 80 Okay. 50 Okay. 322 322. 355. Okay, sure. Yeah, sure. Thank you, sir. Thank you. Nashat, you had a question? Nashat? No, I just Nashat? wanted to know. Yeah. Hi, Nashat. It's over here. So I just wanted to know the brand that he has covered in terms of. I got it. It's Folklore Coffee, right? Just want to check. I'll come back. I'll just go and do some little bit study and just come back. No, Okay. that data you'll not find online because it is Government of Karnataka's folklore data that is still not Okay. launched into the market. But you can get in touch with Vikas. He's why I invited you for this particular program is since you're also dealing with tribal coffee in the Northeast. Correct. His blockchain technology is going to be very useful. One more important aspect of his technology is he is actually charging you by QR code basis. Means he does not charge Acha. you for a subscription of an entire thing. So, Okay. Vikas, could you kindly explain about the charges module, how you charge and everything? So, I mean, in terms of the costing, there are two costs, and so one is per unit. Whatever technology you procure for us, so every unit we give you a label for that, and so that Okay. what this is where we charge for the label. Now there are two models. One is where it's only going to be per label. The second model is, let's say you want to subsidize the label cost a bit, so we charge you for the label. In addition to that, we charge for the platform fee separately. So that dual Okay. model, whatever works best for you, we can definitely go ahead with that. So I will definitely connect with you. I have to understand a little bit more because most of the things were in Kannada, so I was having a little tough understanding it. So anyways, I will just connect with you offline, and Sure. I think If you search Vikas, Nashat, if you search for
AIC CCRI CD on YouTube. I have if you go to our website also, his talk in English is there. We have a Thought Okay. Cafe. If you go to our event section, you'll find his video. You can have a look at it. If I you go would, to I would. AICCCRICD.in, go to the event section, you'll find his video. It's in English. You can have a look at it. Thank you. I would do that. Sir, can you repeat that NC? Something you told me, sir? AICCRICED.in. ಇಲ್ಲಿ ಚಾಟ್ ಅಲ್ಲಿ ನಮ್ಮ ಇವ್ರು ಶೇರ್ ಮಾಡಿದ್ದಾರೆ ನೋಡಿ ಸರ್. So if you can share that in the chat, I think we can copy. Somebody has shared it, sir. Okay. Done. Vinayak has already shared it. Okay. Thank you. ಬೇರೆ ಪ್ರಶ್ನೆ ಇದೆಯಾ ಏನಾದ್ರು? ಇದು ಇಂಪಾರ್ಟೆಂಟ್ ಟೆಕ್ನಾಲಜಿ. ಇದು ಮುಂದೆ ಬಂದೇ ಬರುತ್ತೆ ಟೆಕ್ನಾಲಜಿ. ಪ್ಲಸ್ ಯುನೀಕ್ ಪ್ರಾಡಕ್ಟ್ಸ್ ಮಾಡ್ತಿರೋದ್ರಿಂದ ನೀವು, ಯಾಕಂದ್ರೆ ಟ್ರೈಬಲ್ ಒರಿಜಿನ್ ಇರೋದ್ರಿಂದ ಅದಕ್ಕೊಂದು ಬೆಲೆ ಇದೆ. ಎಸ್ಪೆಷಲಿ ಹನಿ, ಟ್ರೈಬಲ್ ಪ್ರಾಡಕ್ಟ್ಸು, ಫಾರೆಸ್ಟ್ ಪ್ರಾಡಕ್ಟ್ಸಿಗೆ ತುಂಬಾ ಬೆಲೆ ಇದೆ. ಅದನ್ನ ಪ್ರೂವ್ ಮಾಡಬೇಕಾದ್ರೆ ಈ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈಗ ಈ ನಿಮ್ಮ ಪ್ರಾಡಕ್ಟಿನ ಬ್ರ್ಯಾಂಡಿಂಗ್ ಅಲ್ಲಿ ಸಹ ಇದನ್ನು ಇನ್ಕಲ್ಕೇಟ್ ಮಾಡೋದಕ್ಕೆ ಜಾಗ ವ್ಯವಸ್ಥೆ ಮಾಡ್ತಾ ಇದೀವಿ, ಆ QR ಕೋಡ್ ಬರೋದಕ್ಕೆ. ಸೊ ಅದರಿಂದಾಗಿ ಏನೇನು ಪ್ರಶ್ನೆ ಇದೆ ದಯವಿಟ್ಟು ಕೇಳಿ. ಬೇರೆ ಏನು ಪ್ರಶ್ನೆ ಇಲ್ಲ ಅಂದ್ರೆ ಜಗದೀಶ್ ಸುಂಕತ್ ಸರ್ ಒಂದೆರಡು ಮಾತನಾಡಬೇಕಂತಿದ್ರಲ್ಲ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ. ಓಕೆ, ಥ್ಯಾಂಕ್ ಯು ವೈಭವ್, ಥ್ಯಾಂಕ್ ಯು. ಯಾಕಂದ್ರೆ ನನಗನ್ಸು ಕೆಲವೊಬ್ಬರಿಗೆ ಗ್ರಾಮೀಣ ಭಾಗದಿಂದ ಆಡಿಯನ್ಸ್ ಯಾರಿದ್ದಾರೆ ಅವರಿಗೆ ಬ್ಲಾಕ್ ಚೈನ್ ಅಂದರೆ ಇನ್ನೂ ಸ್ವಲ್ಪ ಪೂರ್ಣವಾಗಿ ಅರ್ಥ ಆಗಿರೋದಿಲ್ಲ ಅಂತ. ಆ ಕಾರಣಕ್ಕೆ ಬ್ಲಾಕ್ ಚೈನ್ ಬಗ್ಗೆ ನನಗನ್ಸಿತ್ತು ಒಂದೆರಡು ನಾನು ಕಲ್ತಿರೋಂಥ ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ರಿಕ್ವೆಸ್ಟ್ ಮಾಡಿದೆ. ಬ್ಲಾಕ್ ಚೈನ್ ಅನ್ನೋದೊಂದು 2008ನೇ ಇಸ್ವಿಯಲ್ಲಿ ಜಗತ್ತಿನಲ್ಲಿ ಈ ಟೆಕ್ನಾಲಜಿನ ಒಬ್ಬರು ಕಂಡುಹಿಡಿದ್ರು. ಇದು ಬೇಸಿಕಲಿ ಕಂಡುಹಿಡಿದಿರೋದಕ್ಕೆ ಕಾರಣ ಅಂತ ಹೇಳಿದರೆ, ಯಾವ ಒಂದು ಎರಡು ಮನುಷ್ಯರ ಮಧ್ಯೆ ಒಂದು ಕಮ್ಯುನಿಕೇಷನ್ ಆಗುತ್ತೆ ಅಥವಾ ವಾರ್ತಾಲಾಪ ಆಗತ್ತೆ, ಬಹಳ ಸತಿ ವ್ಯಾಪಾರದಲ್ಲಿ ಅಥವಾ ರೈತರಿಂದ ಕನ್ಸ್ಯೂಮರ್ ತನಕ ಮೆಟೀರಿಯಲ್ ಹೋಗಬೇಕಾದ್ರೆ ಮಧ್ಯವರ್ತಿಗಳು ಬಹಳ ಸುಳ್ಳು ಹೇಳಿ ಮಾರ್ತಾರೆ. ಫಾರ್ ಎಕ್ಸಾಂಪಲ್, ಕಾಫಿ ಒಂದು ಎಕ್ಸಾಂಪಲ್ ತಗೊಂಡಾಗ BR ಹಿಲ್ಸಿಂದ ಬಂದಿದೆ ಅಂತ ಕಾಫಿ ಹೇಳಬೇಕಾದ್ರೆ ಅಲ್ಲಿಂದ ಬರೋದು ಬಹುಶಃ ಒಂದು ನಿರ್ದಿಷ್ಟವಾದ ಕ್ವಾಂಟಿಟಿ ಇರುತ್ತೆ. ಬಟ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಅದೇ ನಮ್ಮದು BR ಹಿಲ್ಸ್ ಕಾಫಿನ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕಿಂತ 3 ಪಟ್ಟು 4 ಪಟ್ಟರಷ್ಟು ಮಾರ್ತಾರೆ. ಈ ರೀತಿಯಾದ ಒಂದು ದುರ್ಬಳಕೆ ಮತ್ತು ಮೋಸವನ್ನು ತಡೆಗಟ್ಟೋದಕ್ಕೆ ಬ್ಲಾಕ್ ಚೈನ್ ಅನ್ನೋ ಒಂದು ಟೆಕ್ನಾಲಜಿ ಕಂಡುಹಿಡಿದ್ದಾರೆ. ಇದು ಮೇನ್ಲಿ ಕಂಪ್ಯೂಟರಲ್ಲಿ ನಡೆಯುತ್ತೆ. ವಿಕಾಸ್ ಅವ್ರು ತೋರಿಸ್ದಾಗೆ ನೀವು ರೈತರಾಗಿ ಅಂತ ಒಂದು ಲೇಬಲ್ನ ಪಡ್ಕೊಂಡು ನಿಮ್ಮ ಬ್ಯಾಗ್ ಮೇಲೆ ಹಾಕಿದ್ರೆ ಅದು ನಿಮ್ಮದೇ ಬ್ಯಾಗು, ನಿಮ್ಮದೇ ISI ಮಾರ್ಕ್ ಇದ್ದ ಹಾಗೆ ಇರುತ್ತೆ. ಅದು ಯಾರಾದರೂ ತಮ್ಮ ಮೊಬೈಲ್ ತೊಗೊಂಡು QR ಕೋಡ್ ನೀವು PTM ಹೇಗೆ ಮಾಡ್ತೀರಾ ಆ ರೀತಿ ಚೆಕ್ ಮಾಡಿದಾಗ ನಿಮ್ಮ ಬ್ಯಾಗ್ ಇದ್ರಷ್ಟೇ ಅದು ಅಪ್ರೂವ್ ಆಗುತ್ತೆ. ಬೇರೆಯವ್ರು ಯಾವುದಾದ್ರು ಅದೇ ಥರ ಸ್ಟಿಕ್ಕರ್ ಹಾಕಿದರೆ ಅದಕ್ಕೆ ಅಪ್ರೂವಲ್ ಸಿಗಲ್ಲ. ಸೊ ಈ ರೀತಿಯಿಂದ ನೀವು ಮಾಡೋವಂಥ ಕೃಷಿ, ನೀವು ಮಾಡೋವಂಥ ವ್ಯಾಪಾರದಲ್ಲಿ ನಿಮಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ತಂತ್ರಜ್ಞಾನವನ್ನು ಬಳಸಬಹುದು. ಬೇರೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಟ್ರೈ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. I think we are done for that. Thank you so much, sir. Actually, ಜಗದೀಶ್ ಸುಂಕದ್ ಅವರು ನಮ್ಮ AICCCRICD ಒಬ್ಬರು ಮೆಂಟರ್ ಸಹ, ಹಾಗೆ ಹೊಸ ತಂತ್ರಜ್ಞಾನಗಳನ್ನ ಪ್ರಮೋಟ್ ಮಾಡ್ತಿರುವ ಒಬ್ಬ ಸಂಸ್ಥಾಪಕ. ಥ್ಯಾಂಕ್ ಯು ಸರ್ ಇದಕ್ಕೆ. ವಿಕಾಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ವಿತ್ ಅಸ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಸಚ್ ಅ ಬ್ಯೂಟಿಫುಲ್ ಟೆಕ್ನಾಲಜಿ ಟು ಅಸ್, and appreciation for the kind of work which you are undertaking. As we go further, they're still in the beginning stages. They're still not established their units. Sure. Once they get into that aspect, we will definitely reach out to you and for a more personalized discussion with each FPU. Definitely. Thank you, Vaibhav. Thanks everyone. Yeah. ಇವತ್ತು ಬಂದು ಇಷ್ಟು ಸಮಯ ನಮ್ಮ ಜೊತೆ ಕಳೆದಂತಹ ಎಲ್ಲರಿಗೂ, ವಿಕಾಸ್ ಅವರಿಗೆ, ಜಯಕುಮಾರ್ ಅವರಿಗೆ ತುಂಬಾ ಧನ್ಯವಾದಗಳು. ಜಯಕುಮಾರ್ ಅವ್ರಿಗೆ ಏನಾದ್ರು ಪ್ರಶ್ನೆ ಇತ್ತಾ? ನಾನು ಕೊನೆ ತನಕ ಅವ್ರನ್ನ ಉಳಿಸ್ಕೊಂಡಿದ್ದೆ.
ನಿಮಗೇನಾದ್ರು ತದನಂತರದ ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ. ಜಯಕುಮಾರ್ ಅವರು ಇದ್ದೀರಾ? ಇದೀನಿ ಐ ಆಮ್ ದೇರ್. ಏನಾದ್ರು ಪ್ರಶ್ನೆಗಳಿದ್ಯಾ ಜಯಕುಮಾರ್ ಅವ್ರಿಗೆ? ಬಹುಶಃ ನಿಮ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಕಾಸ್ ಅವ್ರ ನಂಬರು ನಿಮ್ಮ ಹತ್ರ ಇದೆ ಅಂತ ತಿಳ್ಕೊತೇನೆ, ಇಲ್ಲಾಂದ್ರೆ ನನ್ನನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಜಯಕುಮಾರ್ ಅವ್ರ ನಂಬರ್ ಅಂತೂ ಅವ್ರು ಶೇರ್ ಮಾಡಿದ್ದಾರೆ. ಇವತ್ತು ಬಂದಂತಹ ಬೋತ್ ಜಯಕುಮಾರ್ ಅಂಡ್ ವಿಕಾಸ್ ಅವರಿಗೆ ಧನ್ಯವಾದಗಳು. ನಬಾರ್ಡಿಂದ ಸುಮಾರು ನಮ್ಮ ಡಿಸ್ಟ್ರಿಕ್ಟಿನ ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ನಿಮಗೂ ಸಹ. FPO ಮತ್ತು ನಮ್ಮ ಅವ್ರನ್ನ ಸಪೋರ್ಟ್ ಮಾಡ್ತಿರುವ NGOಗಳು, ಅದರ ಆಫೀಸ್ ಬೇರರ್ಸ್ ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೂ ಧನ್ಯವಾದಗಳು. ಈ ತಂತ್ರಜ್ಞಾನಗಳನ್ನ ತಾವು ಅಳವಡಿಸ್ಕೊಂತೀರಾ. ಸ್ಮಾರ್ಟ್ ಟೆಕ್ನಾಲಜಿ ಆ್ಯಂಡ್ ಬ್ಲಾಕ್ ಚೈನ್, ದಿಸ್ ವಿಲ್ ಬಿ ದ ಫ್ಯೂಚರ್ ಆ್ಯಂಡ್ ಲೆಟ್ ಅಸ್ ಬಿ ಫ್ಯೂಚರಿಸ್ಟಿಕ್. ಮುಂದೆ ಬರುವಂಥ ಟೆಕ್ನಾಲಜಿನ ಹಿಂದೆ ಅಳವಡಿಸ್ಕೊಳ್ಳೋಣ. ಧನ್ಯವಾದಗಳು. ನಿಮ್ಮೆಲ್ಲರ ಪರ್ಮಿಷನ್ ಒಂದಿಗೆ ಮೀಟಿಂಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Thank you everyone. Thank you. Thank you. ಧನ್ಯವಾದ. ಥ್ಯಾಂಕ್ ಯು ಸಂಕತ್ ಸರ್. ಥ್ಯಾಂಕ್ ಯು.